ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ, ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವ್ರು ಕೊಡಂತ ಮಹಾ ಕೃಪೆಗಾಗಿ ದೇವ್ರಿಗೆ ಕೃತಜ್ಞ ಸ್ತೋತ್ರ ಉಳ್ಳವರಾಗನ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಗಳೇ, ನಾವು ಕಳೆದ ಒಂದು ಸತಿಗೆ ಪ್ರಕಟಣೆ ಸ್ಟಡಿ ಮಾಡ್ಬೇಕಾದ್ರೆ ರೆವಲ್ಯೂಷನ್ 18 ಚಾಪ್ಟರ್ ಮಾಡಿ ಸ್ಟಡಿ ಮಾಡಿದ್ರಿ. ಅದ್ರಲ್ಲಿ ಮುಖ್ಯವಾಗಿ ಯಾವ ರೀತಿ ಬ್ಯಾಬಿಲಾನ್ಗೆ ಜಜ್ಮೆಂಟ್ ಬರ್ತದೆ ಅಂತಬಿಟ್ಟು ಅನೇಕ ವಿಚಾರಗಳನ್ನ ನೋಡಿದ್ರಿ. ಸೊ ಇವತ್ತು ನಾವೇನಪ್ಪ ಮಾಡೋಣ ಅಂತಂದ್ರೆ ರೆವಲ್ಯೂಷನ್ 19 ಚಾಪ್ಟರ್ಗೆ ಏನ್ ಮಾಡೋಣ, ನಾವು ಹೋಗೋಣ. ಅದರ ಅಲ್ಲಿ ಬರುವಂತ ಅನೇಕ ವಿಚಾರಗಳನ್ನ ನಾವೇನ್ ಮಾಡೋಣ, ನಾವು ಓದಕ್ಕೆ ನಾವೇನ್ ಮಾಡೋಣ, ಪ್ರಯತ್ನ ಮಾಡೋಣ. ಅದರ ಅದಕ್ಕೆ ನಾವು ಓದೋಣ. ಪ್ರಕಟಣೆ 19ನೇ ಅಧ್ಯಾಯ 1ನೇ ವಾಕ್ಯ. ಬಾಬೆಲ್ ಪಟ್ಟಣವು ಬಿದ್ದದ್ದಕ್ಕೆ ಪರಲೋಕದಲ್ಲಿ ಉಂಟಾದ ಹರ್ಷವನ್ನು ಕುರಿತದ್ದು. ಇದಾದ ಮೇಲೆ ಪರಲೋಕದಲ್ಲಿ ದೊಡ್ಡ ಗುಂಪಿನ ಮಹಾಶಬ್ದವೋ ಎಂಬಂತೆ ಒಂದು ಶಬ್ದವನ್ನು ಕೇಳಿದೆನು. ಅವರು ಹಲ್ಲೆಲೂಯಾ, ಜಯವೂ ಪ್ರಭಾವವೂ ಶಕ್ತಿಯೂ ನಮ್ಮ ದೇವರಲ್ಲಿ ಉಂಟು. ಇದಾದ ಮೇಲೆ ಅಂತ ನಾವೇನ್ ಮಾಡ್ತೀರಿ, ಅಲ್ಲಿ ಮೊದಲನೇ ವಾಕ್ಯದಲ್ಲಿ ಓದ್ತೀರಿ. ಯಾವ್ದಾದ ಮೇಲಪ್ಪ ಅಂತಂದ್ರೆ ರೆವಲ್ಯೂಷನ್ 18 ಚಾಪ್ಟರ್ಲಿ ಈ ಬಾಬಿಲೋನ್ ಮೇಲೆ ಯಾವ ತರ ಒಂದು ಜಜ್ಮೆಂಟ್ ಬಂತೋ ಆ ಜಜ್ಮೆಂಟ್ ಎಲ್ಲ ಆಗಿದ್ಮೇಲೆ ಇಲ್ಲಿ ನಡೆಯಂತ ಒಂದು ಸನ್ನಿವೇಶ. ಅದರ ನಾವು ಲಾಸ್ಟ್ ಟೈಮ್ ಓದಂತೆ ನಾವು ಚೆನ್ನಾಗಿ ಏನ್ ಮಾಡಿದ್ರಿ, ಕ್ಲೀನಾಗಿ ಕಲ್ತಿದ್ರಿ. ಏನಪ್ಪಾ ಅಂದ್ರೆ ಬಾಬಿಲೋನ್ ಅಂತಂದ್ರೆ ಯಾವ್ದಪ್ಪ ಅಂದ್ರೆ ದ ಕರಪ್ಟ್ ರಿಲಿಜಿಯಸ್ ಸಿಸ್ಟಮ್. ಲೋಕದಲ್ಲಿರೋಂಥ ಎಲ್ಲಾ ಸುಳ್ಳು ಸಭೆಗಳಿಗೆ ದೇವ್ರು ಕೊಟ್ಟಂತ ಹೆಸರು ಏನಪ್ಪಾ ಅಂದ್ರೆ ಬಾಬಿಲೋನ್ ಅಂತ. ಅದರ ಆ ಬಾಬಿಲೋನ್ನ ಪ್ರಕಟಣೆ 18:4 ನೋಡ್ಬೇಕಾದ್ರೆ ಬಿದ್ದಳು ಬಿದ್ದಳು ಮಹಾಬೆಲ ಅಂತ ಮಹಾನಗರಿ ಬಿದ್ದಳು ಅಂತ ನೋಡ್ತೀರಿ. ಸೊ ಯಾವಾಗ ಯೇಸು ಕ್ರಿಸ್ತು 1874 ಅಲ್ಲಿ ಬಂದ್ರೋ 1878 ಅಲ್ಲೇ ಅವ್ರು ಇಮಿಡಿಯೇಟ್ ಆಗಿ ಬ್ಯಾಬಿಲೋನ್ಗೆ ಏನ್ ಮಾಡ್ತಾರೆ, ಜಡ್ಜ್ಮೆಂಟ್ ಏನ್ ಮಾಡ್ತಾರೆ, ಪಾಸ್ ಮಾಡ್ತಾರೆ. ಏನಂದ್ರೆ ಬಾಬಿಲೋನ್ ಇಸ್ ರಿಜೆಕ್ಟೆಡ್, ದೇವ್ ಕೃಪೆಯಿಂದ ಬಿದ್ಲು ಅಂತ. ಆದ್ರೆ ಆಕ್ಚುಲ್ ಆಗಿ ಜಡ್ಜ್ಮೆಂಟು ಅಂದ್ರೆ ಆಕ್ಚುಲ್ ಆಗಿ ಆ ಫಿಸಿಕಲ್ ಆಗಿ ಬ್ಯಾಬಿಲೋನ್ ನಾಶ ಆಗೋದು ಯಾವಾಗಪ್ಪ ಅಂತ ನೋಡ್ತೀರಿ ಅಂತಂದ್ರೆ ಏನ್ರಿ, ಒಂದು ಅಂತ್ಯ ಒಂದು ಸ್ಥಿತಿಯಲ್ಲಿ ಅಂದ್ರೆ ಸಭೆ ಕಂಪ್ಲೀಟ್ ಆಗಂತ ಸ್ಟೇಜಲ್ಲಿ ಬಾಬಿಲೋನ್ಗೆ ಭಯಂಕರ ಆಗಿರೋಂಥ ವಿಪತ್ತು ಏನಾಗ್ತಾರೆ, ಬರ್ತಾರೆ ಅಂತ ನೋಡ್ತೀರಿ. ಆ ಒಂದು ಮೂಮೆಂಟ್ ಅಲ್ಲೇನೆ ಸಭೆ ಏನ್ ಮಾಡತ್ತಾನ, ಓಟ ಏನ್ ಮಾಡದ ಗೋಡಿ ಮುಗಿಸೋದು ಅಂತ ನೋಡ್ತೀರಿ ಅಂದ್ರ. ಸೊ ಅದಕ್ಕೆ ಇವೆಲ್ಲ ಸಂಗತಿಗಳಾದ ಮೇಲೆ, ಇದಾದ ಮೇಲೆ ಅಂದೇನು, ಬಾಬಿಲೋನ್ಗೆ ಜಜ್ಮೆಂಟ್ ಆದ ಮೇಲೆ, ಬಾಬಿಲೋನ್ ಕಂಪ್ಲೀಟ್ ಆಗಿ ಬಿದ್ದಿದ್ಮೇಲೆ, ಬಾಬಿಲೋನ್ ಕಂಪ್ಲೀಟ್ ಕೊಲಾಪ್ಸ್ ಆಗಿದ್ಮೇಲೆ, ಸಭೆ ಕಂಪ್ಲೀಟ್ ಆಗಿದ್ಮೇಲೆ ಏನಪ್ಪ ಆಗ್ತದೆ ಅಂತ ಮಾಡಿದ್ರೆ ನಮಗೆ ಮೊದಲನೇ ವಾಕ್ಯದಲ್ಲಿ ಕೊಡಿದ್ರೆ ಏನು ಕೊಡಿದ್ರೆ, ಇದಾದ ಮೇಲೆ ಪರಲೋಕದಲ್ಲಿ ದೊಡ್ಡ ಗುಂಪಿನ ಏನ್ರಿ ಮಹಾಶಬ್ದವೋ ಎಂಬಂತೆ ಒಂದು ಶಬ್ದವು ನನಗೇನ್ ಮಾಡ್ತೋ ಕೇಳಿತು ಅಂತ ಹೇಳ್ತಾರೆ. ಅವರು ಏನಪ್ಪ ಹೇಳ್ತಾರೆ, ಅಲ್ಲುಲಿಯ ಏನ್ರ ಜಯವೋ ಪ್ರಭಾವೋ ಶಕ್ತಿಯೋ ನಮ್ಮ ದೇವರಿಗೆ ಉಂಟಾಗಲಿ ಅಂತ ಹೇಳ್ತಾರೆ. ಅದರ ಏನ್ರಿ ಮಹಾ ಗುಂಪು, ಅದರ ಒಂದು ದೊಡ್ಡ ಗುಂಪಿನ ಮಹಾ ಶಬ್ದವೋ ಎಂಬಂತೆ ಅಲ್ವರ. ಇವಾಗ ನಮ್ಗೆ ಚೆನ್ನಾಗಿ ಗೊತ್ತು ಪರಲೋಕ ರಕ್ಷಣೆಗೆ ಎಷ್ಟು ಗುಂಪಿದೆ ಅಂತ ನೋಡ್ತೀರಿ ಅಂದ್ರೆ, ಎಷ್ಟು ಗುಂಪಿದೆ ಪರಲೋಕ ರಕ್ಷಣೆಗೆ? ಒಂದೇ ಒಂದೇ. ಯಾವ್ದು ಒಂದಂದ್ರೆ ಯಾವ್ದು, ಎರಡಂದ್ರೆ ಯಾವ್ದು? ಎರಡಂದ್ರೆ ಭೂಲೋಕದ ರಕ್ಷಣೆ, ಪರಲೋಕದ ರಕ್ಷಣೆ. ಪರಲೋಕ ರಕ್ಷಣೆ ಎಷ್ಟು ಭಾಗ ಇದೆ? ಪರಲೋಕದ ರಕ್ಷಣೆ 2 ಭಾಗ ಇದೆ ಬ್ರದರ್. ಯಾವ್ದು? ಒಂದು ದೊಡ್ಡ ಸಮೂಹ, 1,44,000, ದೊಡ್ಡ ಸಮೂಹ. ಇನ್ನೊಂದು ದೊಡ್ಡ ಸಮೂಹ, ಚಿಕ್ಕ ಸಮೂಹ. ಅದರ ದೊಡ್ಡ ಸಮೂಹ, ಚಿಕ್ಕ ಹಿಂಡು. ಅದರ ಸೊ ಚಿಕ್ಕ ಹಿಂಡು ಓಟ ಎಲ್ಲ ಓಡ್ ಮುಗಿಸಿದ್ಮೇಲೆ ಇನ್ನ ಬ್ಯಾಲೆನ್ಸ್ ಯಾರಪ್ಪ ಉಳ್ದವ್ರೆ ಅಂದ್ರೆ ದೊಡ್ಡ ಸಮೂಹ ಏನಾಗೋರೆ ಇದ್ರೆ. ಸರಿ, ಈ ದೊಡ್ಡ ಸಮೂಹ ಏನ್ರಿ, ಆ ದೊಡ್ಡ ಸಮೂಹನೇ ಇಲ್ಲಿ ಪ್ರಕಟಣೆ 19ನೇ ಅಧ್ಯಾಯಲ್ಲಿ ಹೇಳಂತ ಒಂದು ಮಾತು. ಅದರ ದೊಡ್ಡ ಸಮೂಹದ ಮುಖಾಂತರ ದೇವರು ತನ್ನ ಒಂದು ಏನ್ರಿ ದೇವ್ರ ಯೋಜನೆ ಅಂತ ವಿಚಾರಗಳನ್ನ ಮಾತಾಡಕ್ಕೆ ಏನ್ ಮಾಡ್ತಾರೆ, ಶುರು ಮಾಡ್ತಾರೆ. ಅದರ ಸರಿ, ಯಾಕೆ ದೊಡ್ಡ ಸಮೂಹ ಅಂತ ನೋಡ್ಬೇಕಾದ್ರೆ ನೋಡ್ರಿ, ಬೈಬಲ್ ಅಲ್ಲಿ ಒಂದು ವಾಕ್ಯ ಇದೆ. ಏನ್ ಹೇಳ್ತಾರೆ, ನೀವು ಭೂಮಿಗೆ ಏನಾಗಿದ್ದೀರಾ, ಉಪ್ಪಾಗಿದ್ದೀರಾ ಅಂತ ಹೇಳ್ತಾರೆ. ಆ ಉಪ್ಪು ತನ್ನ ಸಾರತ್ವವನ್ನು ಕಳ್ಕೊಂಡ್ಬಿಟ್ರೆ ಆ ಉಪ್ಪು ಏನಕ್ಕೂ ಪ್ರಯೋಜನ ಇಲ್ಲ, ಕಾಲಿನ ತುಳಿದಾಕೋದಕ್ಕೆ ಮಾತ್ರ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಅದು ಹೇಳ್ತಾರೆ. ಅಂದ್ರೆ ಹಂಗಾರೆ ಯಾರಪ್ಪ ಉಪ್ಪು ಅಂತಂದ್ರೆ ಏನ್ರಿ, ಭೂಮಿಗೆ ಉಪ್ಪು ನಾವೇ. ಉಪ್ಪು ಅಂದ್ರೆ ಏನಂದ್ರೆ ರುಚಿ. ಅದರ ಏನ್ರಿ, ನೀವು ಎಲ್ಲ ಒಂದು ಅಡುಗೆ ಮಾಡ್ಬಿಟ್ಟು ಅದಕ್ಕೆ ಉಪ್ಪಾಗ್ದಿರ ಇದ್ರೆ ಏನೂ ಪ್ರಯೋಜನ ಇಲ್ಲ. ಅಂತ ಎಂಥ ಡಿಲಿಷಿಯಸ್ ಫುಡ್ಡೇ ಇರಲಿ, ನೋಡೋಕೆ ಎಷ್ಟೇ ಗ್ರ್ಯಾಂಡ್ ಆಗಿರಲಿ, ಅದಕ್ಕೆ ಟೇಸ್ಟ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಟೇಸ್ಟ್ ಬರಬೇಕು ಅಂದ್ರೆ ಏನು ಬೇಕು, ಉಪ್ಪು ಇರಬೇಕು ಅಲ್ವರ. ಹಂಗಾರೆ ಭೂಮಿಗೆ ಯಾರಪ್ಪ ಟೇಸ್ಟ್ ಅಂತಂದ್ರೆ ನಾವೇ ಏನ್ರಿ ಅಲ್ವರ ಟೇಸ್ಟ್. ಅದರ ದೇವ್ರ ಮಕ್ಕಳು, ದೇವ್ರು ಆತ್ಕೊಂಡಂತ ಸಭೆ. ಅದರ ಸರಿ, ಈ ಆತ್ಕೊಂಡಂತ ಸಭೆ ಕಂಪ್ಲೀಟ್ ಆಗಿದ್ಮೇಲೆ ಅದರ ದೇವರು ತನ್ನ ಮೌತ್ ಪೀಸ್ ಆಗಿ ಯಾರನ್ನಪ್ಪ ಯೂಸ್ ಮಾಡ್ಕೊಂತಾರೆ ನೆಕ್ಸ್ಟು ಅಂತಂದ್ರೆ, ಇನ್ನೊಬ್ರು ರೆಪ್ರೆಸೆಂಟೇಟಿವ್ ಭೂಲೋಕದಲ್ಲಿ ಏನಾಗಿದ್ದಾರೆ ಇದ್ದಾರೆ. ಅವರೇ ಯಾರಪ್ಪ ಅಂತ ನೋಡ್ತಾ ಅಂದ್ರೆ ದೊಡ್ಡ ಸಮೂಹ. ಅಂದ್ರ ಇವ್ರ ಬಗ್ಗೆ ನಾವೇನ್ ನೋಡಿದಿರಿ,
ಅದರ ಕನ್ನಿಗಳ ಬಗ್ಗೆ ಹೋಲಿಕೆ ನೋಡಿದಿರಿ ಅಲ್ವರ. ಏನು ಪರಲೋಕ ರಾಜ ಏನಕ್ಕೆ ಹೋಲಿಕೆ ಆಗಿದೆ? ಆರ್ತಿಗಳನ್ನ ಎತ್ಕೊಂಡು ಹೋಗಿ ಏನ್ರಿ ಮೊದಲಿಂಗನ ಎದುರುಗೊಳ್ಳೋದಿಕ್ಕೆ ಹೋಗುವಂತ ಕನ್ಯೆಗಳಿಗೆ ಏನಾಗಿದೆ? 10 ಕನ್ಯೆಗಳಿಗೆ ಹೋಲಿಕೆ ಆಗಿದೆ. ಅದ್ರಲ್ಲಿ 5 ಮಂದಿ ಕನ್ಯೆಗಳು ಹೆಂಗಿದ್ರಂತೆ? ಬುದ್ಧಿವಂತರು. ಬುದ್ಧಿವಂತರು. 5 ಮಂದಿ ಬುದ್ಧಿ ಹೀಗೆ ಹೀನರು. ಅದರ ಸೊ ಬುದ್ಧಿವಂತರಿಗೂ ಬುದ್ಧಿಹೀನರಿಗೂ ಏನ್ ವ್ಯತ್ಯಾಸ ಇದೆ? ಅವ್ರ ಆಯಿಲ್ ಎಲ್ಲ ರೆಡಿ ಇಟ್ಕೊಂಡಿರ್ತಾರೆ ಬ್ರದರ್, ದೀಪಕ್ಕೆ ಏನ್ ಬೇಕು. ದೀಪದಲ್ಲಿ ಎಣ್ಣೆ ಇಟ್ಕೊಂಡು ಅವರು ಪಾತ್ರೆಲೂ ಎಣ್ಣೆ ಇಟ್ಕೊಂಡಿದ್ರು. ವೆರಿ ಗುಡ್. ಬುದ್ಧಿಹೀನರು ಅವರು ಆಯಿಲ್ ಕಡಿಮೆ ಇತ್ತು. ಕಡಿಮೆ ಇರ್ತದೆ, ಪಾತ್ರೆಲೂ ಎಣ್ಣೆ ಇರಲ್ಲ ಅವ್ರ ಹತ್ರ. ಅಲ್ವರ. ನೋಡ್ಬೇಕಾರೆ ಬುದ್ಧಿಹೀನ ಕನ್ಯೆಗಳಿಗೂ ಬುದ್ಧಿವಂತರ ಕನ್ಯೆಗಳಿಗೂ ಏನಪ್ಪ ವ್ಯತ್ಯಾಸ ಅಂದ್ರೆ, ಒಬ್ಬರು ಏನ್ರಿ ದೀಪದಲ್ಲಿ ಮಾತ್ರ ಎಣ್ಣೆ ಇಟ್ಕೊಂಡಿಲ್ಲ, ದೀಪದ ಜೊತೆಗೆ ಬುದ್ಧಿಲಿ ಕೂಡ ಏನ್ ಮಾಡ್ತಾರೆ? ಎಣ್ಣೆನ ಇಟ್ಕೊಂಡಿರ್ತಾರೆ ಅಲ್ವರ. ಸೊ ಈ ಒಂದು ಬುದ್ಧಿಹೀನವಾಗಿರೋಂಥ ಕನ್ಯೆಗಳು ಬರೀ ದೀಪದಲ್ಲಿ ಮಾತ್ರ ಏನ್ ಮಾಡ್ತಾರೆ? ಎಣ್ಣೆ ಇಟ್ಕೊಂಡಿರ್ತಾರೆ ಅಲ್ವರ. ಮೊದಲಿಂಗನು ಬಡದು ತಡ ಆಗೋಯ್ತು. ಯಾವಾಗ ತಡ ಆಯ್ತೋ ಏನ್ರಿ, ಇವರು ದೀಪದಲ್ಲಿರೋಂಥ ಎಣ್ಣೆಗಳೇನಾಯ್ತು ಅಲ್ಲಿ ಖಾಲಿ ಆಗೋದಕ್ಕೆ ಶುರು ಆಯ್ತು. ಯಾವಾಗ ಖಾಲಿ ಆಯ್ತೋ ಏನ್ರಿ, ಅವಾಗ ಕೂಗ್ಬಿಡ್ತಾರೆ, ಈಗೋ ಮೊದಲಿಂಗನು ಅಂತಂದ್ಬಿಟ್ಟು ಅವಾಗ ಎದ್ದಿ ಇನ್ನೇನು ಏನ್ರಿ ದೀಪನ ಉರಿಸಿ ಏನ್ರಿ ಮೊದಲಿಂಗನ ಎದುರ್ಕೊಳ್ಳೋದಕ್ಕೆ ಹೋಗ್ಬೇಕು. ದೀಪ ಏನಾಗ್ತದೆ ಅಲ್ಲಿ ಹಾರೋಗ್ತಾ ಇದೆ, ಯಾಕಂದ್ರೆ ಎಣ್ಣೆ ಇಲ್ಲ. ಅವಾಗ ಏನ್ ಕೇಳ್ತಾರೆ? ನಿಮ್ಗಿರಂತ ಎಣ್ಣೆ ನಮ್ಗೇನ್ ಮಾಡಿದೀವೋ ಕೊಡಿ ಅಂತಂದ್ರೆ ಕೊಡಕ್ಕಾಗ್ತಾರ ಅಂದ್ರೆ ಇಲ್ಲ ರೀ. ಅದರ ಎಣ್ಣೆ ಅಂತ ಏನ್ ನೋಡ್ತೀರಿ ಬೈಬಲಲ್ಲಿ? ಪವಿತ್ರ ಆತ್ಮ. ನಮಗಿರೋಂಥ ಸ್ಪಿರಿಟ್ ಆಫ್ ಕಾನ್ಸಿಕ್ರೇಷನ್, ನಮ್ಗಿರೋಂಥ ದೇವ್ರ ಮೇಲೆ ಭಕ್ತಿ, ವೈರಾಗ್ಯ, ಆಸಕ್ತಿ, ಇದು ಮತ್ತೊಬ್ರಿಗೆ ಏನ್ ಮಾಡೋಕ್ಕಾಗಲ್ಲ, ಶೇರ್ ಮಾಡೋದಕ್ಕೆ ಆಗಲ್ಲ. ನಾವು ಹೇಳ್ಬೋದು ಅದರ, ಅದು ನಾವು ನಮ್ಮ ಹತ್ರ ಇರೋಂಥ ಅನುಭವಗಳನ್ನ ಹಂಚ್ಕೊಬೋದು, ಆದರೆ ಅದನ್ನು ಅವರೇ ಸ್ವತಃ ಏನು ಮಾಡಬೇಕು? ಪಡ್ಕೊಬೇಕು. ಅದಕ್ಕೆ ನಾವು ಏನಪ್ಪ ನೋಡ್ತೀರಿ ಬೈಬಲಲ್ಲಿ ಅಂತಂದರೆ, ಏನು ಹೇಳ್ತಾರೆ ವಾಕ್ಯದಲ್ಲಿ? ಹೋಗ್ಬಿಟ್ಟು ಏನ್ರಿ ಅಲ್ಲಿ ಮಾರೋ ಹತ್ರ ಏನು ಮಾಡಿದೀವೋ ಕೊಂಡ್ಕೊಂಡು ಬನ್ನಿ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಮಾರೋರು ಯಾರಂದ್ರೆ ದೇವರು ಫ್ರೀಯಾಗಿ ಏನು ಮಾಡೋಕ್ಕಲ್ಲ, ಪವಿತ್ರಾತ್ಮ ಕೊಡೋಕ್ಕೋಗಲ್ಲ. ನಾವು ಭಯಂಕರವಾಗಿ ಏನು ಮಾಡ್ಕೋ? ಸ್ಯಾಕ್ರಿಫೈಸ್ ಮಾಡೋಕ್ಕೋ, ಖರ್ಚು ಮಾಡಬೇಕು, ಕೊಂಡ್ಕೊಬೇಕು. ಅವಾಗ ದೇವ್ರು ನಮ್ಗೆ ಏನು ಮಾಡೋದು? ಈ ಸ್ಪಿರಿಟ್ ಆಫ್ ಕಾನ್ಸಿಕ್ರೇಷನ್ ಅಂತ ಏನು ಮಾಡೋದು? ಕೊಡೋದು ಅಲ್ವರ. ಸೊ ಈ ಗ್ರೇಟ್ ಮಲ್ಟಿಟ್ಯೂಡ್ ಏನಪ್ಪ ಮಾಡ್ತಾರೆ ಮಿಸ್ಟೇಕು ಅಂತಂದರೆ, ದೇವ್ರ ಮೇಲೆ ಆಸಕ್ತಿ, ಭಯ, ಭಕ್ತಿ ಕಮ್ಮಿ ಇರೋದ್ರಿಂದ ಏನ್ರಿ ಅವ್ರು ದೇವ್ರಿಗೆ ಯೋಗ್ಯವಾಗಿ ಏನಾಗೋದಿಲ್ಲ, ಅವ್ರು ಬಾಳೋದಿಲ್ಲ ಅಲ್ವರ. ಚಿಕ್ಕ ಎಂಡಲ್ಲಿ ಒಬ್ಬರು ಆಗೋದಕ್ಕೆ ಅವ್ರು ಬಾಳೋದಿಲ್ಲ. ಏನಪ್ಪ ಅವ್ರಿಗೆ ಮುಖ್ಯವಾದ ಅಟ್ರಾಕ್ಷನ್ಸ್ ಅಂತಾರೆ? ಒನ್ ಆಫ್ ದ ಈ ಒಂದು ಸ್ಟೇಜಲ್ಲಿ, ಇವನ್ ರೆವಲ್ಯೂಷನ್ 19 ಚಾಪ್ಟರ್ ಹೇಳ್ಬೇಕಾದ್ರೆ ಮುಖ್ಯವಾಗಿ ಇದು ಹೇಳೋದೇ ಅಂದರೆ, ಬ್ಯಾಬಿಲೋನಲ್ಲಿ ಅಂತ ದೊಡ್ಡ ಒಂದು ಗುಂಪು ಜನಾಂಗ, ದೇವ್ರ ಮೇಲೆ ಭಯ ಭಕ್ತಿ ಇಲ್ದಿರೋಂಥ ಒಂದು ಜನಾಂಗ ಯಾರಪ್ಪ ಅಂದರೆ ಗ್ರೇಟ್ ಮಲ್ಟಿಟ್ಯೂಡ್. ಎಷ್ಟೋ ರೀತಿಯಲ್ಲಿ ಬಾಬಿಲೋನ್ ಏನಾಗಿರ್ತಾರೆ, ಅವರು ಸಿಗಾಕೊಂಡಿರ್ತಾರೆ. ಬಾಬಿಲೋನ ಬಿಟ್ಟು ಬರೋಕೆ ಏನಿಲ್ಲ ಅವ್ರಿಗೆ ಮನಸ್ಸಿಲ್ಲ. ಯಾಕಪ್ಪ ಮನಸ್ಸಿಲ್ಲ ಅಂತಂದರೆ, ಆ ಸಂಸ್ಥೆಯಲ್ಲಿ ಇದೆ, ಎಲ್ಲ ಸೌಕರ್ಯಗಳಿದೆ, ಎಲ್ಲ ವ್ಯವಸ್ಥೆಗಳಿದೆ, ಎಲ್ಲ ಸಪೋರ್ಟ್ ಇದೆ. ಅದರ ಅಯ್ಯೋ ಇದು ಬಿಟ್ಟು ಹೋಗ್ಬಿಟ್ರೆ ನಾವು ಹೆಂಗೆ ಅಂತಂದ್ಬಿಟ್ಟು ಏನ್ರಿ ಅವರು ಬಾಬಿಲೋನಿಂದ ಬಿಟ್ಟು ಬರೋಕ್ಕೆ ವ್ಯವಸ್ಥೆ ಮಾಡ್ತಾ ಇರ್ತಾರೆ. ಅದು ಯಾವಾಗ ಪ್ರಕಟಣೆ 18ನೇ ಹೇಳೋಂಥ ರೀತಿಯಲ್ಲಿ ಬಾಬಿಲೋನ್ ಬೀಳ್ತಾರೋ, ಬಾಬಿಲೋನ್ ಮೇಲೆ ಭಯಂಕರವಾಗಿರೋದು ದೇವ್ರ ಕೋಪ ಬೀಳ್ತಾರೋ, ಅವಾಗೇನಪ್ಪ ಅಂದರೆ ಈ ಕಂಪ್ಲೀಟ್ ಬ್ಯಾಬಿಲೋನ್ ಅಂತ ಸಿಸ್ಟಮ್ನ ಏನು ಮಾಡ್ತಾರೆ? ಅಲ್ಲಿ ಕೊಲಾಪ್ಸ್ ಮಾಡ್ತಾರೆ. ಯಾವಾಗ ಸಿಸ್ಟಮೇ ಕೊಲಾಪ್ಸ್ ಆಗ್ತದೋ ಆವಾಗ ಜನಗಳಿಗೆ ಏನಾಗ್ತಾರೆ? ರಿಯಲೈಸ್ ಆಗ್ತದೆ, ಓ ನಾವು ಇದ್ದಿದ್ದೇನ್ರಿ ಸುಳ್ಳಲ್ಲಿ ನಾವು ಮಾಡ್ತಿರೋದು ತಪ್ಪು ಅಂತ ಏನು ಮಾಡ್ತಾರೆ? ಆವಾಗ ಬ್ಯಾಬಿಲೋನ್ನ ಬಿಟ್ಬಿಡ್ತಾರೆ. ಆದರೆ ಬಿಟ್ಟು ಬರೋದಕ್ಕೆ ಏನಾಗ್ತಾರೆ? ಇಟ್ ವಿಲ್ ಬಿ ಟೂ ಲೇಟ್. ಅದಕ್ಕೆ ನೋಡಿ, ನಾವು ಡಿವೈನ್ ಪ್ಲಾನ್ ಚಾರ್ಟಲ್ಲಿ ಏನು ಮಾಡ್ತೀರಿ, ಇದನ್ನು ಏನು ಮಾಡ್ತಾರೆ? ಬ್ಯೂಟಿಫುಲ್ಲಾಗಿ ನೋಡಿಸಿದ್ದಾರೆ. ಅದರ ನಾವು ಗಾಸ್ಪಲ್ ಏಜ್ ಅಂತ ನೋಡ್ತೀರಿ. ಅದರ ಈ ಗಾಸ್ಪಲ್ ಏಜಲ್ಲಿ ನೀವು ಕ್ಲೀನಾಗಿ ನೋಡೋದಂದ್ರೆ ಹಾರ್ವೆಸ್ಟ್ ಅಂತ ಏನಾಗಿದೆ ಒಂದು ಬೈಸೆಕ್ಷನ್ ಇದೆ. ಅದರ ಹಾರ್ವೆಸ್ಟ್ ಅಂತ ಬೈಸೆಕ್ಷನ್ ನೋಡ್ದ ಅಂತಂದರೆ ಏನ್ರಿ, ಇಲ್ಲಿ ಎಸ್ ಅಂತ ಒಂದು ಕಡೆ ಒಂದು ಶೇಡ್ ಇದೆ ನೋಡಿ, ಅದನ್ನ ಕಾಣಿಸ್ತಾ ನೋಡಿ, ಸರ್ಕಲ್ ಒಡೆ ಶೇಡ್. ಏನಪ್ಪ ಇದು ಎಸ್ ಅಂತಂದರೆ ಅದು ಭಯಂಕರ ಟೈಮ್ ಆಫ್ ಟ್ರಬಲ್. ಅದರ ನೋಡಿ, ಇಲ್ಲಿ ಗಾಸ್ಪಲ್ ಏಜಲ್ಲಿ ಒಂದು ಸಭೆ ಅಂತ ನೋಡಿದ್ರಿ, NMPQ ಅಂತ ಗುಂಪುಗಳು ಇವೆಲ್ಲ ಒಟ್ಟಾಗಿರೋದು ನೋಡ್ತೀರಿ. ಆದರೆ ಅದೇ ಒಂದು ಸಭೆ ಒಂದು ಸ್ಥಿತಿಗತಿಗಳು ಏನ್ರಿ ಈ ಸುಗ್ಗಿಯ ಕಾಲದ ಅಂತ್ಯದಲ್ಲಿ ಏನಾಯ್ತು ಅಂತಂದ್ರೆ ಪುಡಿ ಪುಡಿ ಆಗಿರೋದು ನೋಡ್ತೀರಿ. ಏನಪ್ಪ ಇದು ಪುಡಿ ಪುಡಿ ಆಗಿರೋದು? ಏನಕ್ಕೆ ಪುಡಿ ಪುಡಿ ಆಯ್ತು, ಏನಕ್ಕೆ ಚದುರೋಯ್ತು ಅಂತ ನೋಡೋದಂದ್ರೆ, ಇವರೆಲ್ಲ ಒಗ್ಗಟ್ಟಾಗಿದ್ರು ಎಲ್ಲಿ? ಬ್ಯಾಬಿಲೋನಾಗೆ. ರೋಮನ್ ಕ್ಯಾಥಲಿಕ್ಕು, ಪ್ರೊಟೆಸ್ಟೆನ್ಸು ಯಾವಾಗ ಈ ಭಯಂಕರವಾದ ಟ್ರಿಬ್ಯುಲೇಷನ್ ಅಲ್ಲಿ ಆಗ್ತಾರೋ, ದೇವರು ಇಂಡಿವಿಜುವಲ್ ಜಜ್ಮೆಂಟು ಅಂತ ಸಿಸ್ಟಮ್ಗೆ ಕೊಡೋಕೆ ಶುರು ಮಾಡ್ತಾರೋ, ಅವಾಗಂತ ಎಲ್ಲ ಬಿಟ್ಕೊಳಕ್ಕೆ ಏನಾಗ್ತಾರೆ? ಅಲ್ಲಿ ಶುರು ಆಗ್ತದೆ. ಯಾವಾಗ ಬಿಟ್ಕೊಂತದೋ ಆ ಬ್ಯಾಬಿಲೋನ್ ಸಿಸ್ಟಮ್ ಏನಾಗ್ತದೆ? ಅಲ್ಲಿ ಕೊಲಾಪ್ಸ್ ಆಗ್ತದೆ. ಅವಾಗೆ ಆ ಬಾಬಿಲೋನ್ ಸಿಸ್ಟಮಿಂದ ಹೊರಗಡೆ ಯಾರಪ್ಪ ಬರೋದು ಅಂದರೆ ದ ಗ್ರೇಟ್ ಮಲ್ಟಿಟ್ಯೂಡ್. ಅದಕ್ಕೆ ನೋಡ್ಬೇಕು, ಇಲ್ಲಿ ಪಿರಮಿಡ್ ನೋಡ್ತೀವಿ ಗೊತ್ತಾ? ಚಿಕ್ಕ ಪಿರಮಿಡ್ ನೋಡ್ತೀವಿ, ಪಿರಮಿಡ್ T. ಅದರ T ಅಂತ ಏನಪ್ಪ ಅಂದರೆ ಟ್ರಿಬ್ಯುಲೇಷನ್ ಸೈಂಟ್ಸ್. ಭಯಂಕರ ಕಷ್ಟ, ಸಂಕಟ, ಹಿಂಸೆಗಳಿಂದ ಏನ್ರಿ ಅಂತ್ಯದಲ್ಲಿ ತಪ್ಪಿಸ್ಕೊಂಡು ಬರೋಂಥ ಒಂದು ಸೈಂಟ್ಸ್. ಅವರು ಯಾವಾಗ ಈ ಸಂಸ್ಥೆನ ತಪ್ಪಿಸ್ಕೊಂಡು ಬರ್ತಾರೋ, ದೇವ್ರ ತೀರ್ಪು, ದೇವ್ರ ಯೋಜನೆ ಎಲ್ಲ ಸಂಪೂರ್ಣವಾಗಿ ಏನು ಮಾಡ್ತಾರೆ? ಅವಾಗ ತಿಳ್ಕೊಳಕ್ಕೆ ಶುರು ಮಾಡ್ತಾರೆ. ಅವಾಗೇ ದೇವ್ರಿಗೆ ಆಡೋವಂಥ ಹಾಡು ಯಾರಪ್ಪ ಅಂದರೆ
ಪ್ರಕಟಣೆ 19ನೇ ಅಧ್ಯಾಯ 1ನೇ ವಾಕ್ಯ. ಅದರ ಏನ್ ಹೇಳ್ತಾರೆ ಅವರು ದೇವ್ರಿಗೆ ಏನ್ ಮಾಡ್ತಾರಂತೆ? ಅಲ್ವರ ಏನ್ರಿ ದೇವ್ರಿಗೆ ಸ್ತೋತ್ರಗಳನ್ನ ಹೇಳ್ತಂತೆ. ಅದರ ಇದಾದ ಮೇಲೆ ಬಾಬಿಲೋನ್ ಬಿದ್ದಿದ ಮೇಲೆ, ಬಾಬಿಲೋನ್ಗೆ ಜಜ್ಮೆಂಟ್ ಆದ ಮೇಲೆ ದೊಡ್ಡ ಗುಂಪಿನ ಮಹಾಶಬ್ದವೋ ಎಂಬಂತೆ ಒಂದು ಶಬ್ದವು ನನಗೆ ಕೇಳಿಸಿತು. ಅವ್ರು ಹೇಳಿದ್ದೇನಪ್ಪ ಅಂತಂದ್ರೆ ಹಾಲೆಲೂಯಾ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಏನದು ಹಾಲೆಲೂಯಾ ಅಂತಂದ್ರೆ ಬೈಬಲಲ್ಲಿ ಫಸ್ಟ್ ಟೈಮ್ ಹಾಲೆಲೂಯಾ ಅಂತ ವರ್ಡ್ಸ್ ಏನಾಗ್ತಾರೆ ಇಲ್ಲಿ ಬರ್ತಾರೆ. ಏನೋ ನಾವು ಎಷ್ಟೋ ಸಲ ಕೇಳಿದಿರಿ ಸಭೆಗಳಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಹಾಲೆಲೂಯಾ ಅಂತ ಹೇಳ್ತಾರಲ್ವಾ. ಅಲ್ಲಿ ಅಂದ್ರೆ ಏನಪ್ಪ ಪದದ ಅರ್ಥ ಅಂದ್ರೆ ಪ್ರೇಸ್ ಗಾಡ್, ದೇವ್ರಿಗೇನಾಗ್ಲಿ ಸ್ತೋತ್ರವಾಗ್ಲಿ ಅಂತ. ಸೊ ಗ್ರೇಟ್ ಮಲ್ಟಿಟ್ಯೂಡು ಆ ಕಿರೀಟನ ಗೆಲ್ಲಿಲ್ಲ ಅಂದ್ರೂ ಸರಿ, ದೇವರು ಮಾಡಿರೋಂಥ ತೀರ್ಪನ್ನ ನೋಡ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ದೇವರ ಒಂದು ತೀರ್ಪು ನ್ಯಾಯವಾದದ್ದು, ಅದರ ಅದೇನ್ರಿ ಅದು ಸತ್ಯವಾದದ್ದು ಅಂತಂದ್ಬಿಟ್ಟು ಅದನ್ನ ಗೌರವಿಸಿ ದೇವ್ರಿಗೇನಪ್ಪ ಮಾಡ್ತಾರೆ ಅಂತಂದ್ರೆ ಏನ್ರಿ ದೇವ್ರಿಗೆ ಸ್ತೋತ್ರಗಳನ್ನ ಸಲ್ಲಿಸೋದು ಏನ್ ಮಾಡ್ತೀರಿ ನೋಡ್ತೀರಿ. ಅಲ್ಲಿ ಅಲುಯ್ಯ ಜಯವು ಪ್ರಭಾವವು ಶಕ್ತಿಯು ನಮ್ಮ ದೇವರಿಗೆ ಉಂಟಾಗಲಿ ಅಂತಂದ್ಬಿಟ್ಟು ಬ್ಯಾಬಿಲೋನ್ ನೋಡ್ಬಿಟ್ಟು ಏನಪ್ಪ ಮಾಡ್ತಾರೆ ಅಂದ್ರೆ ಈ ಒಂದು ಗ್ರೇಟ್ ಟೈಮ್ ಆಫ್ ಟ್ರಬಲ್ ಅಲ್ಲಿ ಬ್ಯಾಬಿಲೋನ್ ಸಿಸ್ಟಮ್ನ ಬಿಟ್ಟು ಹೊರಗಡೆ ಬರ್ಬೇಕಾರೆ ಆವಾಗ ದೇವ್ರಿಗೆ ಇವರು ಹೇಳೋಂಥ ಒಂದು ಮಾತು, ಅದರ ದೇವ್ರನ್ನ ನೋಡ್ಬಿಟ್ಟು ದೇವ್ರನ್ನ ಸ್ತುತಿಸುವಂಥ ಮಾತು. ಅದಕ್ಕೆ ಏನ್ರಿ ಈ ಟೈಮಲ್ಲಿ ಈ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಅಲ್ಲಿ ಅದರ ಒಂದ್ಸರಿ ಸಭೆ ಕಂಪ್ಲೀಟ್ ಆದ್ಮೇಲೆ ದೇವ್ರು ನೆಕ್ಸ್ಟು ಯಾರನ್ನಪ್ಪ ತನ್ನ ಚಾನಲ್ಸ್ ಆಗಿ ಯೂಸ್ ಮಾಡ್ತಾರೆ, ತನ್ನ ಮೌತ್ ಪೀಸ್ ಆಗಿ ಯೂಸ್ ಮಾಡ್ತಾರೆ, ಈ ಗ್ರೇಟ್ ಮಲ್ಟಿಟ್ಯೂಡ್ ಯೂಸ್ ಮಾಡಿ ಈ ಗ್ರೇಟ್ ಮಲ್ಟಿಟ್ಯೂಡ್ ಮುಖಾಂತರ ಅನೇಕ ಸತ್ಯಾರ್ಥಗಳನ್ನ ತರೋದಕ್ಕೆ ಏನ್ ಮಾಡ್ತಾರೆ ದೇವರು ಅವಾಗ ಯೂಸ್ ಮಾಡ್ತಾರೆ ಅಲ್ವರ. ಸರಿ, ಅವ್ರು ಏನ್ ಹೇಳ್ತಾರೆ ನೋಡೋಣ, ನೋಡ್ತೀವಿ ವರ್ಸ್ 2 Revelation 19 verse 2. ಆತನ ನ್ಯಾಯ ತೀರ್ಪುಗಳು ಸತ್ಯವೂ ನ್ಯಾಯವೂ ಆಗಿವೆ. ತನ್ನ ಜಾರತ್ವದಿಂದ ಭೂಲೋಕವನ್ನು ಕೆಡಿಸುತ್ತಿದ್ದ ಆ ಮಹಾ ಜಾರ ಸ್ತ್ರೀಗೆ ಆತನು ನ್ಯಾಯ ತೀರಿಸಿ ಅವಳು ಆತನ ಸೇವಕರನ್ನು ಕೊಂದದ್ದಕ್ಕಾಗಿ ಅವಳಿಗೆ ಪ್ರತಿದಂಡನೆಯನ್ನು ಮಾಡಿದ್ದಾನೆ. ನೋಡ್ರ, ಅದಕ್ಕೆ ಹೇಳ್ತಾರೆ ಆತನ ನ್ಯಾಯ ತೀರ್ಪುಗಳು ಏನ್ರಿ ಸತ್ಯವೂ ನ್ಯಾಯವಾಗಿದೆ ಅಂತ ಹೇಳ್ತಾರೆ. ನೋಡ್ರ, ಇಷ್ಟು ದಿನ ಬ್ಯಾಬಿಲೋನಲ್ಲಿ ಎತ್ಕೊಂಡಿದ್ರು ಗ್ರೇಟ್ ಮಲ್ಟಿಟ್ಯೂಡ್, ಅದರ ದೇವ್ರಿಗೋಸ್ಕರ ಸತ್ಯಕ್ಕಾಗಿ ನಿಂತ್ಕೊಳಕ್ಕೆ ಏನ್ ಮಾಡ್ತಾರೆ ತುಂಬಾ ಹಿಂದೆ ಮುಂದೆ ನೋಡ್ತಾರಂತ ಜನಗಳು. ಇವಾಗ ಯಾವಾಗ ಬ್ಯಾಬಿಲೋನ್ ಸಿಸ್ಟಮ್ ಸತ್ಯಾರ್ಥಗಳ ಪ್ರಕಾರ ಬೈಬಲ್ ಪ್ರಾಫೆಸಿಗಳ ಪ್ರಕಾರ ಅಂದರೆ ಕರೆಕ್ಟಾಗಿ ಕೊಲಾಪ್ಸ್ ಆಗ್ತಾರೋ ಅವಾಗ ದೇವ್ರ ನ್ಯಾಯ ತೀರ್ಪುಗಳನ್ನ ಏನ್ ಮಾಡ್ತಾರೆ ಅರ್ಥ ಮಾಡ್ಕೊಂಡು ಅವಾಗ ದೇವ್ರಿಗೆ ಸ್ತೋತ್ರ ಹೇಳಕ್ಕೆ ಶುರು ಮಾಡ್ತಾರೆ. ಏನ್ ನಿನ್ನ ನ್ಯಾಯ ತೀರ್ಪುಗಳು ಸತ್ಯವೂ ನ್ಯಾಯವೂ ಆಗಿದೆ. ಅದರ ತನ್ನ ಜಾರತ್ವದಿಂದ ಭೂಲೋಕವನ್ನು ಕೆಡಿಸುತ್ತಿದ್ದ ಆ ಮಹಾಜಾರಸ್ಥರಿಗೆ ಆತನ ನ್ಯಾಯ ತೀರಿಸಿದ್ದಾನೆ. ಅದರ ಜಾರತ್ವ ನಮ್ಗೆಲ್ಲ ಚೆನ್ನಾಗಿ ಗೊತ್ತು. ಬ್ಯಾಬಿಲೋನ್ಗೆ ದೇವ್ರು ಕೊಟ್ಟ ಇನ್ನೊಂದು ಹೆಸರು ಅಂದ್ರೆ ಜಾರಸ್ತ್ರೀ ಅಂತ ನೋಡ್ತೀರಿ. ಏನಕ್ಕೆ ಜಾರತ್ವ ಅಂತ ಕೊಡ್ತಾರೆ ಅಂತಂದ್ರೆ ಇವರು ಲೋಕದ ರಾಜ್ಯಗಳಿಂದ ಸೇರ್ಕೊಂಡ್ಬಿಟ್ಟು ಕ್ರಿಸ್ತನ ಬರೋದಕ್ಕಿಂತ ಮುಂಚೆನೆ ಲೋಕದಲ್ಲಿ ಏನ್ ಮಾಡ್ತಾರೆ ಆಳ್ವಿಕೆ ಮಾಡಕ್ಕೆ ಏನ್ ಮಾಡ್ತಾರೆ ಶುರು ಮಾಡ್ತಾರೆ. ಇದು ದೇವ ದೃಷ್ಟಿಯಲ್ಲಿ ಹೆಂಗಪ್ಪ ಇದೆ ಅಂದ್ರೆ ಅಸಹ್ಯ. ಯಾಕಂದ್ರೆ ಏನ್ರಿ ಸಭೆ ಶುದ್ಧ ಕನ್ಯೆ, ಮದಲಿಂಗನು ಬರೋ ತನಕ ಮದಲಿಂಗ ಜೊತೆಗೆ ಸೇರ್ಕೊಂಡು ಆಳ್ವಿಕೆ ಮಾಡೋ ತನಕ ಕಾತ್ಕೊಂಡಿರ್ಬೇಕಾಗಿತ್ತು. ಆದ್ರೆ ಇವ್ರು ಏನ್ ಮಾಡ್ತಾರೆ ಮದಲಿಂಗನು ಬರೋದಕ್ಕಿಂತ ಮುಂಚೆನೆ ಲೋಕ ರಾಜ್ಯಗಳ ಸೇರ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಆಳ್ವಿಕೆ ಮಾಡಕ್ಕೆ ಶುರು ಮಾಡ್ತಾರೆ. ಇದು ದೇವ ದೃಷ್ಟಿಯಲ್ಲಿ ಹೆಂಗಪ್ಪ ಅಂದ್ರೆ ಜಾರತ್ವ ತರ ಏನಾಗಿದೆ ಅಲ್ಲಿದೆ. ಅದರ ಅದಕ್ಕೆ ಹೇಳ್ತಾರೆ ಇವರು ಜಾರತ್ವ ಮಾಡಿರೋದ್ರಿಂದ ಆಮೇಲೆ ಏನ್ ಮಾಡಿದ್ರಂತ ಅಲ್ಲಿ ದೇವರ ಭಕ್ತರನ್ನು ಕೊಂದು ಹಾಕಿದಕ್ಕೋಸ್ಕರ ದೇವ್ರು ಏನ್ ಮಾಡಿದ್ರೆ ಇವರಿಗೆ ಪ್ರತಿದಂಡನೆ ಕೊಟ್ಟಿದ್ದಾರೆ. ಆ ಪ್ರತಿದಂಡನೆ ಹೆಂಗಿದೆ ಅಂತೆ ಅದು ನ್ಯಾಯವಾಗಿದೆ. ಅದರ ಅದು ಕೊಡ್ಬೇಕಾಗಿರೋಂಥ ಶಿಕ್ಷಣೆ ಹೊರತು ದೇವ್ರು ಏನ್ ಮಾಡಕ್ಕೋಲ್ಲ, ಏನೋ ಅನ್ಯಾಯನ ಮಾಡಕ್ ಹೋಗಿಲ್ಲ. ಎಷ್ಟೋ ಜನ ಏನ್ರಿ ಸತ್ಯ ಎಲ್ಲ ಹೇಳ್ಕೊಟ್ಮೇಲೆ ಬ್ಯಾಬಿಲೋನ್ ಬಿಟ್ಟು ಬರೋಕೆ ಏನ್ ಮಾಡ್ತಾರೆ ತುಂಬಾ ಯೋಚನೆ ಮಾಡ್ತಾರೆ. ಅಯ್ಯೋ ಅಯ್ಯೋ ನಮ್ಮ ಸಭೆ, ಅಯ್ಯೋ ನಮ್ಮ ದೊಡ್ಡ ಸಭೆ, ಅಯ್ಯೋ ಅಂತಂದ್ಬಿಟ್ಟು ಅಲ್ವರ. ಆದ್ರೆ ಬೈಬಲ್ ಏನ್ ಹೇಳ್ತಾರೆ ಅಂತಂದ್ರೆ ಇವಾಗ ಬಿಟ್ಟು ಬಂದ್ರೆ ಒಳ್ಳೆ ಪುರಸ್ಕಾರ ರೀ, ತಾವೇ ವಾಲಂಟರಿ ಬಿಟ್ಟು ಬಂದ್ರೆ. ಆದ್ರೆ ಬಿಟ್ಟು ಬರ್ಲಿಲ್ಲ ಅಂತಂದ್ರೆ ದೇವರೇ ಸಿಸ್ಟಮ್ನ ಹೊಡಿಬೇಕಾದ್ರೆ ಏನಾಗ್ತಾರೆ ಎಲ್ಲಾರು ಹೊರಗಡೆ ಬಿಟ್ಟು ಬರೋಂಥ ಒಂದು ಅನಿವಾರ್ಯ ಏನಾಗ್ತಾರೆ ಅಲ್ಲಿ ಉಂಟಾಗ್ತಾರೆ. ನೋಡ್ರಿ ಇದ್ದೀನಿ ಮೊನ್ನೆ ಕೂಡ ಒಂದು 2 ದಿನ ಮುಂಚೆ ಏನಾಗಿದೆ ಟರ್ಕಿಯಲ್ಲಿ ಭಯಂಕರ ಅಂತ ಭೂಕಂಪ ಇಸ್ತಾನ್ಬುಲ್ ಏನ್ರಿ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದ್ದವ್ರು ಎಲ್ಲ ಏನಾಗ್ಬಿಟ್ರೆ ಎಲ್ಲ ಹೊರಗಡೆ ಬಂದ್ಬಿಟ್ರು. ಯಾಕೆ ಅಂದ್ರೆ ಭೂಕಂಪ ಎಲ್ಲಿ ಬಿದ್ದೋಗ್ಬಿಟ್ಟು ಸತ್ತೋಗ್ಬಿಡ್ತಿರೋ ಅಂತ ಅಲ್ವರ. ಜನಗಳು ತಾವೇ ಬಾಂದ್ರೆ ಬರ್ತಾರ ಬರ್ಲ ನೋಡ್ರಿ. ಈ ತರ ಭೂಕಂಪ ಆದಾಗ ಏನಾಗ್ತಾರೆ ಘರ್ಷಣೆ ಆದ ತಕ್ಷಣ ಆಟೋಮೆಟಿಕ್ ಜನಗಳು ಏನ್ ಮಾಡ್ತಾರಲ್ಲ ತನ್ನ ಆಸ್ತಿ ಅಂತ ಸಿರಿ ಸಂಪತ್ತು ಘನತೆ ಗೌರವ ಎಲ್ಲ ಬಿದ್ದೇನ್ ಮಾಡ್ತಾರೆ ಎಲ್ಲ ರೋಡ್ಗೆ ಬಂದ್ಬಿಡ್ತಾರೆ. ಈ ರೀತಿನೇ ದೇವ್ರಿಗೆ ಮಾಡೋದು. ಅದಕ್ಕೆ ಪ್ರಕಟಣೆ 16 ನೋಡ್ಬೇಕಾದ್ರೆ ಈ ಬಾಬಿಲೋನ್ ಶೇಕ್ ಮಾಡೋದಕ್ಕೆ ಭಯಂಕರವಾಗಿರೋ ದೊಡ್ಡ ಭೂಕಂಪ ಅಂತ ಏನ್ ಮಾಡ್ತಾರೆ ಅಲ್ಲಿ ಕಂಪೇರ್ ಮಾಡೋದು ಕೂಡ ನಾವು ಏನ್ ಮಾಡ್ತೀರಿ ಅಲ್ಲಿ ಸತ್ಯವೇದದಲ್ಲಿ ಅಲ್ಲಿ ನೋಡ್ತೀರಿ ಅದರ. ಸೊ ನೋಡೋಣ ರೆವಲ್ಯೂಷನ್ 19 chapter verse 3 ಎಂದು ಹೇಳಿ
ಎರಡನೆಯ ಸಾರಿ ಹಲ್ಲೆಲೂಯಾ ಎಂದು ಆರ್ಭಟಿಸಿ ಅವಳ ದಹನದಿಂದುಂಟಾದ ಹೊಗೆಯು ಯುಗಯುಗಾಂತರಗಳಲ್ಲಿಯೂ ಏರಿ ಹೋಗುತ್ತದೆ ಎಂದು ಹೇಳಿದರು. ನೋಡ್ರಾ? ಅದಕ್ಕೆ ಎರಡನೇ ಸಾರಿ ಏನಪ್ಪ ಹೇಳ್ತಾರೆ, ಅಲ್ಲುಲುಯ್ಯ ಅಂತ ಹೇಳ್ಬಿಟ್ಟು ಆರ್ಭಟಿಸಿ ಏನ್ ಹೇಳ್ತಾರೆ, ಅವಳ ಏನ್ರಿ ದಹನದಿಂದ ಉಂಟಾದ ಹೊಗೆಯು ಯುಗ ಯುಗಾಂತರಗಳಿಗೂ ಏರಿ ಹೋಗುತ್ತದೆ ಅಂತ ಹೇಳ್ತಾರೆ. ಅದರ ದಹನದಿಂದ ಉಂಟಾದಂತ ಹೊಗೆ, ಅದರ ಏನಿದು ಹೊಗೆ ಅಲ್ವರ? ಹೊಗೆ ಅಂತಂದ್ರೆ ಏನಪ್ಪ ಅಂತಂದ್ರೆ ಏನ್ರಿ, ಏನೋ ಒಂದು ವಸ್ತು ಸಂಪೂರ್ಣವಾಗಿ ಸುಟ್ಟೋಗಿದೆ ಅಂತಂದ್ಬಿಟ್ಟು ನೆನಪು ತರದೇ ಏನ್ರಿ ಒಂದು ಹೊಗೆ. ಅದರ ಯೋಚನೆ ಮಾಡ್ರಿ, ಇವಾಗ ದೂರದಲ್ಲಿ ಏನಾದ್ರು ಒಂದು ಹೊಗೆ ನೋಡ್ತಾ ಅಂತಂದ್ರೆ ನಮ್ಗೆ ಕಾಣಿಸ್ತಂದ್ರೆ ನಾವೇನು ತಿಳ್ಕೊಂತೀರಿ, ಓ ಏನೋ ಒಂದು ವಸ್ತು ಇತ್ತಪ್ಪ, ಆ ವಸ್ತು ಏನಾಗಿದೆ, ಸಂಪೂರ್ಣವಾಗಿ ಸುಟ್ಟೋಗಿದೆ ಅಂತ ನಮ್ಗೆ ಏನಾಗ್ತಾರೆ, ಜ್ಞಾಪಕಕ್ಕೆ ಬರ್ತಾರೆ ಅಲ್ವರ? ಇಮ್ಯಾಜಿನ್ ಮಾಡ್ರಿ, ಅದರ ನಾವು ಅಮೆರಿಕಲ್ಲಿ ಏನಾಯ್ತು ಒಂದು ಏನ್ರಿ ಕ್ಯಾಲಿಫೋರ್ನಿಯಾ ಅದರ ಏನ್ರಿ ಲಾಸ್ ಏಂಜಲಸ್ ಬೆಂಕಿಯಲ್ಲಿ ಏನಾಗ್ಬಿಡ್ತು, ಸುಟ್ಟೋಗ್ಬಿಡ್ತು. ಅದರ ಎಷ್ಟು ಆರ್ಸು ಏನಾಗಿಲ್ಲ, ಎಲ್ಲ ಆರ್ಲೇ ಇಲ್ಲ, ಎಲ್ಲ ಬೆಂಕಿಯಲ್ಲಿ ಆರೋಗಿದ್ಮೇಲೆ ಆ ಮನೆ ಓನರ್ಗಳು ಏನು ಮಾಡ್ತಾರೆ, ಬಂದು ನೋಡ್ತಾರೆ ನೋಡಿಂತೀನಿ, ಅದರ ಬರೀ ಬೂದಿ ತುಂಬಿದೆ, ಬರೀ ಹೊಗೆ. ಆ ಹೊಗೆ ನೋಡಿದ್ರೆ ಏನಪ್ಪ ಜ್ಞಾಪನ ಬರ್ತಾರೆ ಅವ್ರಿಗೆ ಅಂತಂದ್ರೆ, ಅಯ್ಯೋ ನಾವೊಂದು ಕಾಲದಲ್ಲಿ ಏನಾಗಿದ್ರಿ ಈ ಮನೇಲಿ ವಾಸ ಮಾಡೋಲ್ಲ, ಈ ಮನೇಲಿ ಇರ್ಬೇಕಾದ್ರೆ ಎಷ್ಟೆಷ್ಟೆಲ್ಲ ಸವಿ ನೆನಪುಗಳಿತ್ತು ಅಂತ ಏನಾಗ್ತಾರೆ, ವಾಪಸ್ ಎಲ್ಲ ಆ ಜ್ಞಾಪಕ ಶಕ್ತಿ ಎಲ್ಲ ವಾಪಸ್ ಏನಾಗ್ತಾರದು ನೆನಪಿಗೆ ತರಂಥದ್ದು. ಅದರ ಅದೇ ರೀತಿ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ, ಈ ಹೊಗೆ ಅಂತಂದ್ರೆ ಆ ಒಂದು ಬಾಬಿಲೋನ್ನ ನಾಶ ಆಗಿರೋಂಥ ಒಂದು ನೆನಪು, ಬಾಬಿಲೋನ್ ಮಾಡಿರೋಂಥ ಎಲ್ಲ ದುಷ್ಟ ಕಾರ್ಯಗಳು, ಇದು ಯಾವತ್ತೂ ಏನ್ರಿ ಮನುಷ್ಯನ ಮನಸ್ಸಿನ ಏನಾಗಲ್ಲ, ಹೋಗೋದಿಲ್ಲ. ಅದಕ್ಕೆ ದೇವ್ರು ಮಾಡ್ತಾರೆ, ಮನಸ್ಸಲ್ಲಿ ಇಂಪ್ರಿಂಟ್ ಮಾಡ್ಬಿಡ್ತಾರೆ. ಏನಿಲ್ಲ, ಎಕ್ಸಾಂಪಲ್ ನೋಡಿರ್ತೀನಿ, ಇವಾಗ ಆದಾಮ ಏನು ಮಾಡ್ದ, ಈಡೇನ್ ತೋಟದಲ್ಲಿ ಏನು ಮಾಡ್ದ, ಪಾಪ ಮಾಡಿದ್ಕೆ ದೇವ್ರು ಏನು ಮಾಡಿದ್ರು, ಅವನ್ನ ಈಡೇನ್ ತೋಟದ ಹೊರಗಡೆ ಏನು ಮಾಡ್ತಾರೆ, ಅವನ್ನ ಕಳಿಸ್ಬಿಡ್ತಾರೆ. ಅದರ ಎಲ್ಲಿಗಪ್ಪ ಕಳ್ಸಿದ್ರು ಅಂತಂದ್ರೆ, ಅಪರಿಪೂರ್ಣವಾಗಿರೋಂಥ ಭೂಮಿಗೆ ಏನು ಮಾಡ್ತಾರೆ, ಅವನ್ನ ಕಳಿಸ್ಬಿಟ್ಟು ಏನು ಮಾಡ್ತಾರೆ ಅಂತಂದ್ರೆ, ದೇವದೂತರುಗಳ ಮುಖಾಂತರ ಆ ಒಂದು ರಸ್ತೆಗೆ ಬರದೇ ರೀತಿಯಲ್ಲಿ ಏನು ಮಾಡ್ತಾರೆ, ಈ ದಾರಿ ಕಾಣಿಸುತ್ತೆ ಏನು ಮಾಡ್ತಾರೆ, ರೋಡ್ನ ಬ್ಲಾಕ್ ಮಾಡ್ತಾರೆ. ಅದರ ಅದೇನಪ್ಪ ಅರ್ಥ, ಅದರ ದೇವರು ಲಿಟ್ರಲ್ ಆಗಿ ಪರದನ್ನ ದೇವತ್ರನ್ನ ಕಳಿಸ್ಬಿಟ್ಟು ಕತ್ತಿಟ್ಕೊಂಡು ನಿಂತ್ಕೊಡ್ರಪ್ಪ ಇದೇ ರೋಡಲ್ಲಿ ಯಾವಾಗೂ ಅಂತಂದ್ರ ಏನ್ರಿ, ಅದು ಲಿಟ್ರಲ್ ಮೀನಿಂಗ್ ಅಲ್ಲ. ಅದರ ನಾವೆಲ್ಲ ಸಾಮಾನ್ಯಗೆಲ್ಲ ತಿಳ್ಕೊಂಡ್ಬಿಡ್ತಾರೆ, ಓ ಲಿಟ್ರಲ್ ನಿಜವೂ ದೇವತ ಇದ್ದಾರೆ ಅಂತಂದ್ಬಿಟ್ಟು. ಅದರ ಆ ಒಂದು ದಾರಿಯಲ್ಲಿ ಹೋದ್ರೆ ಏನಾಗ್ಬಿಡ್ತಾರೆ, ನಮ್ಮನ್ನ ಸಾಯಿಸಾಕ್ಬಿಡ್ತಾರೆ ಅಂತಂದ್ಬಿಟ್ಟದರ. ಆ್ಯಕ್ಚುಲಿ ಏನ್ರಿ, ಆ ದೇವದೂತನ ಇಟ್ಟಿರೋಂಥ ಉದ್ದೇಶ ಏನಂತ ನೋಡ್ತೀರಿ ವಾಕ್ಯದಲ್ಲಿ ಓದಂತಂದ್ರೆ, ಅವರು ತಿರುಗಿ ಮರಳಿ ಒಳಗಡೆ ಬಂದ್ಬಿಟ್ಟಾರೋ ಅಂತಂದ್ಬಿಟ್ಟು ಆ ದಾರಿ ಕಾಣಿಸ್ತಿರೋ ರೀತಿಯಲ್ಲಿ ಏನು ಮಾಡ್ತಾರೆ, ದೇವರು ಅವ್ರು ಮರೆ ಮಾಡೋದು ನೋಡ್ತೀರಿ. ಅಂದ್ರೆ ದೇವರು ತನ್ನ ದೇವದೂತರನ್ನ ಕಳಿಸಿ ಅವ್ರ ಕಣ್ಗಳನ್ನ ಮಂಕ್ ಮಾಡಿ ಈ ಒಂದು ದಾರಿ ತಿರ್ಗಾ ಸಿಗ್ತಿರೋ ರೀತಿಯಲ್ಲಿ ಏನಪ್ಪ ಮಾಡ್ತಾರೆ, ಅದು ಮಾಡ್ತಾರೆ. ಅದರ ಸೊ ಅಲ್ಲಿ ದೇವದೂತರು ಅಂದರೆ ನಮ್ಗೆ ಯಾವಾಗ ಏನಪ್ಪ ನೆನಪಿಗೆ ತರ್ತಾರೆ ಅಂತಂದರೆ, ಆ ಈಡ್ದೇನು ತೋಟದಲ್ಲಿರೋಂಥ ಒಳ್ಳೆ ವ್ಯವಸ್ಥೆಗಳು ಅದರ ಏನಾಗ್ತಾರೆ ನಮಗೆ ಜ್ಞಾಪಕ ಬರ್ತಾರೆ ಅಲ್ರ. ಅದೇನ್ರಿ ಒಂದು ಹೊಗೆ. ಅದರ ಆ ಹೊಗೆ ನೋಡಿದ ತಕ್ಷಣ ಏನು ಬರ್ತದೆ ನೆನಪು, ಅಯ್ಯೋ ಈಡಿನ ತೋಟದಲ್ಲಿ ಎಷ್ಟು ಚೆನ್ನಾಗಿದ್ದಾರಲ್ಲ, ಸಂತೋಷವಾಗಿದ್ದಾರಲ್ಲ, ಅದೆಲ್ಲ ಏನಾಗ್ಬಿಡ್ತು ಕಳ್ಕೊಂಬಿಟ್ರಲ್ಲ ಅಂತಂದ್ಬಿಟ್ಟು ನೆನಪಿಗೆ ತರೋಂಥದ್ದು. ಅದರ ಅದಕ್ಕೆ ನಾವು ನೋಡ್ಬೇಕಾದ್ರೆ ನೋಡ್ರಿ, ಅಬ್ರಹಾಂ ಬಗ್ಗೆ ಕೂಡ ನಾವೇನು ಮಾಡ್ತೀವಿ, ಸತ್ಯವಿದ್ಯೆ ನೋಡ್ತೀರಿ. ಅದರ ಅಬ್ರಹಾಮ್ಗೆ ಏನಂತಾರೆ, ಅದರ ಅಬ್ರಹಾಮ್ಗೆ ನೀನು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಎಲ್ಲೆಲ್ಲೆಲ್ಲ ನೋಡ್ತೀಯೋ ಇವೆಲ್ಲ ಜಾಗ ಯಾರು ಕೊಡ್ತೀನಿ ಅಂತ ಹೇಳ್ತಾರೆ, ನಿನಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಇಮ್ಮಿಡಿಯೇಟ್ ಕೊಟ್ಬಿಟ್ರಾ ಅಬ್ರಹಾಮ್ಗೆ ಅಂದ್ರೆ ಇಲ್ಲ. ಅಬ್ರಹಾಮ್ಗೆ ಏನಂತಾರೆ, ನೀನು ಹೋಗಿ ಏನು ಮಾಡೋ, ನಿನ್ನ ಪಿತೃಗಳ ಜೊತೆಗೆ ಏನು ಮಾಡೋ, ನೀನು ಸೇರ್ಕೋ. ಅದರ ಈ ಜಾಗನ ಯಾರಿಗೆ ಕೊಡ್ತೀನಿ, ನಿನಗೂ ಮತ್ತೆ ನಿನ್ನ ಸಂತತಿಗೆ ಏನು ಮಾಡ್ತೀನಿ, ಕೊಡ್ತೀನಿ ಅಂತ ಹೇಳ್ತಾರೆ. ಅಲ್ವರ ಯಾವಾಗ ಇಮ್ಮಿಡಿಯೇಟ್ ಕೊಡ್ತೀನಿ ಅಂತಂದ್ರ, ಇಲ್ಲ ರೀ, ಸುಮಾರು 430 ವರ್ಷಗಳ ನಂತರ ನಾನೇನು ಮಾಡ್ತೀನಿ ನಿಮಗೆ ಇದನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಅದರ 450 years ಜೆನಿಸಿಸ್ Genesis 15 chapter 13 ಇಂದ ಹಿಡಿದು 16 ವರೆಗೂ. Genesis 15 chapter 13 to 16. ಆಗ ಯೆಹೋವನು ಅವನಿಗೆ, ನೀನು ಚೆನ್ನಾಗಿ ತಿಳಿಯತಕ್ಕದ್ದೇನೆಂದರೆ, ನಿನ್ನ ಸಂತತಿಯವರು
ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು. 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು. ಅವರಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಂಡ ಜನಾಂಗವನ್ನು ನಾನು ಶಿಕ್ಷಿಸಿದ ನಂತರ ಅವರು ಬಹಳ ಆಸ್ತಿವಂತರಾಗಿ ಆ ದೇಶದಿಂದ ಬಿಡುಗಡೆಯಾಗಿ ಬರುವರು. ನೀನಂತೂ ಸಮಾಧಾನದೊಡನೆ ಪಿತೃಗಳ ಬಳಿಗೆ ಸೇರುವಿ, ತುಂಬಾ ವೃದ್ಧನಾಗಿ ಉತ್ತರ ಕ್ರಿಯೆಯನ್ನು ಹೊಂದುವಿ. ನಿನ್ನ ಸಂತತಿಯವರು 4ನೆಯ ತಲಾಂತರದಲ್ಲಿ ಇಲ್ಲಿಗೆ ತಿರುಗಿ ಬರುವರು. ಅಮೋರಿಯರ ಅಪರಾಧವು ಇನ್ನೂ ಪೂರ್ಣ ಸ್ಥಿತಿಗೆ ಬರಲಿಲ್ಲ ಎಂದು ಹೇಳಿದನು. ನೋಡ್ರ ಎಷ್ಟು ಇಯರ್ಸ್ ಅಂತ ನೋಡಿದ್ರೆ 400 ಇಯರ್ಸ್. ಅದರ 400 ವರ್ಷ ಏನ್ ಮಾಡ್ಬೇಕು, ನೀವು ಕಷ್ಟಪಡಬೇಕು ಅಂತ ಹೇಳ್ತಾರೆ. 400 ವರ್ಷಗಳ ನಂತರ ಅಲ್ವರ. ಯಾಕಪ್ಪ 400 ವರ್ಷಗಳ ನಂತರ ಅಂತಂದ್ರೆ ಇವ್ರ ಪಾಪ ಕೃತ್ಯಗಳು ಏನಾಗಿಲ್ಲ, ಇನ್ನ ಪೂರ್ತಿಗೊಳ್ಳಿಲ್ಲ ರೀ. ಅದರ ಸೊ ಅದಕ್ಕೆ ಏನ್ರಿ ದೇವ್ರು ಏನ್ ಮಾಡ್ತಾರೆ, ಅಬ್ರಾಮ್ಗೆ ಏನ್ ಮಾಡ್ತಾರೆ, ಅಲ್ಲಿ ಟೈಮ್ ಕೊಡ್ತಾರೆ. ಅದರ ಸತಿ ನೋಡ್ಬೇಕಾದ್ರೆ ಏನ್ರಿ, ದೇವರು ಒಂದು ಡ್ಯೂ ಟೈಮಲ್ಲೇ ಅದಕ್ಕೆ ಜಡ್ಜ್ಮೆಂಟ್ ಮಾಡಿ ಅದನ್ನ ಏನ್ ಮಾಡಕ್ ಹೋಗೋದು, ದೇವರು ನಾಶ ಮಾಡಕ್ ಹೋಗೋದು. ಅದಕ್ಕೆ ನಾಶ ಮಾಡಕ್ ಏನ್ ಹೇಳ್ತಾರೆ, ಅಲ್ಲಿ ಒಬ್ಬರನ್ನು ಕೂಡ ಬಿಡ್ಬಿಡಿ, ನರ ಪ್ರಾಣಿ ಕೂಡ ಬಿಡ್ಬಾರ್ದು, ಒಂದು ಕೂಸು ಕೂಡ ಏನಾಗಿರ್ಬೇಕು, ಜೀವಂತವಾಗಿ ಇರಬಾರ್ದು, ಎಲ್ಲವನ್ನು ಸುಟ್ಟು ಬೂದಿ ಮಾಡಾಕಿ ಅಂತ ಹೇಳ್ತಾರೆ. ಅದರ ಅದು ಏನಕ್ಕೆ ಸುಟ್ಟಾಕ್ಬಿಡು ಅಂತ ದೇವ್ರು ಹೇಳೋದು. ಸೋದೋಮ ಗೊಮೋರ ಕೂಡ ಏನ್ ಮಾಡೋದು, ದೇವರು ನಾಶ ಮಾಡಾಕ್ಬಿಟ್ರು. ಏನಕ್ಕೆ ಅಂದ್ರೆ ಆ ನೆನಪು, ಅಲ್ಲಿರೋಂಥ ದುಷ್ಟ ಕೆಲಸಗಳ ನೆನಪು ಏನ್ರಿ ಮನುಷ್ಯರ ಹೃದಯದಲ್ಲಿ ಸದಾಕಾಲ ಇರಬೇಕು. ಅದರ ಅದೇ ರೀತಿ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಏನ್ರಿ, ಇವೆಲ್ಲ ಲವಣ ಸಮುದ್ರ, ಡೆಡ್ ಸಿ ನೋಡಿದ ತಕ್ಷಣ ನಮ್ಗೆ ಹೆಂಗೆ ಅಂತ ಬರ್ತಾರೆ, ಅಯ್ಯೋ ಒಂದು ಕಾಲದಲ್ಲಿ ಸೋದೋಮ ಗೊಮೋರ ಇತ್ತು, ಎಷ್ಟು ಚೆನ್ನಾಗಿತ್ತು. ಅದರ ಈಡೇನ್ ತೊಡೋ ಥರ ಇರೋಂಥ ಜಾಗ ಇವಾಗ ಏನಾಗಿದೆ, ಈ ಥರ ಆಗಿದೆ ಅಂತ ನಮ್ಗೆ ಹೆಂಗೆ ಜ್ಞಾಪನ ಬರುತ್ತೋ ಆ ರೀತಿ ಇಲ್ಲಿ ಬಾಬಿಲೋನ್ನ ಸುಡುವಂಥ ಒಂದು ಬೂದಿ ಹೊಗೆ ನೋಡ್ಬೇಕಾರೆ ಆ ಬಾಬಿಲೋನ್ ಎಂಥ ಗ್ರೇಟ್ ಸಿಸ್ಟಮ್ ಆಗಿತ್ತು, ಎಷ್ಟು ದೊಡ್ಡ ಗ್ರೇಟ್ ಸಿಸ್ಟಮ್ ಆಗಿದೆ. ಸರಿ, ದೇವ್ರು ಯಾವ ರೀತಿ ಕೊಲಾಪ್ಸ್ ಮಾಡಿದ್ರು ಅಂದ್ಬಿಟ್ಟು ಅದರ ನೆನಪು ತರೋಂಥ ವಿಚಾರಗಳು. ಅದರ ಯಾರಿಗೆ, ಗ್ರೇಟ್ ಮಲ್ಟಿಟ್ಯೂಡ್. ಅದರ ಏನು ತಿಳ್ಕೊಂಡಿದ್ರು, ಅಯ್ಯೋ ಬಾಬಿಲೋನ್ ಅಂದ್ರಪ್ಪ ಸೂಪರ್ ಅಪ್ಪ, ಇಂಥ ಸಭೆನೇ ಇಲ್ಲ, ಇಂಥ ತುಂಬ ದೊಡ್ಡ ಸಭೆ ಇದ್ರೆ ಇಂಥ ಸಭೆಯಲ್ಲೇ ಇರಬೇಕು, ಸತ್ಯನಲ್ಲಿ ಆಗ್ಬೇಕು ಅಂತಂಬಿಟ್ಟೆಲ್ಲ ಹೇಳ್ತಾರಲ್ಲ ಜನಗಳು. ಅವ್ರಿಗೆ ಏನ್ರಿ ಇದು ಒಂದು ಪಾಠ. ಅವ್ರ ಬಾಯಿಂದನೇ ದೇವ್ರು ಏನ್ ಮಾಡ್ತಾರೆ, ಸತ್ಯಾರ್ಥಗಳೇನ್ ಮಾಡ್ತಾರೆ ದೇವರಲ್ಲಿ ಅಲ್ಲಿ ತರಿಸ್ತಾರೆ ಅಲ್ವರ. ಸದ್ಯ ನೋಡೋ ಅಂತೀರಿ. ನೆಕ್ಸ್ಟ್ ವಚನ ಓದೋಣ, ಪ್ರಕಟಣೆ 19:4. ಪ್ರಕಟಣೆ 19. ಆಗ 24 ಮಂದಿ ಹಿರಿಯರು ಆ 4 ಜೀವಿಗಳು ಅಡ್ಡಬಿದ್ದು ಸಿಂಹಾಸನದ ಮೇಲೆ ಕೂತಿರುವ ದೇವರಿಗೆ ನಮಸ್ಕಾರ ಮಾಡಿ ಆಮೆನ್ ಹಲ್ಲೆಲೂಯ ಅಂದರು. ಸೊ ಇಲ್ಲಿ ಗ್ರೇಟ್ ಮಲ್ಟಿಟ್ಯೂಡ್ ಮಾತ್ರ ದೇವ್ರಿಗೆ ಏನ್ ಮಾಡೋದಲ್ವಂತೆ, ನಮಸ್ಕಾರ ಮಾಡೋದಲ್ವಂತೆ, ಸ್ತೋತ್ರಗಳನ್ನ ಸಲ್ಲಿಸಲಂತೆ, ಹಲ್ಲೆಲೂಯ ಅಂತ ಹೇಳೋದು ಮಾತಾಡುವಂತೆ. ನೆಕ್ಸ್ಟ್ ಇನ್ಯಾರಪ್ಪ ನೋಡ್ತೀವಿ ಅಂದ್ರೆ ಏನ್ರಿ, 24 ಮಂದಿ ಹಿರಿಯರು, ಅದರ 4 ಜೀವಿಗಳು. ಇದ್ಯಾರಿದು 24 ಮಂದಿ ಹಿರಿಯರು, ಯಾರಿಗೆ ಗೊತ್ತಿದ್ಯಾ ಹೇಳ್ರಿ? 24 ಮಂದಿ ಹಿರಿಯರು ಯಾರಿದು? ಪ್ರವಾದಿಗಳು ಬ್ರದರ್. ಅದಲ್ಲ 24 ಮಂದಿ ಪ್ರವಾದಿಗಳಲ್ಲ, 24 ಮಂದಿ ಪ್ರವಾದಿಗಳ ಪ್ರವಾದನೆಗಳು ಅಲ್ವರ. ಸೊ 24 ಪ್ರವಾದಿಗಳೇ ಇರ್ಬೇಕು ಅಂತಲ್ಲ ರೀ, ಪ್ರವಾದಿಗಳಿಂದ ನುಡಿದಿರಂತ ಪ್ರವಾದನೆ ಮಾತುಗಳು. ಅದರ ಸಿಂಹಾಸನ ಕೂತ್ಕೊಂಡಿರೋದೊಂದೇ, ಆ ಒಂದು ಪ್ರವಾದನೆ ಮಾತು ನೆರವೇರೋ ತನಕ ಕಾತ್ಕೊಂಡಿರೋದು. ಯಾವಾಗ ಒಂದ್ಸಲ ನೆರವೇರ್ತಾರೋ ದೇವ್ರಿಗೆ ಅಡ್ಡ ಬಿದ್ದು ಕಿರೀಟನ ಮುಂದೆ ಇಟ್ಬಿಟ್ಟು ಯುಗಾಂತರಗಳಿಗೆ ದೇವ್ರಿಗೆ ಏನಾಗ್ಲಿ ಸ್ತೋತ್ರ ಆಗ್ಲಿ ಅಂತ ಹೇಳೋಂಥದ್ದು ಮಾತೇನಪ್ಪ ಅಂತಂದ್ರೆ ಏನ್ರಿ, ದೇವ್ರನ್ನ ಜ್ಞಾಪಿಸ್ಕೊಳಂಥದ್ದು. ಇವರು ಪ್ರವಾದನೆಲ್ಲ ನೆರವೇರ್ದವ್ರಿಗೆ ಯಾರಿಗೆ ಮಹಿಮೆ ಬರ್ತಾರೆ ಅಂತಂದ್ರೆ ದೇವ್ರಿಗೇನ್ರಿ ಮಹಿಮೆ ಬರ್ತಾರೆ. ಅದಕ್ಕೆ 4 ಜೀವಿಗಳು ಕೂಡ ನಾವು ಏನ್ ಮಾಡ್ತೀವಿ ನೋಡ್ತೀವಿ. ಅದರ ಈ 4 ಜೀವಿಗಳು ಅಂತಂದ್ರೆ ದೇವ್ರಿಗಿರಂತ 4 ಗುಣಲಕ್ಷಣಗಳು. ಅದರ 4 ಜೀವಿಗಳ ಹೆಸರು ಯಾರು ಹೇಳ್ತೀರಾ? ಯಾರಿಗೆ ಗೊತ್ತಿದ್ಯಾ 4 ಜೀವಿಗಳ ಹೆಸರು ಏನಂತ? ಪ್ರಕಟಣೆ 4ನೇ ಬರ್ತಾ ಅಲ್ಲ, 4 ಜೀವಿಗಳ ಹೆಸರು ಏನು? ಮೊದಲನೇ ಜೀವಿ ಹೆಂಗಿತ್ತಂತೆ? ಮನುಷ್ಯನ್ ತರ ಅದು ಕೊನೆಯದು. ಮೊದಲನೇದು ಯಾವ್ದು ಹೇಳ್ರಿ? ಹೋರಿ ಅಂತ. ಅದರ ಏನ್ರಿ ಮೊದಲನೇದು ಯಾವ್ದು? ಸಿಂಹದ ತರ ಇತ್ತು. ಸಿಂಹ. ಅದರ ಎರಡನೇದು ಹೋರಿ ಅಂತ. ಅದರ ಮೂರನೇದು ಮನುಷ್ಯನ ಮುಖ ತರ ಇತ್ತು. 4ನೇದು ಹಾರುವಂತ ಗರುಡ ತರ ಇತ್ತು. ಅದರ ಸೊ ಇದು ದೇವ್ರಿಗಿಂತ 4 ಗುಣಲಕ್ಷಣಗಳು. ಅದರ ಒಂದು ಶಕ್ತಿ,
ನೀತಿ, ಪ್ರೀತಿ, ಜ್ಞಾನ. ಅದರ ಯಾವಾಗೆಲ್ಲ ನೋಡ್ರಿ ಪ್ರವಾದನೆಗಳು ನೆರವೇರ್ತದೋ, ಯಾವಾಗ ಏನು ಪ್ರವಾದನೆ ನೆರವೇರ್ತಿಲಿ? ಸಭೆ ಕಂಪ್ಲೀಟ್ ಆಗಿರೋ ಪ್ರವಾದನೆ. ಏನು ಪ್ರವಾದನೆ ನೆರವೇರ್ತೋ? ಬಾಬಿಲೋನ್ಗೆ ಬಿದ್ದೋಗಿರೋಂಥ ಪ್ರವಾದನೆ. ಏನಪ್ಪ ಪ್ರವಾದನೆ ನೆರವೇರ್ತು ಅಂತಂದ್ರೆ, ಅತಿ ಶೀಘ್ರದಲ್ಲಿ ದೇವರು ತನ್ನ ರಾಜ್ಯವನ್ನು ಭೂಲೋಕದಲ್ಲಿ ಏನು ಮಾಡ್ತಾರೆ? ಸ್ಥಾಪನೆ ಮಾಡ್ತಾರೆ ಪ್ರವಾದನೆ. ಇವೆಲ್ಲ ನೆರವೇರ್ಬೇಕಾದ್ರೆ ಯಾರಿಗಪ್ಪ ಮಹಿಮೆ ಅಂತಂದ್ರೆ ದೇವರಿಗೆ. ಅದರ ಅವಾಗ ಏನು ಮಾಡ್ತಾರೆ? ಅಯ್ಯೋ, ದೇವ್ರ ಗುಣಾತಿಶಯಗಳನ್ನ ಕೊಂಡಾಡ್ತಾರೆ ಅಲ್ವರ. ದೇವ್ರ ಎಂಥ ನೀತಿ ಸ್ವರೂಪರಪ್ಪ. ನಿಜವಾಗ್ಲೂ ದೇವ್ರು ಏನು ಮಾಡಿದ್ದಾರೆ? ಸಭೆಗೆ ಒಳ್ಳೆ ರಿವಾರ್ಡ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಇಂಥವರೇ ಸಭೆ ಆಗೋದಕ್ಕೆ ಲಾಯ್ಕ್ ಅಂತ ಅಂದ್ಬಿಟ್ಟು ದೇವರ ತೀರ್ಪು ನೋಡ್ಬಿಟ್ಟು ಏನು ಮಾಡ್ತಾರಂತೆ? ನೀತಿ ನೋಡ್ಬಿಟ್ಟು ಕೊಂಡಾಡ್ತಾರೆ ಅಲ್ವರ. ಆಮೇಲೆ ಏನ್ರಿ ದೇವ್ರ ಶಕ್ತಿ, ಇಂಥ ದೊಡ್ಡ ಸಂಸ್ಥೆ ಆಗಿರೋಂಥ ಬ್ಯಾಬಿಲೋನ್ ಇವತ್ತು ಅಂದ್ರ ನೋಡ್ರಿ, ಪೋಪ್ ತೀರೋಗ್ಬಿಟ್ರು. ಏನ್ರಿ ಪೋಪ್ ತೀರೋಗಿದ ತಕ್ಷಣ ವರ್ಲ್ಡ್ ಎಲ್ಲ ಏನ್ರಿ ಕಾಯ್ತ್ಕೊಂಡೇ ಕೂತವ್ರೆ. ಅಯ್ಯೋ, ನೆಕ್ಸ್ಟ್ ಪೋಪ್ ಯಾರು ಬರ್ತಾರೆ ಅಂದ್ಬಿಟ್ಟದ್ರ ಯೋಚನೆ ಮಾಡ್ರಿ ಅಂತೀನಿ. ಹೇಳ್ಕೊಡೋದೆಲ್ಲ ಸುಳ್ಳು ಅಂತ ಇಡೀ ಜಗತ್ತಿಗೆ ಗೊತ್ತಿದ್ದು ಸರಿ, ಯಾರೋ ವಿರುದ್ಧವಾಗಿ ನಿಂತ್ಕೊಳಕೇನಿಲ್ಲ, ಯಾರಿಗೂ ಒಂದು ಸಾಮರ್ಥ್ಯ ಇಲ್ಲ ಅಲ್ವರ. ಸೊ ಅವಾಗ ಇಂಥ ಪವರ್ಫುಲ್ ಆಗಿರೋಂಥ ಬ್ಯಾಬಿಲೋನ್ನ ದೇವ್ರೇನಪ್ಪ ಒಂದೇ ಕ್ಷಣದಲ್ಲಿ ಒಡೆದು ಬಿಸಾಕರಲ್ಲ ಅಂತ ಹೇಳ್ಬೇಕಾದ್ರೆ ದೇವರ ಶಕ್ತಿ ಏನಾಗ್ತಾರೆ ಅವಾಗ ಗೊತ್ತಾಗ್ತದೆ ಅಲ್ವರ. ದೇವ್ರ ಜ್ಞಾನ ಆಯ್ತರ, ದೇವ್ರ ಪ್ರೀತಿ ಏನ್ರಿ ಇಡೀ ಜಗತ್ತಿಗೆ ರಕ್ಷಣೆ ಕೊಡೋದ್ ಮುಖಾಂತರ ಗೊತ್ತಾಗ್ಬೇಕಾರೆ ಅವಾಗ ಏನ್ ಮಾಡ್ತಾರೆ? ಅವರು ದೇವರ ಒಂದು ತೀರ್ಪನ್ನ ಅರ್ಥ ಮಾಡ್ಕೊಂತಾರೆ. ಆಮೇನ್ ಅಲ್ಲೆಲೂಯಾ ಅಂದರು. ಆಮೇನ್ ಅಂದ ಪದ ಏನೋ? ಹಾಗೇನಾಗ್ಲಿ ಆಗ್ಲಿ, ಹಾಗೆ ಏನಾಗ್ಲಿ? ಚರ್ಚ್ ಏನಾಗ್ಲಿ? ಕಂಪ್ಲೀಟ್ ಆಗ್ಲಿ. ಹಾಗೆ ಏನಾಗ್ಲಿ? ಬ್ಯಾಬಿಲೋನ್ ಕಂಪ್ಲೀಟ್ ಆಗಿ ಏನಾಗ್ಲಿ? ಡಿಸ್ಟ್ರಾಯ್ ಆಗ್ಲಿ. ಅದರ ಹಾಗೆ ದೊಡ್ಡ ಸಮೂಹಕ್ಕೆ ಮಹಾ ಹಿಂಸೆಗಳ ಮುಖಾಂತರ ದೇವ್ ಕರ್ಕೊಂತಾರೆ ಅಂತಂದ್ರೆ ಹಾಗೆ ಏನಾಗ್ಲಿ? ಅದು ಆಗ್ಲಿ ಅಂತಂದ್ಬಿಟ್ಟು ದೇವ್ರಿಗೆ ಏನ್ ಮಾಡೋದಲ್ಲಿ ಅದರ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸಂಥದ್ದು. ಅದರ ಓದೋಣ. ರೆವಲ್ಯೂಷನ್ 19 ಚಾಪ್ಟರ್ ವರ್ಸ್ 5, ಪ್ರಕಟಣೆ 19ನೇ ಅಧ್ಯಾಯ 5ನೇ ವಾಕ್ಯ. ಸಭೆ ಎಂಬ ಕನ್ಯೆಯನ್ನು ರಾಜಾದಿರಾಜನನ್ನು ಕುರಿತದ್ದು. ಆಮೇಲೆ ಸಿಂಹಾಸನದ ಕಡೆಯಿಂದ ಬಂದ ಒಂದು ಶಬ್ದವು, ದೇವರ ದಾಸರೆಲ್ಲರೇ, ದೇವರಿಗೆ ಭಯಪಡುವ ಹಿರಿಕಿರಿಯರೇ, ನಮ್ಮ ದೇವರನ್ನು ಕೊಂಡಾಡಿರಿ ಎಂದು ಹೇಳಿತು. ನೋಡ್ರ ಏನ್ರಿ, ಇವಾಗ ನೆಕ್ಸ್ಟ್ ಇನ್ನೊಂದು ಸೌಂಡ್ ಬಂತಂತೆ. ಆಮೇಲೆ ಸಿಂಹಾಸನದ ಕಡೆಯಿಂದ ಒಂದು ಶಬ್ದವು ಬಂತು. ಅದರ ಸಿಂಹಾಸನ ಎಲ್ಲಿದೆ ಹೇಳ್ರಿ? ಸಿಂಹಾಸನ ಎಲ್ಲಿದೆ? ಪರಲೋಕದಲ್ಲಿದೆ. ಅದರ ಸಿಂಹಾಸನ ಯಾರು ಕೂತವ್ರೆ? ದೇವ್ರು ಕೂತವ್ರೆ. ಅದರ ಏನಪ್ಪ ಇಷ್ಟೊಂದು ಡೌಟ್ ಪಡ್ತಿರಲ್ಲ? ಸಿಂಹಾಸನ ಯಾಕೆ ಕೂತವ್ರೆ ಅಂತಂದ್ರೆ ಯಾರು? ತಂದೆಯಾದ ದೇವ್ರು ಅಲ್ಲರ. ಇಡೀ ಬ್ರಹ್ಮಾಂಡವನ್ನ ಆಳ್ವಿಕೆ ಮಾಡ್ತಾರೆ ತಂದೆಯಾದ ದೇವ್ರು. ತನ್ನ ಅಧಿಕಾರದಲ್ಲಿ ಏನ್ ಮಾಡೋರೆ? ಕೂತಾರೆ. ಈ ಒಂದು ಸ್ಥಳದಿಂದ ಏನ್ ಬರ್ತಂತೆ? ಇವಾಗ ಒಂದು ಸೌಂಡ್ ಬರ್ತದಂತೆ. ಅದರ ಏನ್ರಿ ಒಂದು ಶಬ್ದವು ಬಂತು ಅಲ್ವರ. ಏನ್ರಿ ಅದರ ಥ್ರೋನ್ ಇಂದ ಒಂದು ಸೌಂಡ್ ಬಂತು. ಅಂದ್ರೆ ಥ್ರೋನ್ ಮೇಲೆ ಕೂತಿರೋರು ಯಾರು ಇವಾಗ? ಅದರ ಸಭೆ ಓಟ ಓಡಿ ದೇವ್ರಿಗೆ ಕೊಡೋಂಥ ಪ್ರೈಸ್ ಏನಂತೆ? ಏನ್ ಪ್ರೈಸ್ ಕೊಡ್ತೀನಿ ಅಂತ ಹೇಳಿದಾರೆ ಇವಾಗ? ಎಲ್ಲಿ ಕೂತಂತಾರ ಅವರು? ಜೀವವೆಂಬ ಜಯಮಾಲೆ. ಜಯಮಾಲೆ ಎಲ್ಲಿ ಕೂತ್ಕೊಂತಾರೆ? ಯಾರು ಸೀಟ್ ಮೇಲೆ ಕೂತ್ತಾರೆ? ಯಾರು ಸಿಂಹಾಸನ ಮೇಲೆ ಕೂತ್ಕೊಂತಾರೆ? ರೆವಲ್ಯೂಷನ್ 3:20 ಓದಿ. ಪ್ರಕಟಣೆ 3:20 ಓದಿ. 20-21 ಓದ್ರಿ ಜಲ್ದಿ. ಆದುದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೋ. ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು. ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ನೋಡ್ರ, ನಾನು ಜಯ ಹೊಂದಿ ತಂದೆ ಸಿಂಹಾಸನಲ್ಲಿ ಹೇಗೆ ಕೂತ್ಕೊಂಡ ಹಾಗೆಯೇ ಜಯ ಹೊಂದನ್ಗೆ ತಂದೆ ಸಿಂಹಾಸನ ಕೂತ್ಕೊಳ್ಳೋಕೆ ಮಾಡ್ತೀನಿ, ಅವಕಾಶ ಕೊಡ್ತೀನಿ. ಅಲ್ವರ? ಅಂದ್ರೆ ಯೇಸು ಕ್ರಿಸ್ತ ಜಯ ಹೊಂದಿ ಎಲ್ಲಿ ಕೂತವ್ರೆ? ಯಾರು ಸಿಂಹಾಸನ ಕೂತಿದ್ದಾರೆ ಇವಾಗ? ದೇವರ ಸಿಂಹಾಸನದಲ್ಲಿ, ದೇವರ ಪಕ್ಕದಲ್ಲಿ ಏನ್ ಮಾಡೋರು ಇವತ್ತು? ಕೂತ್ಕೊಂಡವ್ರೆ ಅಲ್ವರ? ಇವಾಗ ನಾವು ಜಯ ಹೊಂದ್ರೆ, ಸಭೆ ಜಯ ಹೊಂದ್ರೆ ಸಭೆಗೆ ಕೊಡೋಂಥ ಪ್ರೈಸ್ ಏನು? ಇವಾಗ ನಾವ್ ಎಲ್ಲಿ ಕೂತಾರೆ? ಸಭೆ
ಸಿಂಹಾಸನ ನಾವು ಕೂಡ ಅವ್ರು ಕೂಡ ಅದೇ ಸಿಂಹಾಸನದ ಮೇಲೆ ಕ್ರಿಸ್ತನ ಪಕ್ಕದಲ್ಲಿ ಏನ್ ಮಾಡೋದು ಕುತ್ಕೊಳ್ಳೋಕೆ ಅವಕಾಶ. ಅದರ ಅದೇ ನೋಡ್ಬೇಕಾದ್ರೆ ಇದು ಏನಪ್ಪ ನೋಡ್ತಾರೆ, ದ ಕಂಪ್ಲೀಷನ್ ಆಫ್ ದ ಚರ್ಚ್. ಅಂದ್ರೆ ನೋಡಿ ಡಿವೈನ್ ಪ್ಲಾನ್ ಚಾರ್ಟ್ ನೋಡ್ಬೋದು, ನೀವೆಲ್ಲ ನೋಡಿರ್ತೀರಿ. ನೋಡ್ರಿ ಇಲ್ಲೇನ್ ನೋಡ್ತೀರಿ ಅಂತಂದ್ರೆ, ಇಲ್ಲಿ ಆ ಒಂದು ಎಸ್ ಅಂತ ಡಾರ್ಕ್ ಇರೋ ನಿಂತೀರಿ, ಅದರ ಡಾರ್ಕ್ ಪೋರ್ಷನ್ ಎಸ್. ಈ ಡಾರ್ಕ್ ಪೋರ್ಷನ್ ಏನಪ್ಪ ಅಂದ್ರೆ ದ ಗ್ರೇಟ್ ಟೈಮ್ ಆಫ್ ಟ್ರಬಲ್. ಒಂದು ಕತ್ಲು ಬರ್ತದೆ, ಅದರ ಯಾರು ಕೆಲಸ ಮಾಡಕ್ ಆಗ್ದಿರಂತ ಒಂದು ರಾತ್ರಿ ಬರ್ತಾರೆ ಅಂತ ಹೇಳಿ ಗೊತ್ತಾ. ಆ ರಾತ್ರಿ ಏನ್ ಮಾಡ್ತಾರೆ, ಕತ್ಲು ರಾತ್ರಿ ಮಾಡೋದು ಸೂಚನೆ ಮಾಡೋದು. ಆ ಒಂದು ಕತ್ಲು ರಾತ್ರಿಲೇನೆ ಏನಾಗೋದು, ಸಭೆ ತನ್ನ ಓಟ ಏನ್ ಮಾಡೋದು, ಮುಗಿಸೋದು. ಅದರ ಅದೇ ನೋಡ್ತೀನಿ, ಏನ್ ನೋಡ್ತೀರಿ ಇಲ್ಲಿ ಎಸ್ ಅಂತ ನೋಡ್ತೀರಿ ಗೊತ್ತಾ. ನೋಡಿ ಇಲ್ಲಿ ಡಿವೈನ್ ಪ್ಲಾನ್ ಚಾರ್ಟ್ ನೋಡ್ಬೇಕು ಎಸ್. ಇದೇನಪ್ಪ ಅಂದ್ರೆ ಲಿಟಲ್ ಫ್ಲಾಕ್, ಚಿಕ್ಕ ಹಿಂಡು. ಏನಂತಿದೆ ಗೊತ್ತಾ, ಈ ಎನ್ ಅಂತನೋರು ಇನ್ನೇನು ಆ ಒಂದು ಕಷ್ಟ ಸಂಕಟಗಳು ಪೀಕ್ ಹೋಗೋಕ್ಕಿಂತ ಮುಂಚೆ ದೇವರು ಏನ್ ಮಾಡೋದು, ಅವರು ಬಳಿಗೆ ಕರ್ಕೊಳಂಥದ್ದು ಏನ್ ಮಾಡ್ತಾರೆ, ಅಲ್ಲಿ ಸೂಚನೆ ಮಾಡ್ತಾರೆ ಅಲ್ವರ. ಅದಕ್ಕೆ ಬೈಬಲ್ ಹೇಳ್ತಾರಲ್ಲ, ಕರ್ತನ ಭಕ್ತರಾಗಿ ಇನ್ನು ಮೇಲೆ ಸಾಯೋರೇನ್ರಿ ಧನ್ಯರು. ನೋಡ್ರ, ಸತ್ರೆ ಯಾರು ಬೇಜಾರು ಪಡ್ಕೊಂತಾರ. ಬೈಬಲ್ ಇದು ಒಂದೇ ವಾಕ್ಯ ರೀ, ಬ್ಲೆಸ್ಡ್ ಇಸ್ ಡೆಡ್ ಅಂತ ಹೇಳ್ತಾರೆ. ಸತ್ರೆ ತುಂಬಾ ಒಳ್ಳೇದು ಅಂತ ಹೇಳೋದು ಬೈಬಲ್ ಒಂದೇ ವಾಕ್ಯ. ಇದು ಯಾರಿಗೆ ಹೇಳೋದು, ಸಭೆಗೆ ಹೇಳೋದು. ಅದಕ್ಕೆ ಸಭೆಯಾಗಿ ಸಾಯ್ತೀರಿ ಅಂದರೆ ದೇವ್ರ ಮಕ್ಕಳು ಬೇಜಾರೇ ಮಾಡ್ಕೊಬಾರ್ದು, ದುಃಖ ಪಡಕ್ ಹೋಗ್ಬಾರ್ದ್ರಿ, ತುಂಬಾ ಸಂತೋಷ ಪಡ್ಬೇಕು. ಆ ಥರ ತನ್ನ ಓಟನ ಯಾರು ಮುಗಿಸ್ಕೊಳಕ್ಕೆ ಮನ್ಸು ಮಾಡ್ತಾರೋ ಅಂತ ಭಕ್ತರುಗಳು, ಅಂತ ಪ್ರಿಯ ಮಕ್ಕಳು, ಅದಕ್ಕೇನ್ ಮಾಡ್ಬೇಕು ಅಂದ್ರೆ ತುಂಬಾ ಖುಷಿ ಪಡಬೇಕು. ಅದರ ಏನ್ರಿ ತುಂಬಾ ಸಂತೋಷ ಪಡ್ಬೇಕು. ಯಾಕಂದ್ರೆ ಅವರು ಧನ್ಯರು. ಯಾಕಂದ್ರೆ ಅವರು ಬೇರೆಯವ್ರ ತರ ಏನ್ ಮಾಡ್ತಿಲ್ಲ, ಸಿಂಹಾಸನ ನಿಂತ್ಕೊಳಕ್ಕೆ ಗರಿಗಳು ಇಟ್ಕೊಂಡು ದೊಡ್ಡ ಸಮುದ್ರ ಹೋಗ್ತಾ ಇಲ್ಲ. ಅವರು ಸಿಂಹಾಸನ ಮೇಲೆ ಕ್ರಿಸ್ತನ ಪಕ್ಕದಲ್ಲಿ ಕೂತ್ಕೊಂಡು ಆತನೊಂದಿಗೆ ಏನ್ರಿ ಆಳ್ವಿಕೆ ಮಾಡಕ್ಕೆ ಏನ್ ಮಾಡ್ತಾರ, ಹೋಗ್ತಾರಂತ ಒಂದು ಚಿಕ್ಕ ಆಗಿದ್ದಾರೆ ಅಂತ ಮಾಡಕ್ಕೆ ತುಂಬಾ ಸಂತೋಷ ಪಡಕ್ಕೆ. ಅದರ ಅದ್ ನೋಡಿತಿ ಪ್ಲೇನ್ ಕೆ ಎಲ್ಗಪ್ಪ ಹೋಗ್ತಾರೆ ಅಂತಂದ್ರೆ ಏನ್ರಿ, ಇವರು ಪ್ಲೇನ್ ಕೆಗೆ ಏನ್ ಮಾಡ್ತಾರೆ, ಹೋಗ್ತಾರೆ. ಪ್ಲೇನ್ ಕೆ ಅಂತಂದ್ರೆ ಅದರ ಪ್ಲೇನ್ ಆಫ್ ಇಮ್ಮಾರ್ಟಾಲಿಟಿ, ಕಿಂಗ್, ರಾಜಾದಿರಾಜಂತರ ಕೂತ್ಕೊಂಡಂಥದ್ದು. ಅದಕ್ಕೆ ಯೇಸು ಕ್ರಿಸ್ತನಿಗೆ ಹೇಳ್ತಾರೆ ರಾಜಾದಿರಾಜ ಕರ್ತಾದಿಕರ್ತ ಅಂತ ಹೇಳ್ತಾರೆ. ಯಾರಿಗೆ ಇವ್ರು ರಾಜ? 1,04,000 ಜನಗಳು ಓಟ ಮುಗಿಸಿದ್ಮೇಲೆ ಏನ್ರಿ, ಇವರೆಲ್ಲ ರಾಜರೇ. ಇವೆಲ್ಲ ರಾಜ್ಯಗಳಿಗೆ ರಾಜ ಯಾರು? ಯೇಸು ಕ್ರಿಸ್ತನು. ಅದಕ್ಕೆ ರಾಜಾದಿರಾಜ ಅಂತ ಹೇಳೋದು. ಅದರ ಕರ್ತ. ಸಭೆ ಎಲ್ಲ ಓಟ ಮುಗಿಸಿದ್ಮೇಲೆ ಅವರು ಕೂಡ ಏನಾಗ್ತಾರೆ, ಅವರು ಕೂಡ ಕ್ರಿಸ್ತಂತರ ರಕ್ಷಕರಾಗ್ತಾರೆ, ಕರ್ತರುಗಳಾಗ್ತಾರೆ. ಇವೆಲ್ಲ ಕರ್ತರುಗಳಿಗೆ ಕರ್ತನು, ಲಾರ್ಡ್ಗಳಿಗೆ ಲಾರ್ಡ್. ಯಾರಪ್ಪ ಅಂದ್ರೆ 1,44,000 ಲಾರ್ಡ್ಗಳಿಗೆ ಲಾರ್ಡ್ ಆಗಿರಂತ ಯಾರಂತಾರೆ, ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತನು ಅಲ್ವರ. ಅದೇ ಹೊಣಿತೀನಿ ಓದೋಣ, ರೆವಲ್ಯೂಷನ್ 19:6. ತರುವಾಯ ಜನರ ದೊಡ್ಡ ಗುಂಪಿನ ಶಬ್ದದಂತೆಯೂ ಜಲಪ್ರವಾಹ ಘೋಷದಂತೆಯೂ ಗಟ್ಟಿಯಾದ ಗುಡುಗಿನ ಶಬ್ದದಂತೆಯೂ ಇದ್ದ ಒಂದು ಶಬ್ದವನ್ನು ಕೇಳಿದೆನು. ಅದು ಹಲ್ಲೆಲೂಯ, ಸರ್ವಶಕ್ತನಾಗಿರುವ ನಮ್ಮ ದೇವರಾದ ಕರ್ತನು ಆಳುತ್ತಾನೆ, ಯಜ್ಞದ ಕುರಿಯಾದ ಆತನ ವಿವಾಹ ಕಾಲವು ಬಂತು. ನೋಡ್ರ, ಇವಾಗ ದೊಡ್ಡ ಸಮೂಹ ಅವ್ರು ಹೇಳಂತ ಮೊದಲನೇ ಏನಪ್ಪ, ದೇವರಿಗೆ ಸ್ತೋತ್ರಗಳನ್ನ ಸಲ್ಲಿಸ್ಬಿಟ್ಟು ಹೇಳಂತ ಮೊದಲನೇ ಮಾತು ಏನಪ್ಪ ಅಂತಂದ್ರೆ ಏನ್ರಿ ಹೇಳ್ತಾರೆ, ತರುವಾಯ ಜನರ ದೊಡ್ಡ ಗುಂಪಿನ ಶಬ್ದದಂತೆಯೂ ಚಳಪಳೆಯ ಮಹಾಘೋಷದಂತೆಯೂ ಗಟ್ಟಿಯಾದ ಗುಡುಗಿನ ಶಬ್ದದಂತೆಯೂ ಅದರ ಏನ್ರಿ ಒಂದು ಶಬ್ದವು ಕೇಳಿದ್ದನು. ಅದೇನ ಹೇಳ್ತು, ಅಲ್ಲುಲಿಯ ಸರ್ವಶಕ್ತನಾಗಿರುವ ನಮ್ಮ ದೇವರಾದ ಕರ್ತನು ಆಳುತ್ತಾನೆ. ಅದೇನ್ರಿ ಕ್ರೈಸ್ಟ್ ಏನ್ ಮಾಡ್ತಾವ್ರ, ರೂಲು ಮಾಡ್ತಾವ್ರೆ. ಅದರ ಇದನ್ನ ಗ್ರೇಟ್ ಮಲ್ಟಿಟ್ಯೂಡ್ ಇವಾಗ ಏನ್ ಮಾಡ್ತಾವ್ರೆ, ರಿಲೀಸ್ ಮಾಡ್ಕೊಂತಾರೆ ಅಲ್ವರ. ಆದರೆ ಯೇಸು ಕ್ರಿಸ್ತ ಯಾವಾಗ ಆಳ್ವಿಕೆ ಮಾಡಕ್ಕೆ ಶುರು ಮಾಡಿದ್ದ, ಅದರ 1874. ಅದರ ಯಾವಾಗ ಯೇಸು ಕ್ರಿಸ್ತ ಬರುವಿಕೆಯಲ್ಲಿ ಬಂದ್ರೋ ಆವಾಗ ಏನ್ ಮಾಡಿದ್ರು, ಆಳ್ವಿಕೆ ಮಾಡಕ್ಕೆ ಶುರು ಮಾಡಿದ್ರು ಅಲ್ವರ. ಹೆಂಗೆ ಹೇಳ್ತೀರಾ ಅಂತಂದ್ರೆ, ಯೇಸು ಕ್ರಿಸ್ತು ಭೂಲೋಕಕ್ಕೆ ಎರಡನೇ ಬರುವಿಕೆಯಲ್ಲಿ ಬರೋಂಥ ಉದ್ದೇಶನ ಏನೋ ನೋಡಿ, ಓದೋಣ ವಾಕ್ಯ ಎಲ್ಲಿ, ಮ್ಯಾಥ್ಯೂ ಲೂಕ್ 17th
ಲೂಕ್ 19 ಚಾಪ್ಟರ್ ವರ್ಸ್ 12. ಲೂಕ್ 19 ಚಾಪ್ಟರ್ ವರ್ಸ್ 12 ಓದಿ. ಅದೇನೆಂದರೆ, ಶ್ರೀಮಂತನಾದ ಒಬ್ಬನೊಬ್ಬ ಮನುಷ್ಯನು ತಾನು ರಾಜ್ಯಾಧಿಕಾರವನ್ನ ಪಡೆದುಕೊಂಡು ಹಿಂತಿರುಗಿ ಬರಬೇಕೆಂದು ದೂರದೇಶಕ್ಕೆ ಹೊರಟನು. ನೋಡ್ರಾ, ದೊಡ್ಡ ಒಬ್ಬ ಶ್ರೀಮಂತನ ಏನ್ರಿ, ಅವ್ನು ದೂರ ದೇಶಕ್ಕೆ ಹೋಗಿದ್ದೇನಕ್ಕೆ ಉದ್ದೇಶ? ಹಿಂತಿರುಗಿ ಬರ್ಬೇಕು ಅಂತ. ಹಿಂತಿರುಗಿ ಏನ್ ತಗೊಂಡ್ಬರ್ಬೇಕು? ಬರಿಕೇನೆ ಬಿಸ್ಕೊಂಡ್ಬರ್ಬೇಕಾ? ಇಲ್ಲ ರೀ, ರಾಜ್ಯಾಧಿಕಾರವನ್ನು ಪಡೆದುಕೊಂಡು ಬರ್ಬೇಕಾರೆ. ಹಂಗಾರೆ ಆ ಶ್ರೀಮಂತನು ತಿರುಗಿ ಬರ್ಬೇಕಾರೆ ಅವನ ಕೈನ ಇಟ್ಕೊಂಡ್ಬರ್ಬೇಕು, ರಾಜ್ಯಾಧಿಕಾರ ಇಟ್ಕೊಂಡ್ಬರ್ಬೇಕಾ ಬೇಡವಾ? ಇಟ್ಕೊಂಡ್ಬರ್ಬೇಕು. ಇಟ್ಕೊಂಡ್ಬರ್ತಾನೆ. ಎಲ್ಲಿ ಕೊಟ್ಟವ್ರೆ? 15th ವರ್ಷ ಓದಿ, ಅದ್ರಲ್ಲೇ 15ನೇ ವಾಕ್ಯ. ಆಮೇಲೆ ಅವನು ರಾಜ್ಯಾಧಿಕಾರವನ್ನು ಪಡೆಕೊಂಡು ಹಿಂತಿರುಗಿ ಬಂದು ತಾನು ಹಣವನ್ನು ಕೊಟ್ಟಿದ್ದ ಆಳುಗಳನ್ನು ವ್ಯಾಪಾರದಿಂದ ಎಷ್ಟೆಷ್ಟು ಲಾಭ ಸಂಪಾದಿಸಿಕೊಂಡಿದ್ದರೆಂದು ತಿಳ್ಕೊಳ್ಳುವುದಕ್ಕಾಗಿ ಅವರನ್ನು ತನ್ನ ಬಳಿಗೆ ಕರೆಸಿದನು. ನೋಡ್ರ, ರಾಜ್ಯಾಧಿಕಾರವನ್ನು ಪಡೆದುಕೊಂಡು ಬರ್ಬೇಕಾರೆ, ಬರ್ಬೇಕಾರೇನೆ ರಾಜ್ಯಾಧಿಕಾರ ಪಡ್ಕೊಂಡ್ ಬರ್ತಾರೆ. ಅದರ ಬಂದ್ಬಿಡ್ತಾರೆ. ಆಮೇಲೆ ಎಲ್ಲ ಸಭೆಯನ್ನ ಕಂಪ್ಲೀಟ್ ಮಾಡ್ಬಿಡ್ತಾರೆ. ಸಭೆನ ಕರ್ಕೊಂಡು ಹೋಗ್ಬಿಡ್ತಾರೆ ತಿರ್ಗಾ ದೇವರತ್ರಕ್ಕೆ. ಅದರ ಅಲ್ಲೊಬ್ರು ತಿರ್ಗಾ ರಾಜ್ಯನ ಪಡ್ಕೊಂಡ್ ಬರ್ತಾರೆ ಅಂತ ಹೇಳ್ತಾರ. ನೋ, ಬರ್ಬೇಕಾದ್ರೆ ಒಂದೇ ಸತಿ ಫೈನಲ್ ಆಗಿ ಕೆಲಸ ಎಲ್ಲ ಮುಗಿಸ್ಕೊಂಡು 1000 ವರ್ಷ ಆಮೇಲೆ ದೇವತ ರಿಟರ್ನ್ ಆಗೋದಕ್ಕೆ ಏನ್ ಮಾಡೋದ? ಹೋಗೋದು. ಅದಕ್ಕೆ ಸರ್ವಶಕ್ತನಾಗಿರೋ ದೇವರು ಆಳ್ವಿಕೆ ಮಾಡ್ತಾರೆ ಅಂತ ಏನ್ ಮಾಡ್ತಾರೆ? ಇವ್ರು ಕಂಡಿಟ್ಕೊಳ್ಳೋದು ಯಾವಾಗ ಅಂತಂದ್ರೆ ಇವಾಗ. ಬಟ್ ದಟ್ ವಿಲ್ ಬಿ ಟೂ ಲೇಟ್. ಯಾಕಪ್ಪ ಟೂ ಲೇಟ್ ಅಂದ್ರೆ ಡೋರ್ ಏನಾಗಿದೆ? ಅಲ್ಲಿ ಕ್ಲೋಸ್ ಆಗಿದೆ. ಅದರ ಸತ್ಯಾರ್ಥಗಳನ್ನ ಸ್ಪಷ್ಟವಾಗಿ ಗ್ರಹಿಸ್ಕೊಡಂತ ಒಂದು ಮನಸ್ಸು ದೇವರು ಅವಕಾಶ ಕೊಟ್ಟಿದ್ದಾರೆ. ಏನ್ ಮಾಡೋದನ್ನ ಕಳ್ಕೊಂಡ್ಬಿಟ್ರು. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಏನಪ್ಪ ಹೇಳ್ತಾರೆ ಏನ್ರಿ, ದೇವರು ಆಳ್ವಿಕೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವಾಗ ಏನ್ ಮಾಡ್ತಾರೆ? ಕಂಡಿಟ್ಕೊಂತಾರೆ. ಆಳ್ವಿಕೆಯ ಒಂದು ಪ್ರಭಾವನೆ ಏನಪ್ಪಾ ಅಂದ್ರೆ ದ ಜಡ್ಜ್ಮೆಂಟ್ಸ್. ಏನ್ ಜಡ್ಜ್ಮೆಂಟು? ಬ್ಯಾಬಿಲೋನ್ ಬೀಳಂತ ಒಂದು ಜಡ್ಜ್ಮೆಂಟು. ಅದರ ಏನ್ರಿ, ಪ್ರತಿಯೊಂದು ಸಂಸ್ಥೆಗಳಿಗೆ ಕೊಡಂತ ಜಡ್ಜ್ಮೆಂಟು. ಇವೆಲ್ಲ ಕ್ರಿಸ್ತನ ರಾಜ್ಯದಲ್ಲಿ ಆಗುವಂತ ಒಂದು ಕೆಲಸಗಳು. ಅದರ ನೋಡಿ ಓದೋಣ. ಮ್ಯಾಥ್ಯೂ 13:41 ಓದ್ರಿ. ಮ್ಯಾಥ್ಯೂ 13 ಚಾಪ್ಟರ್ 41st ವರ್ಸ್. ಮನುಷ್ಯ ಕುಮಾರನು ತನ್ನ ದೂತರನ್ನು ಕಳುಹಿಸುವನು. ಅವರು ಆತನ ರಾಜ್ಯದೊಳಗಿಂದ ಎಲ್ಲಾ ಕಂಟಕರನ್ನು ಅಧರ್ಮಿಗಳನ್ನು ಕೂಡಿಸಿ ಬೆಂಕಿ ಕೊಂಡದಲ್ಲಿ ಹಾಕುವರು. ನೋಡ್ರ, ದೂತರನ್ನು ಕಳಿಸುವರು. ಅವ್ರೇನ್ ಮಾಡ್ತಾರೆ? ಎಲ್ಲಾ ಕಂಟಕರನ್ನು ಎಲ್ಲಿಂದ ಆರಿಸ್ತಾರೆ? ತನ್ನ ರಾಜ್ಯದೊಳಗಡೆ ಕಂಟಕರು ಇರ್ತಾರೆ ನೋಡಿರ್ತೀರಿ. ಆತನ ಕ್ರಿಸ್ತ ರಾಜ್ಯದೊಳಗಡೆ ಕಂಟಕರಿರೋದನ್ನ ಏನ್ ಮಾಡ್ತಾರೆ? ಎಲ್ಲಾರನ್ನು ಸೇರಿಸ್ಬಿಟ್ಟು ಬೆಂಕಿಗೆ ಹಾಕೋದಿಕ್ಕೆ ಏನ್ ಮಾಡ್ದೆ? ಅಲ್ಲಿ ಅದು ಸೇರ್ಸ ನೋಡ್ತೀವಿ. ಅದೇ ಜಡ್ಜ್ಮೆಂಟ್. ಬೆಂಕಿಗೆ ಹಾಕದೆ ಜಡ್ಜ್ಮೆಂಟ್. ಆ ಕಂಟಕರು ಯಾರು ಅಂದ್ರೆ ದ ಸಿಸ್ಟಮ್, ದ ಗ್ರೇಟ್ ಸಿಸ್ಟಮ್, ಕರಪ್ಟ್ ಸಿಸ್ಟಮ್ ಇದೆಲ್ಲ. ಈ ಸಿಸ್ಟಮ್ಸ್ಗೆ ಕ್ರಿಸ್ತನ ಮಾಡೋಂಥ ಜಡ್ಜ್ಮೆಂಟ್. ಇದನ್ನ ಅಪ್ರಿಷಿಯೇಟ್ ಮಾಡಿ ಆವಾಗ ಏನಪ್ಪ ಕಂಡಿಡ್ಕೊಂತಾರೆ ಅಂದ್ರೆ, ಓಹೋ ಇವೆಲ್ಲ ಕ್ರಿಸ್ತನ ರಾಜ್ಯದ ಆಡಳಿತಕ್ಕೆ ಏನ್ರಿ ಇವೆಲ್ಲ ಸೂಚನೆಗಳು ಅಂತ ಏನ್ ಮಾಡ್ತಾರೆ? ಅವಾಗ ಏನ್ ಮಾಡ್ತಾರೆ? ಅಲ್ಲಿ ಕ್ಲೀನಾಗಿ ಕಂಡಿಡ್ಕೊಂತಾರೆ. ಯಾರೋ ದೊಡ್ಡ ಸಮೂಹ ಅದರ. ಅದು ಮಾತ್ರ ಅಲ್ಲ, ಇನ್ನೊಂದು ಏನ್ ಕಳ್ಕೊಂತಾರಂತೆ? ಇನ್ನೊಂದು ಏನಪ್ಪ ಕಂಡಿಡ್ಕೊಂತಾರಂತೆ? ಪ್ರಕಟಣೆ 19:7. ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂತು. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಗಣಪಡಿಸೋಣ ಎಂದು ಹೇಳಿತು. ಏನಂತ ಹೇಳ್ತಾರೆ ಇವಾಗ? ಏನ್ರಿ ಗ್ರೇಟ್ ಮಲ್ಟಿಟ್ಯೂಡ್ ದುಃಖ ಪಡ್ತಾರ? ಅಯ್ಯೋ, ಯಜ್ಞದ ಕುರಿಯಾದಾತನ ವಿವಾಹ ಕಾಲ ಬಂತು, ನಾವೆಲ್ಲ ಓಟ ಓಡ್ಲಿಲ್ಲ, ನಾವು ಮುಗಿಸ್ಲಿಲ್ಲ, ನೋಡು ಅವ್ರ ಮಾತ್ರ ಓಟ ಅವ್ರು ಮುಗಿಸ್ಬಿಟ್ಟವ್ರೆ ಅಂತ ಹೊಟ್ಟೆ ಕಿಚ್ಬಿಡ್ತಾರ? ಏನ್ರಿ ಪಡ್ತಾರ? ಅವ್ರ ಸಂತೋಷ ಪಡ್ತಾರೆ. ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂತು. ಅದರ ಚರ್ಚ್ ಇಸ್ ಕಂಪ್ಲೀಟ್. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧಪಡಿಸಿಕೊಂಡಿದ್ದಾಳೆ. ಅದರ ಏನ್ರಿ, ಮದುವೆಗೆ ಹೆಂಗ್ ಸಿದ್ಧಪಡ್ಕೊಂತಾರೆ? ಅದರ ಮದುವೆ ಆಗ್ಬೇಕಾರೆ ಅದರ ಹೆಂಗಿರ್ತಾವ ಹೆಣ್ಮಕ್ಳು? ಅದರ ದ ಗ್ರೇಟೆಸ್ಟ್ ಇವೆಂಟ್ ಇನ್ ದರ್ ಲೈಫ್. ಅದರ ಆವತ್ತಿನ ದಿನ ಮಾತ್ರ ವೆರಿ ಗ್ರ್ಯಾಂಡ್ ಆಗಿ ಏನಾಗಿರ್ತಾರೆ? ಆತೊಂದಿನ ಮಾತ್ರ. ಅದರ ಏನ್ರಿ ಗ್ರ್ಯಾಂಡ್ ಆಗಿ ಏನಾಗಿರ್ತಾರೆ? ಡ್ರೆಸ್ ಆಗಿರ್ತಾರೆ ಅಲ್ವರ. ಈ ಸಭೆ ಹಂಗಲ್ಲ ರೀ. ಅದರ ಶಿ ಇಸ್ ನಾಟ್ ಡೆಕೋರೇಟೆಡ್ ಓನ್ಲಿ ಆನ್ ದಟ್ ಪರ್ಟಿಕ್ಯುಲರ್ ಡೇ. ಅದರ ಶಿ ಇಸ್ ನಾಟ್ ಗ್ರ್ಯಾಂಡ್ ಆನ್ ದಟ್ ಪರ್ಟಿಕ್ಯುಲರ್ ಡೇ. ಆವತ್ತಿನ ದಿವಸ ಮಾತ್ರ ಅಲ್ಲ ಏನ್ರಿ, ಅವಳು ಏನ್ ಮಾಡಿದ್ದಾನೆ? ಫಸ್ಟೇ
ಸಿದ್ಧಪಡಿಸ್ಕೊಂಡಿದ್ದಾಳೆ. ಫಸ್ಟ್ ಇಂದ ಏನಾಗೋಳೆ, ರೆಡಿ ಆಗೋಳೆ. ಅದರ ಎಸ್ತರ್ ಪುಸ್ತಕ ಕೇಳಿದಾರಲ್ವಾ? ಏನ್ರಿ ಎಸ್ತರ್ ಪುಸ್ತಕದಲ್ಲಿ ಎಸ್ತರ್ ರಾಣಿ ಏನ್ ಮಾಡ್ತಾಳೆ? ರೆಡಿ ಆಗ್ತಾಳೆ ಮದುವೆಗೆ. ಯಾವಾಗಪ್ಪ ರೆಡಿ ಆಗ್ತಾಳೆ? ಅವರ ಮದುವೆ ನಾಳೆ ಇರ್ಬೇಕಾದ್ರೆ ಅಂದ್ರ ಇವತ್ತು ಹೋಗ್ಬಿಟ್ಟು ರೆಡಿ ಆಗ್ಬಿಡೋಣ, ಎಲ್ಲ ಸ್ನಾನ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಬಿಡ ಅಂತ ಹೋದ್ಲಾ? ಏನ್ರಿ ಬೈಬಲ್ ಏನ್ ನೋಡ್ತೀರಿ? 1 ವರ್ಷ ಟೈಮ್ ಕೊಡಂದ್ರೆ 1 ವರ್ಷದಿಂದನೂ ಕೂಡ ಏನ್ ಮಾಡೋರೆ? ಸಿದ್ಧತೆ ಮಾಡ್ಕೊಳ್ಳೋದು. ಏನಕ್ಕೆ? ನಾನು ಸೆಲೆಕ್ಷನ್ ಆದ್ರೆ ರಾಣಿಯಾಗೆ ಏನಾಗಬೇಕು, ಸೆಲೆಕ್ಷನ್ ಆಗ್ಬಿಟ್ಟು. ಇದೇ ರೀತಿ ಸಭೆ ತನ್ನ ಕ್ಯಾರೆಕ್ಟರ್ಗಳನ್ನ ಸಿದ್ಧತೆ ಮಾಡ್ಕೊಬೇಕು. ಯಾವಾಗ? ಲಾಸ್ಟ್ ಮಿನಿಟಲ್ಲಿ ಮಾಡ್ಕೊಂಡ್ರೆ ಆಯ್ತದ? ಅದರ ಲಾಸ್ಟ್ ಮಿನಿಟಲ್ಲಿ ಮಾಡ್ಕೊಂಡ್ರೆ ನೋಡೋಕ್ಕಾಯ್ತದ? ಅದರ ನೋಡೋಕ್ಕೆ ಆಗಲ್ಲ. ಲಕ್ಷಣವಾಗಿ ಏನಾಗಿಲ್ಲ ಇರಲ್ಲ. ಫಸ್ಟ್ ಇನ್ನ ಏನು ಪ್ರಿಪ್ರೇಷನ್ಸ್ ಮಾಡ್ಕೊಬೇಕು, ಡೇ ಟು ಡೇ ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತನ ಮೊದಲ್ಗಿತ್ತಿ ಹೆಂಗಿರ್ತಾರಂತೆ ನೋಡಿ. ಯೇಸು ಕ್ರಿಸ್ತು ತನ್ನ ಮೊದಲ್ಗಿತ್ತಿನ ದೇವತ್ರ ಪ್ರೆಸೆಂಟ್ ಮಾಡ್ಬೇಕಾರೆ ಹೆಂಗ್ ಪ್ರೆಸೆಂಟ್ ಮಾಡ್ತಾರಂತೆ? ಎಫಿಷಿಯನ್ಸ್ ಅಲ್ಲಿ ಹೇಳ್ತಾರಲ್ಲ, ಸುಕ್ಕು ಕಳಂಕ ಮುಂತಾದದ್ದು ಒಂದೂ ಇಲ್ಲದ ರೀತಿಯಲ್ಲಿ ಶುದ್ಧ ಕನ್ಯಂತೆ. ಎಫೆಸರ್ ಬರೆದ ಪತ್ರಿಕೆ 5ನೇ ಅಧ್ಯಾಯ 26-27. ಆತನು ಅದನ್ನು ಪ್ರತಿಷ್ಠೆಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಏನ್ ಮಾಡಿದಾರಂತೆ ಇವಾಗ? ಯೇಸು ಕ್ರಿಸ್ತು ತನ್ನನ್ನು ತಾನೇ ಒಪ್ಪಿಸ್ಕೊಟ್ಟಿರೋಂಥ ಉದ್ದೇಶ, ಒನ್ ಆಫ್ ದ ರೀಸನ್ಸ್ ಏನು ಹೇಳ್ತಾ ಅಂದ್ರೆ ಏನ್ರಿ, ಸಭೆನ ಏನ್ ಮಾಡಿದ್ರೆ ಪ್ರತಿಷ್ಠೆ ಪಡಿಸೋದಿಕ್ಕೆ. ಸಭೆನ ಕಾನ್ಸಿಕ್ರೇಷನ್ ಲೆವೆಲ್ ತರಬೇಕು. ಕಾನ್ಸಿಕ್ರೇಷನ್ ಏನ್ರಿ? ಅದರ ಕಾನ್ಸಿಕ್ರೇಷನ್ ಇನ್ನೊಂದು ಟೈಮ್ ಏನು ಗೊತ್ತಾ? ನೀವು ನಮ್ಮ ಲ್ಯಾಂಗ್ವೇಜ್ ನಾವು ಕಾನ್ಸಿಕ್ರೇಷನ್ ಅಂದ್ರೆ ದೇವತೆ ಮಾಡೋಂಥ ಒಡಂಬಡಿಕೆ ಹೇಳ್ತೀರಿ. ಆ ಕಾಲದಲ್ಲಿ ಇಸ್ರೇಲಲ್ಲಿ ಮದುವೆಗೇನೆ ಏನು ಹೇಳ್ತಾ ಇದ್ದೋ? ಕಾನ್ಸಿಕ್ರೇಷನ್ ಅಂತ ಹೇಳೋರು. ಶಿ ಇಸ್ ಕಾನ್ಸಿಕ್ರೇಟೆಡ್ ಟು ಮೀ. ಅದರ ನಾವೆಲ್ಲ ಕ್ರಿಸ್ತನ್ಗೆ ಏನಾಗಿದ್ದೀರಿ ಇವಾಗ? ಏರ್ಕೊಂಡಿದ್ದೀರಿ. ಬೈಬಲ್ ಹೇಳ್ತಾರೆ, ಯಾರೆಲ್ಲ ಕ್ರಿಸ್ತನ ಮರಣದಲ್ಲಿ ಪಾಲ್ಗಾರಾಗೋದಕ್ಕೆ ದೀಕ್ಷಾ ಸ್ಥಾನ ತೊಗೊಂಡಿದ್ದೀರೋ ಆತನ ಮರಣದಲ್ಲಿ ಪಾಲ್ಗಾರದಕ್ಕೆ ದೀಕ್ಷಾ ತೊಗೊಂಡಿಂತ ಮಾಡಿಸ್ಬಿಟ್ಟಿದ್ದೀರಾ. ಅದರ ಮದುವೆ ಮಾಡ್ಕೊಬೇಕಾದ್ರೆ ಒಡಂಬಡಿಕೆ ಮಾಡ್ಕೊಂತಾರೆ. ಅದರ ಕಷ್ಟದಲ್ಲೂ ದುಃಖದಲ್ಲಿಯೂ, ಅದರ ಸಿರಿ ಸಂಪತ್ತುಗಳಲ್ಲಿಯೂ, ಆರೋಗ್ಯ ಅನಾರೋಗ್ಯದಲ್ಲೂ ಎಲ್ಲದರಲ್ಲೂ ಏನಾಗಿರ್ತೀನಿ ಜೊತೆಗೆ ಇರ್ತೀನಿ. ಆದರೆ ನಾವು ಅಪ್ಪ ಅಮ್ಮನ ಮಾತ್ರ ಬಿಡಲ್ಲ ಅಂತ ಹೇಳ್ತಾರ. ಏನು ಮಾಡ್ತಾರೆ? ಎಲ್ಲವನ್ನು ಬಿಟ್ಟು ಏನಾಗಿರ್ತಾರೆ? ಡೆಡಿಕೇಟ್ ಆಗಿರ್ತಾರೆ ಅಲ್ವರ. ಅಂಟಿಲ್ ಡೆತ್ ಪಾರ್ಟ್ಸ್ ಅಸ್ ಅಪಾರ್ಟ್ ಅದನ್ನೇ ಹೇಳೋದು. ಇದನ್ನ ಶುದ್ಧ ಕನ್ಯೆ ಅಂತ ದೇವತೆ ಪ್ರೆಸೆಂಟ್ ಮಾಡಬೇಕು ಅಂದ್ಬಿಟ್ಟು ಕ್ರಿಸ್ತನು ತನ್ನ ಲೈಫ್ ಏನ್ ಮಾಡೋರಂತೆ ಅಲ್ಲಿ ಮುಡುಪಾಗಿಟ್ಟಾರೆ, ರಿಸ್ಕ್ ತೊಗೊಂಡಿದಾರಂತೆ. ನೆಕ್ಸ್ಟ್ ಆಮೇಲೆ ಅದನ್ನು ಕಳಂಕ, ಸುಕ್ಕು ಮುಂತಾದೊಂದು ಇಲ್ಲದೆ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದು ಆಗಿರುವ ಸಭೆಯನ್ನು ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದ್ದನು. ನೋಡ್ರ, ಶುದ್ಧ ಮಾಡೋರಂತೆ ಅಲ್ವರ ಯೇಸು ಕ್ರಿಸ್ತು. ಅದರ ಹೆಂಗಂತೆ? ಒಂದು ಸೋಂಕು ಏನಂತ, ಸುಕ್ಕು ಮತ್ತೆ ಕಳಂಕ ಅಲ್ವರ. ಇಂಗ್ಲೀಷಲ್ಲಿ ಬರ್ತಾರೆ ವ್ರಿಂಕಲ್ ಅಂಡ್ ಸ್ಪಾಟ್ ಅಂತ. ಮದುವೆ ದಿನಕ್ಕೆ ಬಟ್ಟೆ ಹಾಕೊಬೇಕು ಹೆಂಗಿರ್ತಾರೆ? ನೀಟಾಗಿ ಟಿಪ್ ಟಾಪ್ ಆಗಿ, ಏನು ಸ್ಕ್ರೀಸ್ ಇರ್ಬೇಕು, ಏನು ಸ್ಟ್ರೆಚಸ್ ಇರಬೇಕು ಅದರ. ಐರನ್ ಹೆಂಗಿರ್ಬೇಕು? ಬ್ಯೂಟಿಫುಲ್ ಆಗಿರ್ಬೇಕು ಅಲ್ಲರ. ಇಲ್ಲಾಂದ್ರೆ ಸುಮ್ಮನೆ ಐರನ್ ಮಾಡಿದ್ರೆ ಹಂಗೆ ಮುದುರ್ಕಿನ ಬಟ್ಟೆ ಹಾಕೊಂಡೋಗಿರ್ತಾರೆ, ವ್ರಿಂಕಲ್ಸ್ ಅದರ. ಹೋಗಿದ್ದೀರ ಬಟ್ಟೆ ಹಾಕೊಂಡ್ರೆ ಹೆಂಗಿರ್ತಾರೆ? ಫುಲ್ ಸ್ಪಾಟ್ಸ್ ಹಾಕೊಂಡೋಗಿ ಹೆಂಗಿರ್ತಾರೆ? ಮದುವೆಯಲ್ಲಿ ಇರ್ತದ ಅದರ. ಸಭೆ ಅಂತಂದ್ಮೇಲೆ ಯಾವುದೇ ರೀತಿ ಏನಿರಬಾರ್ದು, ಕಳಂಕಗಳು ಇರಬಾರ್ದು ಅದರ. ಬ್ಯಾಡ್ ಅಕ್ಯೂಸೇಷನ್ಸ್ ಏನಾಗಿರ್ಬಾರ್ದು ಅದರ. ಜಿನೈನ್ ಅಕ್ಯೂಸೇಷನ್ಸ್ ಏನಾಗಿರ್ಬಾರ್ದು, ಯಾವ್ದು ಇರಬಾರ್ದು ಅದರ. ಫೇಕ್ ಆಗಿ ಬರ್ತವೆ. ಕ್ರಿಸ್ತನ್ಗೆ ಏನು ಮಾಡಿದ್ರು? ಬೆಲ್ಜಬೂಬ್ ಅಂತಂದ್ರು, ಹೊಟ್ಟೆ ಬಾಕ ಅಂತಂದ್ರು, ಕುಡುಕ ಅಂತಂದ್ರು ಅದರ. ಏನ್ರಿ ಅವ್ರು ಮಾಡೇ ಇಲ್ಲ ಆದ್ರೂ ಕೂಡ ಏನ್ ಮಾಡ್ತಾವ ಆ ಥರ ಬಂತು. ಆದ್ರೆ ಮಾಡಿದ್ದು ಏನ್ರಿ ಕೆಟ್ಟದು ಇರಬಾರ್ದು. ಒಂದು ಏನ್ರಿ ಹೇಳ್ತಾರೆ? ಕಳಂಕ ಏನಾಗಿರ್ಬಾರ್ದು ಇರಬಾರ್ದು ಅಂದ್ರ. ಆಮೇಲೆ ಏನಾಗಿರ್ಬಾರ್ದು? ಏನ್ರಿ ಸುಕ್ಕು ಅದರ. ಏನ್ರಿ ಸುಕ್ಕು ಅಂತಂದ್ರೆ ಎಲ್ಲ ಫುಲ್ ಹಂಗೆ ಗಿಜಬ ಅಂತ ಆಗಿರೋದು ಅದರ. ಏನ್ರಿ ಆ ಥರ ಇರಬಾರ್ದ್ರಿ ಅದರ. ಆಮೇಲೆ ಪರಿಶುದ್ಧವು ನಿರ್ದೋಷಿ, ಅಂಡರ್ಲೈನ್ ಮಾಡ್ಕೊಳ್ರಿ. ಏನ್ರಿ ಬೈಬಲ್ ಕೇಳಿದ್ರೆ ಒಂದು ಪಾಠ, ನಿರ್ದೋಷಿಯ ರಕ್ತವನ್ನು ಸುರಿಸುವಂತ ಕೈ ಅದರ ಯೆಹೋವನ ದೃಷ್ಟಿಯಲ್ಲಿ ಅಸಹ್ಯ ಅಲ್ವರ. ನೋಡ್ಬೇಕ್ರೆ ಏನ್ರಿ ನಿರ್ದೋಷಿಯ ರಕ್ತಕ್ಕೆ ಕೈ ಹಾಕಕ್ಕೆ ಹೋಗಿರ್ಬಾರ್ದು. ಯಾರು ನಿರ್ದೋಷಿಗಳು? ಬೈಬಲ್ನ ದೇವ್ರಿಗೆ ಅಸಹ್ಯವಾದಂಥ 7 ವಿಚಾರಗಳು ಅದು ನಿರ್ದೋಷಿ ರಕ್ಷೆಯನ್ನು ಸುರಿಸುವಂತ ಕೈ ಅಂತ ಹೇಳ್ತಾರೆ. ಯಾರಪ್ಪ ನಿರ್ದೋಷಿಗಳು ಅಂತಂದ್ರೆ ದೇವತೆ ಒಡಂಬಡಿಕೆ ಮಾಡಿರೋ ಭಕ್ತರುಗಳು ಏನಾಗಿದ್ರು? ಮಕ್ಳುಗಳು.
ನಿರ್ದೋಷಿಗಳು. ಅವ್ರ ರಕ್ತನ ಸುರಿಸೋದಕ್ಕೆ ಹೋಗ್ಬಾರ್ದ್ರಿ. ಅವ್ರು ಕ್ರಿಸ್ತನಲ್ಲಿ ಏನ್ರಿ ಒಡಂಬಡಿಕೆ ಮಾಡ್ಕೊಂಡು ಹೋದ್ರೆ ಅವ್ರ ಒಡಂಬಡಿಕೆನ ಭಂಗ ಮಾಡೋಂಥ ರೀತಿಯಲ್ಲಿ ಅದರ ಅವರು ತನ್ನ ಜೀವಿತನ ಕ್ರಿಸ್ತನ ಮರಣದಲ್ಲಿ ಆ ರಕ್ತನ ಸುರಿಸ್ತಿರೋ ರೀತಿಯಲ್ಲಿ ಕೆಟ್ಟು ಮಾರಿ ಕೊಡೋಂಥ ರೀತಿಯಲ್ಲಿ ಇರಬಾರ್ದ್ರಿ. ಅದರ ಅದು ನೋಡ್ಬೇಕು, ಪರಿಶುದ್ಧರು ನಿರ್ದೋಷಿಗಳು ಏನಂತ ಮಹಿಮೆ ಉಳ್ಳಂತ ಸಭೆ ರೀ ಅಲ್ವರ. ಇದನ್ನ ಇಂಥ ಒಂದು ಬ್ಯೂಟಿಫುಲ್ ಆಗಿರೋಂಥ ಒಂದು ಕನ್ಯೆನ ತನ್ನ ತಂದೆಯ ದೇವ್ರ ಮುಂದೆ ಪ್ರೆಸೆಂಟ್ ಮಾಡೋಕ್ಕೋಸ್ಕರ ಕ್ರೈಸ್ಟ್ ತನ್ನ ಜೀವನನೇ ಏನು ಮಾಡೋಂಥ ಲೈಫಾಗೆ ರಿಸ್ಕ್ ತೊಗೊಂಡು ತನ್ನ ಲೈಫನ್ನೇ ಸ್ಯಾಕ್ರಿಫೈಸ್ ಮಾಡೋರಂತಾರೆ ಅಲ್ವರ. ಅದಕ್ಕೆ ಈ ಸಂಗತಿಗಳು ಗ್ರೇಟ್ ಪಾಯಿಂಟ್ ತಿಳ್ಕೊಂಬಿಟ್ಟು ಕರೆಕ್ಟಪ್ಪ, ದೇವ್ರ ತೀರ್ಪು ಕರೆಕ್ಟ್. ಒಳ್ಳೆ ಒಂದು ಸೋದರ ಸೋದರಿಗಳಿಗೆ ಸಭೆ ಎಂಬಂತ ಕಿರೀಟ ಮಾಡೋರು ಕೊಟ್ಟಾರ. ನಿಜವಾಗ್ಲೂ ಸಭೆಯಲ್ಲಿದ್ರೆ ಇವರೇ ಇರ್ಬೇಕ್ರಿ, ಇವರೇ ಆ್ಯಪ್ ಪರ್ಸನ್ಸು, ಇವರೇ ಫಿಟ್ ಫಾರ್ ದಟ್ ಒನ್. ಇವ್ರ ಕೇಳ ರಾಜ್ಯ ಕೊಟ್ರೆ ಖಂಡಿತವಾಗೂ ಚೆನ್ನಾಗಿ ನಡೆಸ್ತಾರೆ ಅಂತ ಅಂದ್ಬಿಟ್ಟು ಏನ್ರಿ ಯಾರು ಹೇಳ್ತಾರಂತೆ? ದೊಡ್ಡ ಸಮೂಹನೇ ಹೇಳ್ತಾರಂತೆ ನೋಡ್ರಿ ಅದರ. ಅದಕ್ಕೆ ಏನ್ರಿ ಈ ದೊಡ್ಡ ಸಮೂಹ ಏನ್ ಹೇಳ್ತಾರಲ್ಲಿ, ಮದುವೆ ಔತಣಕ್ಕೆ ಬಂದವ್ರಿಗೇನ್ರಿ ಅದೇ ಧನ್ಯರು ಅಂತ ಹೇಳ್ತಾರೆ. ಯಜ್ಞದ ಕುರಿಯಾದ ವಿವಾಹ ಬಂದಿತ್ತು, ಆತನ ಏನ್ರಿ ವಿವಾಹದ ಏನ್ರಿ ಒಂದು ಊಟಕ್ಕೆ ಕರೆದವ್ರು ಏನ್ರಿ ಧನ್ಯರು ಅಂತ ಹೇಳ್ತಾರೆ. ಅಲ್ವ ನೋಡ್ಬೇಕಾರೆ ಏನ್ರಿ ಬ್ಲೆಸ್ಡ್ ಇಸ್ ಹಿ ದಟ್ ಕಮ್ ಟು ದ ಮ್ಯಾರೇಜ್ ಬ್ಯಾಂಕ್ವೆಟ್ ಆಫ್ ದ ಬ್ರೈಡ್ ಅಂಡ್ ಬ್ರೈಡ್ ಗ್ರೂಮ್ ಅಂತ. ಮ್ಯಾರೇಜ್ ಬ್ಯಾಂಕ್ವೆಟ್ ಅನ್ನ ಏನ್ರಿ ಮದುವೆ ಊಟ, ಅದರ ಔತಣ ಹೆಂಗಿರ್ತಾರೆ, ಔತಣ ಅದರ ಮದುವೆ ಔತಣ ಅದರ. ನಮ್ಮ ಇದರಲ್ಲ ಈ ಕಾಲೆಲ್ಲ ಕಮ್ಮಿ ಬಿಡ್ರಿ ಅಂತೀನಿ, ಬಜೆಟ್ ತಕ್ಕಂತ ಏನು ಮಾಡ್ತಾರೆ ಕಾಂಜಿ ಪಿಂಜಿ ಥರ ಅದರ. ಇಸ್ರೇಲಲ್ಲಿ ಮ್ಯಾರೇಜ್ ಮಾಡಿದ್ರೆ 7 days ಇರೋದು ಮ್ಯಾರೇಜ್. ಸ್ಯಾಮ್ಸಂಗ್ ಕತೆ ಕೇಳಿದ್ದೀರಾ ಏನ್ರಿ? 7 days ಫೀಸ್ಟ್ ಅದರ. ಆಮೇಲೆ ಏನ್ರಿ ಏಸು ಕ್ರಿಸ್ತ ಸ್ವಾಮಿ ಹೇಳ್ತಾರಲ್ಲ, ರಾಜ ಹೆಂಗೆ ಕರೀತಾರೆ, ನನ್ನ ಮಗನ ಮದುವೆಗೆ ಕರೆದಿ ಎಲ್ಲರನ್ನೂ ಇನ್ವಿಟೇಷನ್ ಕೊಡ್ತಾನೆ ಕರೀರಿ ಅಂತ ಹೇಳ್ತಾರೆ. ರಾಜ ಹೇಳ್ಬೇಕಾರೆ ಹೇಳ್ತಾನೆ, ನಿಮಗೋಸ್ಕರ ಏನು ಕರೆದಿದ್ದೀನಿ, ನಾನು ಏನು ಕಡ್ದಿದ್ದೀನಿ, ಮುಷ್ಟಾಂಗವಾದಂಥ ಒಂದು ಏನು ಹೋರಿ ಏನು ಮಾಡಿದ್ದೀನಿ ಕಡ್ದಿದ್ದೀನಿ, ಬನ್ರಿ ಅಂತ ಹೇಳ್ತಾರೆ. ಅಲ್ಲ ಸೂಪರ್ ಎಲ್ಲ ಸಖತ್ ಮಾಂಸಗಳು ಏನು ಮಾಡಿದ್ದೀನಿ, ಸ್ಟ್ರಾಂಗ್ ಫುಡ್ ಬನ್ನಿ ಅಂತ ಹೇಳ್ತಾರೆ. ಅದರ ಇದೇ ಆ ಮದುವೆ ಅವ್ರು ತಂದಿರೋಂಥ ಬ್ಲೆಸ್ಸಿಂಗ್ಸ್ ಅದರ. ನೀವು ನೋಡಿ ಚೆನ್ನಾಗಿ ಅರ್ಥ ಮಾಡ್ಬೋದು. ಯೋಸೆಫ್ ಮತ್ತು ಬೆಂಜಮಿನ್, ಯೋಸೆಫ್ ಮತ್ತು ಏನ್ರಿ ಬೆಂಜಮಿನ್ ಇಬ್ಬರು ಯಾಕೋಬನ ಮಕ್ಕಳು. ಅದರ ಯಾಕೋಬನಿಗೆ ಫೇವ್ರೇಟ್ ಆಗಿರೋಂಥ ಯಾರಪ್ಪ? ರಾಹೇಲ್ಗೆ ಏನ್ರಿ ಒಬ್ಬ ಮಗ ಹುಡ್ತಾನೆ ಯೋಸೆಫ್. ಅದವನ ಮಕ್ಕಳೇ ಹುಟ್ಟಲ್ಲ. ಇನ್ನೇನು ಕೊನೆಗೆ ಸಾಯಂತ ಸಮಯದಲ್ಲಿ ಬೆಂಜಮಿನ್ನ ಹೊರತ ಅವ್ಳು ಸತ್ತೋಗ್ಬಿಡ್ತಾಳೆ. ಅದರ ಯೋಸೆಫ್ನ ಬೆಂಜಮಿನ್ ಏನು ಮಾಡ್ತಾರೆ, ಸೋದರಗಳೆಲ್ಲ ಸಪ್ರೇಟ್ ಮಾಡಿಬಿಡ್ತಾರೆ. ಆದರೆ ಯೋಸೆಫನ್ಗೆ ಬೆಂಜಮಿನ್ ಮೇಲೆ ಅಷ್ಟೊಂದು ಪ್ರೀತಿಯಾಗಿರ್ತಾರೆ ಅದರ. ಸೊ ಯೋಸೆಫ್ ಐಗುಪ್ತ ದೇಶದಲ್ಲಿ ಅಂತ ದೊಡ್ಡ ಅಧಿಕಾರದಲ್ಲಿರ್ತಾನೆ. ಇದು ಯಾರಿಗಪ್ಪ ಗೊತ್ತಿರಲ್ಲ ಅಂತಂದರೆ ನನ್ನ ಸೋದರಗಳಿಗೆ ಗೊತ್ತಿರಲ್ಲ. ಆದರೆ ಏನು ಮಾಡ್ತಾರೆ ಅಂತಂದರೆ ಏನ್ರಿ ಇವರ ಅಣ್ಣ ಯೋಸೆಫ್ ಏನ್ರಿ ಎಲ್ಲನ ಕರೆಸ್ತಾರೆ. ಎಲ್ಲರ ಮುಂದೆ ಇನ್ನೇನು ಮಾಡಬೇಕು, ತನ್ನ ಒಂದು ಒರಿಜಿನಾಲಿಟಿನ ರಿವೀಲ್ ಮಾಡೋಕ್ಕಿಂತ ಮುಂಚೆ ಎಲ್ಲಾರು ಏನು ಮಾಡ್ತಾರೆ ಊಟಕ್ಕೆ ಕೂರಿಸ್ತಾರೆ ಅಂತೀನಿ. ಕರೆಕ್ಟಾಗೆ ಬರ್ತು ಯಾವ ಪ್ಲೇಸಲ್ಲಿ ಹೆಂಗೆ ಹುಟ್ಟಿದ್ರು ಅಣ್ಣನಿಂದ ತಮ್ಮ ಕ್ಲೀನಾಗಿ ಅದೇ ಆರ್ಡ್ರಲ್ಲಿ ಏನು ಮಾಡ್ತಾರೆ ಕುಂಡಿಸ್ತಾರೆ. ಎಲ್ಲರಿಗೂ ಊಟ ಏನು ಮಾಡ್ತಾರೆ ಕೊಡ್ತಾರೆ. ಆದರೆ ಬೈಬಲಲ್ಲಿ ವಾಕ್ಯ ಹೋದ್ರೆ ಏನಾದ್ರು ನೋಡ್ತೀವಿ ಅಂದರೆ ಬೆಂಜಮಿನ್ ಮಾತ್ರ 2ರಷ್ಟು ಏನು ಮಾಡಿದ್ರಂತೆ ಕೊಟ್ಟರು ಅಂತ ನೋಡ್ತೀರಿ. 5 times ಅದರ. ನೋಡ್ಬೇಕಾರೆ ಏನಪ್ಪ ಅದು ನೋಡಿಸ್ತಾರೆ ಅಂತಂದರೆ ಎಲ್ಲದಕ್ಕಿಂತ ಅಧಿಕವಾಗಿರೋ ಪೋರ್ಷನ್ ಯಾರಿಗಪ್ಪ ಕೊಟ್ಟಿದ್ದು? ಬೆಂಜಮಿನ್. ಅದೇನದು ಬೆಂಜಮಿನ್ ಅಂತದೇನ್ರಿ ಹಿಂಗೆ ಹುಟ್ಟಿದ್ದು? ಬೆಂಜಮಿನ್ ಹುಟ್ಬೇಕಾರೆ ಎಲ್ಲರ ಥರ ನಾರ್ಮಲ್ ಡೆಲಿವರಿ ಎಲ್ಲ ರೀ, ತುಂಬ ಪೇಯ್ನಲ್ಲಿ ಮಾಡಿ ಹುಟ್ಟಿರೋ ಡೆಲಿವರಿ. ಅದರ ಗ್ರೇಟ್ ಮಲ್ಟಿಟ್ಯೂಡ್, ತುಂಬ ವೇದನಲ್ಲಿ ಏನ್ರಿ ತನ್ನ ಓಟ ನೋಡಿ ಮುಗ್ಸೋ ಅಂಥದ್ದು. ಯೋಸೆಫ್ ಅಂತಾರ ಸಿಂಹಾಸನ ಏನ್ರಿ ರಾಜನ ಥರ ಕೂತ್ಕೊಳಲ್ಲ. ಯೋಸೆಫ್ ಸುಮ್ಮನೆ ಹೋಗ್ಬಿಟ್ಟ ಸಿಂಹಾಸನಿಗೆ. ಎಷ್ಟು ಕಷ್ಟ, ಎಷ್ಟು ಅನುಭವಿಸಿ, ಎಷ್ಟು ವೇದನೆ, ಎಷ್ಟು ರಿಜೆಕ್ಷನ್ ಎಲ್ಲ ಅನುಭವಿಸಿ ಏನು ಮಾಡೋಣ ಮೈ ಮೇಲೆ ಕೂತ್ಕೊಂಡವನೇ ಅದರ. ಆದರೆ ಬೆಂಜಮಿನ್ ಹಂಗಿಲ್ಲ ರೀ, ಹೆಂಗಿದ್ದ ಕ್ಯಾಶುವಲ್ ಆಗಿ ಅವ್ರ ಅಪ್ಪನ ಜೊತೆಗಿದ್ದ. ಕೊನೆಗೆ ಇಬ್ಬರು ಒಟ್ಟಿಗೆ ಸೇರ್ತಾರೆ ಅಂತೀನಿ. ಆದರೆ ಯೋಸೆಫ್ ಬೆಂಜಮಿನ್ನ ಸಿಂಹಾಸನ ಕೂಡಿಸ್ಕೊಂಡಿಲ್ಲ ರೀ, ಹಂಗೆ ಸೆಪ್ರೇಟ್ ಟೇಬಲ್ ಹಾಕ್ಬಿಟ್ಟು ಎಲ್ಲರಿಗಿಂತ ಅಧಿಕವಾಗಿರೋಂಥ ಸ್ಪೆಷಲ್ ಬ್ಲೆಸ್ಸಿಂಗ್ಸ್ ಏನು ಮಾಡ್ತಾನೆ ಕೊಡ್ತಾನೆ ನೋಡ್ರಿ. ಅದರ ಗ್ರೇಟ್ ಮಲ್ಟಿಟ್ಯೂಡ್ ಅದು ಹೇಳ್ತಾರೆ ಏನ್ರಿ, ಅಯ್ಯೋ ಅಟ್ಲೀಸ್ಟ್ ಗ್ರೇಟ್ ಮಲ್ಟಿಟ್ಯೂಡ್ ಆಗಿದ್ರಲ್ಲ, ಪರಲೋಕ ರಕ್ಷಣೆಯಲ್ಲಿ ಇನ್ನೊಂದು ಭಾಗವಾಗಿದ್ದೀರಲ್ಲ ಅಂತಬಿಟ್ಟು ಅದಕ್ಕಾಗಿ ದೇವ್ರಿಗೆ ಏನು ಮಾಡ್ತಾರಂತೆ ಸ್ತೋತ್ರ ಏನು ಮಾಡ್ತಾರಂತೆ ಸಲ್ಲಿಸ್ತಾರಂತೆ. ರಿಜಾಯ್ಸ್ ಇನ್ ಇಟ್. ಯಾಕೆಂದರೆ ಅಟ್ಲೀಸ್ಟ್ ದೇವ್ರು ನಮ್ಗೆ ಏನು ಮಾಡೋರು ಒಂದು ಪರಲೋಕ ರಕ್ಷಣೆಯಲ್ಲಿ ಎಲ್ಲೋ ಒಂದು ಪಾಠ ಕೊಟ್ಟವ್ರಲ್ಲ ಅಂತ ಏನು ಮಾಡ್ತಾರೆ ಸಂತೋಷ ಪಡೋಂಥದ್ದು ಅದರ. ಆಮೇಲೆ ಮೋಸಸ್ ಜ್ಞಾಪನ ಇದೆಯಾ? ಮೋಸಸ್ ಏನು ಮಾಡ್ತಾರೆ, ಹೆಂಡತಿನ ಆಯ್ಕೆ ಮಾಡ್ತಾರೆ. ಎಲ್ಲಿ ಮೋಸಸ್ ಹೆಂಡತಿ ಯಾರು, ಯಾವ ರೋಳು? ಎಲ್ಲ ಲೈನ್ ಇದ್ದೀರಾ? ಇಲ್ಲ. ಮೋಸಸ್ ಯಾವ ರೋಳಪ್ಪ?
ಮೋಸಸ್ ಹೆಂಡತಿ ಯಾರು ಹೇಳೋಳು? ಯಾವ ಊರೋಳು? ಓ, ಎಲ್ಲ ಫೋನ್ ಆನ್ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದೀರಾ? ಹೇಳ್ರಿ, ಮೋಸಸ್ಸು ಯಾವ ಹುಡುಗಿನ ಮದುವೆ ಆಗ್ತಾನೆ, ಅವಳು ಯಾವ ಊರೋಳು? ಐಗುಪ್ತ ದೇಶದ ರಾಣಿನ ಅವಳು? ಇಲ್ಲ ಇಲ್ಲ ಬ್ರದರ್. ಇಲ್ಲ. ಅದರ ಚಿಕ್ಕ ಮತ್ತೆ ಯಾರು? ಯಾವ ಊರೋಳು? ಯಾವ ದೇಶದಳು? ಹೋಗ್ಲಿ ಹೇಳ್ರಿ, ಊರಿಗಿರ್ಬೇಡ ಹೋಗ್ಲಿ, ಪಾಪ ನಿಮ್ಗೆ ಅಡ್ರೆಸ್ ಗೊತ್ತಿಲ್ಲ. ಮಿದ್ಯಾನ್ ದೇಶದವಳ. ಹಾ, ಮಿದ್ಯಾನ್ ದೇಶದವಳ. ಮಿದ್ಯಾನ್ ದೇಶಕ್ಕೆ ಇವನು ಏನ್ ಮಾಡ್ತಾನೆ? ಏನ್ ದನ ಮೇಸಕ್ಕೆ ಹೋಗ್ತಾನೆ, ಕುರಿ ಮೇಸಕ್ಕೆ ಹೋಗ್ತಾನೆ, ಸರಿ. ಅದರ ಆ ಒಂದು ಸ್ತ್ರೀ ಯಾವ ಊರೋಳು ಅಂತ ನೋಡಿದ್ರೆ ಇಥೋಪಿಯಾ ದೇಶದವಳು. ಯಾವ ದೇಶದವಳು? ಇಥೋಪಿಯಾ. ಇಥೋಪಿಯಾ ಅಂದ್ರೆ ಯಾವ ಊರು ಈ ಕಾಲದಲ್ಲಿ? ಈಡೇನ್ ತೊಡೆದಿನ ಬಂದ 4 ನದಿಗಳು ಪಾಠ ಎಲ್ಲ ಕೇಳಿ ಮರ್ತೋಗ್ಬಿಟ್ಟಿದ್ದೀರಾ? ಅವಾಗ ಅದಕ್ಕೆ ಹೇಳೋದು ಬೇಸಿಕ್ ಕ್ಲಾಸ್ ಅವಾಗ ಅಟೆಂಡ್ ಮಾಡಿದ್ರಿ ಅಂತ. ಏನ್ರಿ ಇಥೋಪಿಯಾ ಅಂದ್ರೆ ಯಾವ ಊರು? ಎಲ್ಲಿ ಬರ್ತದೆ? ಆಫ್ರಿಕಾ. ಅದರ ಎಂತ ಹುಡುಗಿ ಮದುವೆ ಆಯ್ತು ನೋಡ್ರಿ ಅಂತೀನಿ. ಅದರ ಎಲ್ಲ ಫೇರ್ ಆಗಿರಲ್ಲ, ಲವ್ಲಿ ಆಗಿರೋ, ಬ್ಯೂಟಿಫುಲ್ ಆಗಿರೋ ಮದುವೆ ಆಯ್ತಾನೆ. ಹೆಂಗಂತಾನೆ? ಅದರ ಇಥೋಪಿಯಾ ದೇಶದಂತ ಒಂದು ಸ್ತ್ರೀನ ಮದುವೆ ಆಗ್ತಾನೆ. ಯಾವಾಗ ಮದುವೆ ಆಗ್ತಾನೆ? ಮೊದಲನೇ ಸತಿ ಐಗುಪ್ತ ದೇಶನ ಬರ್ತಾನೆ ಅವನು. ಅದರ ಕುರಿನ ಮೇಯಿಸ್ತಾ ಇರ್ತಾನೆ. ಇನ್ನೊಂದು ಸತಿ ಹೋಗ್ಬೇಕು ಐಗುಪ್ತ ದೇಶಕ್ಕೆ. ಹೋಗಕ್ಕಿಂತ ಮುಂಚೆ ಬಿಟ್ವೀನ್ ದ 2 ಅಡ್ವೆಂಟ್ಸ್, ಮೊದಲನೇ ಬರುವಿಕೆ ಎರಡನೇ ಬರುವಿಕೆ ನಡುವೆಯಲ್ಲಿ ತನ್ನ ಮೊದಲ್ಗಿತ್ತಿ ಏನ್ ಮಾಡೋದು? ಆಯ್ಕೆ ಮಾಡೋದು. ಇದೇ ರೀತಿ ಯೇಸು ಕ್ರಿಸ್ತು ತನ್ನ ಒಂದು ಸಭೆಯನ್ನ ಭೂಲೋಕದಲ್ಲಿ ಯಾವಾಗಪ್ಪ ಆಯ್ಕೆ ಮಾಡ್ತಾರೆ? ಏನ್ರಿ ತಿರುಗಿ ಎರಡನೇ ಬರುವಿಕೆಯಲ್ಲಿ ಬರೋಕ್ಕಿಂತ ಮುಂಚೆ ಏನ್ರಿ ಸಭೆ ಸೆಲೆಕ್ಷನ್ ಏನ್ ಮಾಡ್ತಾವ್ರ ಅವ್ರು ಮಾಡ್ತಾವ್ರೆ. ಅದರ ಅದಕ್ಕೆ ಎಂಥದ್ದು ಆಯ್ಕೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ನೋಡ್ಬೇಕಾರೆ ಹೃದಯದಲ್ಲಿ ಏನ್ರಿ ಅಂದವಾಗಿರೋರು ಅಲ್ಲ, ಬ್ಯೂಟಿ ಆಫ್ ಕ್ಯಾರೆಕ್ಟರ್ ನೋಡಿ ಏನ್ ಮಾಡ್ತಾರ ಸೆಲೆಕ್ಷನ್ ಮಾಡ್ತಾರದು. ಅದರ ಅದೇ ನೋಡಿರ್ತೀನಿ. ಎಲ್ಲಿ ಓದೋಣ? ಪ್ರಕಟಣೆ 19:8 ಓದಿ ನೋಡೋಣ. ರೆವಲ್ಯೂಷನ್ 19:8. ಪ್ರಕಾಶಮಾನವೂ ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು. ನೋಡ್ರ, ಅದಕ್ಕೆ ಆ ಸಭೆಗೆ ಏನಪ್ಪ ಅನುಗ್ರಹವಾಯಿತು ಅಂತಂದ್ರೆ ನಿರ್ಮಲವಾದದ್ದು ಏನ್ರಿ ಪ್ರಕಾಶವುಳ್ಳಂತ ಒಂದು ನಾರುಮಡಿ ದರ್ಶನಕ್ಕೆ ಏನ್ ಮಾಡ್ತಂತೆ? ಅನುಗ್ರಹ ಕೊಟ್ರಂತೆ. ಅದರ ಪ್ರಕಾಶವುಳ್ಳ ನಿರ್ಮಲವಾದಂತ ಏನ್ರಿ ನಯವಾದಂತ ನಾರುಮುಡಿ. ಅದರ ಬೈಬಲ್ ಹೇಳ್ತಾರೆ ವೈಟ್ ರೋಬ್ಸ್ ಬೈ ಗಿವನ್ ಟು ಹರ್ಸ್ ಅಂತ ಹೇಳ್ತಾರೆ. ಅದರ ವೈಟ್ ಲೆನಿಂಗ್ ಕ್ಲಾತ್ ಅಂತಂದ್ರೆ ರೈಟಸ್ನೆಸ್ ಆಫ್ ದ ಸೇಂಟ್ಸ್. ಅದು ಏನ್ರಿ ದೇವರ ಜನರ ಸತ್ಕಾರ್ಯಗಳು. ಅದೇನ್ರಿ ಸತ್ಕಾರ್ಯಗಳಂದ್ರೆ ಅವಳು ಎಂಥವಳು ಅಂತಂದ್ರೆ ಒಳ್ಳೆ ಕೆಲಸಗಳನ್ನ ಮಾಡಿರೋಳು ರೀ. ಅದರ ಒಳ್ಳೆ ಏನ್ರಿ ನಾಜೂಕಾಗಿರೋಂಥ ನೀತಿ ನ್ಯಾಯವಾಗಿರೋಂಥ ಕೆಲಸಗಳನ್ನ ಮಾಡಿ ಆ ಬಿರುದನ್ನ ಏನ್ ಮಾಡೋರು ಇವಾಗ ಸಂಪಾದನೆ ಮಾಡೋರೆ. ಸುಮ್ಮನೆ ಹಂಗೆಲ್ಲ ರೀ ಅಳಗ್ ಬುಳಕಲ್ಲಿ ಏನೋ ಹೋಗ್ಬಿಟ್ಟು ಏನ್ರಿ ಚಾಪೆ ಕಡೆ ದೂರ್ಕೊಂಡು ರಂಗೋಲಿ ಕಡೆ ದೂರ್ಸ್ಕೊಂಡು ಹಂಗ ಹಿಂಗ ಮಾಡಿ ತಪ್ಪಿಸ್ಕೊಂಡು ಹೊಟ್ಟೆ ಓಡೋಗ್ಬಿಡ್ತೀನಿ ಅಂತಂದ್ರೆ ನಾನು ಪರಲೋಕದ 1,44,000 ಜನದಲ್ಲಿ ಅಳಗ್ ಬುಳಕ್ಕೆಲ್ಲ ಹೋಗಿ ನಾವು ರಕ್ಷಣೆ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಅದೇನ್ ಮಾಡ್ಬೇಕು? ಪದವಿನ ಪಡಿಬೇಕು, ಪಡ್ಕೊಬೇಕು, ಶ್ರಮೆ ಹಾಕ್ಬೇಕು, ಕಷ್ಟ ಪಡ್ಬೇಕ್ರಿ. ಅದರ ಏಸಕ್ಕೆ ಹೆಂಗ್ ಪಡೋರ? ತನ್ನ ಮಗನಾಗಿದ್ರು ಪಟ್ಟಂತ ಬಾಧೆಗಳ ಮುಖಾಂತರ ಹೆಂಗ್ ಕಲ್ತರು ಅವರು? ವಿಧೇಯತನ ಕಲ್ತರು. ತಾನು ಪಟ್ಟಂತ ಹಿಂಸೆಗಳ ಮುಖಾಂತರ ಏನದಂತೆ ಅವರು ಸಿದ್ಧಿಗೆ ಬಂದ್ರು. ಕ್ಯಾಪ್ಟನ್ ಆಫ್ ಸಲ್ವೇಷನ್. ಅದರ ಸುಮ್ಮನೆ ಅಂದ್ಬಿಟ್ರ ಈ ವಾಸ್ ಮೇಡ್ ಪರ್ಫೆಕ್ಟ್ ಥ್ರೂ ಸಫರಿಂಗ್ಸ್. ಅದನ್ನೇ ಮಾಡ್ಕೊ ನೀತಿ ಕೆಲಸಗಳ ಮುಖಾಂತರ, ಒಳ್ಳೆ ಕೆಲಸಗಳ ಮುಖಾಂತರ ಅದರ ಏನ್ರಿ ಏನ್ ಮಾಡಕದ್ನ ಸಂಪಾದಿಸ್ಕೊಬೇಕು. ಒಳ್ಳೆ ಹೆಸರುಗಳನ್ನ ಕೊರ್ನೆಲಿಯಸ್ ಬಗ್ಗೆ ಬೈಬಲ್ ಓದ್ತಿರಲ್ಲ, ನಾವೇನ್ ನೋಡ್ತೀರಿ? ಹೆಂಗಿದಂತೆ ನೀತಿವಂತನು, ಅದರ ದಾನ ಧರ್ಮ ಮಾಡೋವನು, ಅದರ ಸತ್ಕಾರ್ಯಗಳನ್ನ ಮಾಡೋವನು, ಅದರ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡೋವನು. ಏನಾಗಿದ್ದಂತೆ ಅವನಾಗಿದ್ದಂತೆ ಅವನು ಪ್ರಾರ್ಥನೆ ದೇವ್ರ ಬಳಿಗೆ ಬಂತು ಅಂತ ಹೇಳ್ರಿ. ಏನ್ ಮಾಡಿದ ಅವನು? ಇಡೀ ಲೋಕದಲ್ಲಿ ಒಳ್ಳೆ ಅನ್ಯ ಜನ ಆಗೋದಂತ ಹೆಸರು ಮಾಡಿದ, ಅವನು ಸಂಪಾದಿಸ್ಕೊಂಡಿದ್ದ. ಈ ನೀತಿ ಕಾರ್ಯಗಳು ಅಲ್ಲರ ನಿರ್ಮಲವಾದಂತ ಒಂದು ಈ ನಾರುಮುಡಿನ ಏನ್ ಮಾಡಿದ್ ನಾವು ಸಂಪಾದಿಸ್ಕೊಬೇಕ್ರಿ. ಅಲ್ಲ ಕ್ರಿಸ್ತನ ಸ್ವರೂಪದಲ್ಲಿ ಬೆಳೀತಾ ಅಲ್ವರ. ಅದೇ ನೋಡಿ ರೆವಲ್ಯೂಷನ್ 19:9. ರೆವಲ್ಯೂಷನ್ 19 ಚಾಪ್ಟರ್ 9. ಇದಲ್ಲದೆ ಅವನು ನನ್ನ ಸಂಗಡ ಮಾತಾಡುತ್ತಾ, ಯಜ್ಞದ ಕುರಿಯಾದಾತನ ವಿವಾಹದ ಔತಣಕ್ಕೆ ಕರೆಸಿಕೊಂಡವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿ, ಈ ಮಾತುಗಳು ದೇವರ ಸತ್ಯವಚನಗಳಾಗಿವೆ ಅಂದನು. ನೋಡ್ರಾ ಏನಪ್ಪ, ಯಾರಪ್ಪ ಆಶೀರ್ವಾದ ಹೊಂದಿರೋ ಅಂತಂದ್ರೆ ಏನ್ರಿ ಮ್ಯಾರೇಜ್ಗೆ ಕರೆದಿರೋದಿಲ್ಲ. ಮ್ಯಾರೇಜ್ ಅಂತ ಹೇಳಿದ್ದಾರೆ, ಮ್ಯಾರೇಜ್ ಊಟ ಅದರ ಔತಣ್ಣಕ್ಕೆ ಕರೆದಿರೋದು. ಏನ್ರಿ ಏನ್ ದೊಡ್ಡ ಗ್ರೇಟ್ ಅಪ್ಪ, ಸೂಪರ್ ರೀ ಅಂತ ಹೇಳ್ತಾರೆ. ಯಾಕೆ? ಮದ್ವೆ ಕರೆದ್ರೆ ಏನ್ರಿ ಏನ್ ಗ್ರೇಟ್ ಅಲ್ವಾ?
ಮದುವೆ ಕರ್ತವ್ಯ ಹೆಂಗೆ ಹೋಗ್ತೀರಲ್ಲ, ಹಾಂ, ಎಲ್ಲ ಕೆಲಸ ಕಾರ್ಯಗಳು ಏನಿದ್ರು ಬಿಟ್ಬಿಟ್ಟು ಏನು ಮಾಡ್ತೀವಿ ನಾವು, ಓಡ್ತೀರಿ. ಅದರ ಏನು ಸಿಗ್ತದೆ ಮದುವೆಗೆ ಹೋದ್ರೆ? ಏನಿಲ್ಲ ರೀ, ಏನು ಸಿಗ್ತದೆ ನಮ್ಗೆ ಕೊನೆಯಲ್ಲಿ ಮದುವೆಗೆ ಹೋದ್ರೆ ಏನು ಸಿಗ್ತದೆ ಹೇಳ್ರಿ? ಏನು ಸಿಗ್ತದೆ ಮದುವೆಗೆ ಹೋದ್ರೆ? ಊಟ ಸಿಗುತ್ತೆ. ಊಟ ಅಷ್ಟೇ ನೋಡ್ರಿ ಅಂತೀನಿ ಅವ್ರ. ಆದ್ರೂ ಒಂದು ಸಂತೋಷ ಅಲ್ವರಾ? ಏನ್ರಿ ಯಾಕೆ ಹಾ ಅದೇ ಹೇಳೋದಿಲ್ಲಿ. ಏನಪ್ಪ ಒಂದು ಸಂತೋಷ ಕಣಪ್ಪ. ಕ್ರಿಸ್ತನ ಮತ್ತ ಮೊದಲ್ಗಿತ್ತಿಯ ಮದ್ವೆಗೆ ಬರೋದೇನ್ರಿ ಒಂದು ದೊಡ್ಡ ಸಂತೋಷ. ಅದ್ರಲ್ಲಿ ಏನ್ರಿ ಇನ್ನೊಂದು ಪ್ರಿವಿಲೇಜು, ಊಟ. ಊಟನ ಲಿಟಲ್ ಊಟನ ಪರ್ಲೋಕದಲ್ಲಿ ಏನು ದೊಡ್ಡ ಸುಮಕ್ಕೆಲ್ಲ ಊಟ ಹಾಕ್ತಾರನ್ನ? ಇಲ್ಲ ರೀ, ಊಟ ಹಾಕ್ತಾರೆ ಅಂತಲ್ಲ ಅಲ್ವರ. ಅಲ್ವರ ನೋಡ್ಬೇಕ್ರೆ ಏನ್ರಿ ಹಾ ಏನ್ ನೋಡಂತಲ್ಲಿ ನೋಡ್ಬೇಕಾರೆ ಏನ್ರಿ ಔತಣ. ಅದರ ಸ್ಪಿರಿಚುವಲ್ ಫುಡ್. ಇಡೀ ಲೋಕ ಜನಗಳಿಗೆ ಏನ್ ಮಾಡ್ತಾನೆ, ಕ್ರಿಸ್ತನ ಮತ್ತೆ ಸಭೆ ಸೇರ್ಬಿಟ್ಟು ಒಳ್ಳೆ ಆಶೀರ್ವಾದಗಳು ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ. ಅದರ ಆ ಔತಣದಲ್ಲಿ, ಆ ಕೆಲಸದಲ್ಲಿ ದೊಡ್ಡ ಸುಮ್ಮನು ಕೂಡ ಏನ್ ಮಾಡ್ತಾರೆ, ಕೆಲವೊಂದು ಕೆಲಸ ಕೊಟ್ಟು ಇನ್ವಾಲ್ವ್ ಮಾಡ್ಕೊಂತಾರೆ. ಏನ್ ಗುಡ್ ಪ್ರಿವಿಲೇಜ್ ಯೋಚನೆ ಮಾಡಿರ್ತೀವಿ. ಸಭೆ ಕ್ಯಾರೆಕ್ಟರ್ ನೋಡಿರ್ತೀನಿ ಏನ್ರಿ, ಅವರೇ ಫಸ್ಟ್ ಆಫ್ ಆಲ್ ಏನು ಗ್ರೇಟ್. 1,44,000 ಕ್ರಿಸ್ತನ್ಗೆ ಈಕ್ವಲ್ ಆಗಿರೋರು, ದೇವರ ಸ್ವರೂಪದಲ್ಲಿರೋರು. ಇವ್ರಿಗೆ ಇನ್ನೊಬ್ರು ಸಹಾಯ ಬೇಕು ಅಂತೇನೋ ಇದೆಯಾ? ಏನಿಲ್ಲ ರೀ. ನಾವು ಬೈಬಲ್ ನೋಡ್ತೀರಿ, ಜಗತ್ತನ್ನೇ ದೇವ್ರು ಏನ್ ಮಾಡೋರಂತೆ, ಸೃಷ್ಟಿ ಮಾಡೋದು. ಹೆಂಗ್ ಸೃಷ್ಟಿ ಮಾಡಿದ್ರು? ತನ್ನ ಮಾತಿನಲ್ಲಿ ಹೇಳಿದ್ರು, ನುಡಿದ್ರು, ನಡೀತು. ಅದರ ಉಸಿರಿಂದ ಹೇಳಿದ್ರು ಎಲ್ಲ ಸ್ಥಿರವಾಯಿತು ಅಂತ ಬೈಬಲ್ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಇಷ್ಟೆಲ್ಲ ಪವರ್ ಇರೋಂಥ ದೇವರು ಅವ್ರ ಜೊತೆಗೆ ಇನ್ನೊಬ್ಬರನ್ನ ಏನ್ರಿ ಈ ಕೆಲಸಕ್ಕೆ ಇನ್ವಾಲ್ವ್ ಮಾಡ್ಕೊಬೇಕು ಅಂತೇನೆ ಇದೆಯೋ? ಇಲ್ಲ ರೀ. ಬಟ್ ದಟ್ ಈಸ್ ಲವ್. ಕ್ರಿಸ್ತನ್ ಏನ್ ಮಾಡೋದು, ಸೇರಿಸ್ಕೊಂಡ್ರು ಅಲ್ವರ. ನೆಕ್ಸ್ಟ್ ಸಭೆನ ಏನ್ ಮಾಡ್ದವ್ರೆ, ಸೇರಿಸ್ಕೊಂತಾರೆ. ನಮ್ಮನ್ನೆಲ್ಲ ಸೇರಿಸ್ಕೊಬೇಕಂತ ಏನೈತಿ ಇವಾಗ? ಯೋಚನೆ ಮಾಡಿ. ಇಡೀ ಜಗತ್ತಿಗೆಲ್ಲ ರಕ್ಷಣೆ ಕೊಡಬೇಕು, ಎಲ್ಲಾನು ಮನುಕುಲನ ಪಾಪದಿಂದ ಎತ್ತಬೇಕು ಅಂದ್ರೆ ಇದು ದೇವ್ರ ಕೈಲಿ ಆಗಲ್ವಾ? ಯೇಸು ಕ್ರಿಸ್ತನ ಕೈಲಿ ಆಗಲ್ಲ. ನಮ್ಮನ್ನೆಲ್ಲ ಏನು ಸೇರಿಸ್ಕೊಬೇಕು? ಇದೇ ದೊಡ್ಡ ಅಂದ್ರೆ ಆಶೀರ್ವಾದ ರೀ. ಅದು ದೇವರ ಒಂದು ತುಂಬಾ ದೀನ ಒಂದು ಮನೋಭಾವ ರೀ. ಈ ಗುಣಗಳೆಲ್ಲ ನಾವೇ ಮಾಡಕ್ಕೋ, ನಾವು ಬೆಳೆಸ್ಕೊಬೇಕು. ಸೋದರಿಗಳನ್ನ ಒಗ್ಗಟ್ಟಾಗಿ ಇಟ್ಕೊಂಡು ಪ್ರೀತಿಯಲ್ಲಿ ಎಲ್ಲ ಒಗ್ಗಟ್ಟಾಗಿ ಜೊತೆಗಿದ್ದು ಕೆಲಸಗಳು ಮಾಡೋಂಥ ಕ್ಯಾರೆಕ್ಟರ್. ಅದರ 1000 ವರ್ಷ ಏನಕ್ಕೆ ಕೊಟ್ಟಿದ್ದಾರೆ ಸಭೆಗೆ? ಅದರ ಸಭೆ ಏನಾಗ್ಲಿ ಒಟ್ಟಿಗೆ ಇಡೀ ಮನುಕುಲ ಏನ್ ಮಾಡ್ಲಿ, ಪಾಪದಿಂದ ಎತ್ಲಿ ಮುಟ್ಟೆ 1000 years ಕೊಟ್ಟಿರೋದು. ಅದರ ಆ 1000 years ಯಾರು ಬರ್ತಾರೆ ಯೋಚನೆ ಮಾಡಿದ್ದೀನಿ? ನಮ್ಗಿರಂತ ಎಲ್ಲ ಶತ್ರುಗಳು ಬರ್ತಾರೆ, ನಮ್ಗಿರಂತ ವರ್ಸ್ಟ್ ಆಫ್ ದ ವರ್ಸ್ಟ್ ಎನಿಮೀಸ್ ಬರ್ತಾರೆ. ಲೋಕದಲ್ಲಿ ನೋಡಿರ್ತೀನಿ ಎಂತೆಂಥ ಮೋಸವಾಗಿರೋ ಜನಗಳವ್ರೆ. ಅದರ ಇವ್ ನೋಡಿ, ಮೊನ್ನೆ ತಾನೆ ಕಾಶ್ಮೀರ ಅಟ್ಯಾಕ್ ಮಾಡೋದಿಲ್ಲ, ಸಾಯ್ಸಾಕೋನ್ ಗೊತ್ತಾ? ಯಾರು ಸಾಯ್ಸಾಕೋದ್ನ, ಯಾರು ಸತ್ತೋರು, ಇವರೆಲ್ಲರೂ ಇದ್ದು ಬರ್ತಾರೆ. ಅವ್ರಿಗೆಲ್ಲರಿಗೂ ರಕ್ಷಣೆ ಕೊಡಬೇಕು ಅಂದ್ರೆ ಯಾವ ಸೈಕಾಲಜಿಯಲ್ಲಿ ಥಿಂಕ್ ಮಾಡಬೇಕು, ಯಾವ ಮೈಂಡಲ್ಲಿ ಅವ್ರಿಗೆಲ್ಲ ಕೃಪೆ ದಯೆಯನ್ನು ಕೊಟ್ಟು ಏನು ಮಾಡಕ್ಕೆ ಅವ್ರನ್ನೆಲ್ಲ ನಡೆಸ್ಬೇಕಾಗ್ತದೆ. ಹಾಗಾದ್ರೆ ಯಾವ ಮೈಂಡ್ ಸೆಟಪ್ ಇರ್ಬೇಕು ಸೋದರಿಗಳು? ಸಭೆ ಆಗಿರೋರು ಈ ಔತಣದಲ್ಲಿ ಪಾಲ್ಗೊಳ್ತಾರೆ ಅಂತಂದ್ರೆ, ಈ ಔತಣನ ಮತ್ತೊಬ್ಬರ ಜೊತೆಗೆ ಹಂಚ್ಕೊಳಕ್ಕೆ ಏನಾಗಿರ್ಬೇಕು, ಸಿದ್ಧವಾಗಿರ್ಬೇಕು. ಅಲ್ವರ ಸಂತೋಷ ಪಡ್ಬೇಕ್ರಿ. ಅದರ ಏನ್ರಿ ಅದಕ್ಕೆ ಹೇಳ್ತಾರಲ್ಲ ಬೈಬಲ್ ಹೇಳ್ತಾರೆ, ಪ್ರೀತಿಯು ಏನ್ರಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಅದರ ಹೊಗಳಿಕೊಳ್ಳುವುದಿಲ್ಲ, ಏನ್ರಿ ಒಬ್ಬಿಕೊಳ್ಳೋದಿಲ್ಲ. ಸೆಲ್ಫಿಶ್ ಲವ್ ಈಸ್ ನಾಟ್ ಸೆಲ್ಫ್ ಸೀಕಿಂಗ್. ಅದರ ತನ್ನದೇ ಸ್ವಪ್ರಯೋಜನವನ್ನು ಏನ್ ಮಾಡಲ್ಲ, ಚಿಂತೆ ಮಾಡಲ್ಲ. ಅಲ್ಲರ ಅದೇ ನೋಡ್ಬೇಕಾರೆ ಏನ್ರಿ ಸತ್ಯಕ್ಕೆ ಜಯವಾಗದಲ್ಲಿ ಸಂತೋಷ ಪಡ್ತದೆ. ಅಲ್ಲರ ಕೊಡೋದಲ್ಲಿ ಏನ್ ಮಾಡ್ತಾರೆ, ಪ್ರೀತಿ ಸಂತೋಷ ಪಡೋದು. ಅದಕ್ಕೆ ಹೇಳೋದು, ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಮಗನ್ನ ಕೊಟ್ರು. ಅದರ ಅದೇ ಕರ್ತನ ಪ್ರೀತಿ ಅನ್ಸೋಗಳೇ ಅವಾಗ ಈ ದೊಡ್ಡ ಸಮ ರಿಯಲೈಸ್ ಆಗೋದು, ಓ ಗೋಧಿಗೂ ಮತ್ತೆ ಅಣೆಜಿಗಿರಂತ ನಿಜವಾದ ವ್ಯತ್ಯಾಸ ಏನಪ್ಪಾ, ಅವಾಗೇನು ಮಾಡ್ತಾರೆ ಗೊತ್ತಾಗ್ತಾರೆ. ಅದರ ಸುಮ್ಮನೆ ಗೋಧಿ ಥರ ಕಾಣಿಸೋದು, ಗೋಧಿ ಥರ ಇಲ್ದಿರೋದು ದೇವ್ಲಕ್ಕಕ್ಕೆ ಏನಾಗಲ್ಲ, ಬರೋದೇ ಇಲ್ಲ. ಆವಾಗ ದೇವ್ರು ಏನು ಮಾಡ್ತಾರೆ, ನಿಜವಾಗಿ ನೋಡಿಸ್ತಾರೆ ಯಾರು ಸಭೆ ಯಾರೋ ಸಭೆ ಅಲ್ಲ ಅಂತ. ಅಲ್ಲದೆ ಬೈಬಲ್ ನೋಡ್ತಿರಲ್ಲ, ಇನ್ನೊಂದು ಸಮಯದಲ್ಲಿ ಏನು ಮಾಡ್ತಾರೆ, ಮೀನುಗಳನ್ನ ದಡಕ್ಕೆ ತಂದಿದ್ಮೇಲೆ ಆ ಮೀನು ಏನು ಮಾಡ್ತಾರೆ, ಒಳ್ಳೆ ಮೀನುಗಳನ್ನ ಕೆಟ್ಟ ಮೀನುಗಳನ್ನ ಏನು ಮಾಡ್ತಾರೆ, ಬೇರೆ ಪಡಿಸ್ತಾರೆ. ಅದರ ಒಳ್ಳೆ ಮೀನುಗಳನ್ನ ಬುಟ್ಟಿಗೆ ಹಾಕಂತಾರೆ, ಕೆಟ್ಟ ಗಿಡ ಏನು ಮಾಡ್ತಾರೆ, ಬೀಸಾಕ್ತಾರೆ. ಅದರ ನಾವು ನೋಡಿ ಮಂಗ್ಳೂರಿಗೆ ಹೋಗಿರ್ಬೇಕಾದ್ರೆ ನಾವು ನವೀನ್ ಬದರ್ ನೋಡಿರ್ತೀರಿ, ಅವ್ರ ಮನೆ ಪಕ್ಕದಲ್ಲಿ ಬೀಚು. ಬೆಳಗ್ಗೆ ಹೋದ್ರಿ ಮೀನು ಥರನ ಅಂತ ಹೋದ್ರೆ ಅವನೇನು ಮಾಡ್ತಾನೆ, ಹಿಂಗೆ ಮೀನಿಗೆ ಕ್ಲೀನ್ ಮಾಡ್ತಾನೆ, ಕೆಟ್ಟದನ್ನೆಲ್ಲ ಬಿಸಾಕ್ತಾನೆ, ಡೈರೆಕ್ಟಾಗಿ ಸಮುದ್ರಕ್ಕೆ ಎಸಿತಾವನೆ. ಎಲ್ಲ ಅಕ್ಕಪಕ್ಕ ಹಾಕ್ತಾನೆ, ನೋಡಿದ್ರೆ ಎಲ್ಲೋ ಆಗ್ತಾ ಇಲ್ಲ. ಒಳ್ಳೇದನ್ನೆಲ್ಲ ಮಾಡ್ತಾರೆ, ಅದು ಮಾತ್ರ ಬುಟ್ಟಿಗೆ ಹಾಕ್ಕೊಂಡು ಅದ್ರಲ್ಲಿ ಕ್ಯಾಟಗಿರಿಗಳು ಒಂದೊಂದು ರೇಟು. ಆ ರೀತಿನೇ ಕ್ರಿಸ್ತನು ಎಲ್ಲ ಹಾರ್ವೆಸ್ಟ್ ಆಗಿದ್ಮೇಲೆ ಹಾರ್ವೆಸ್ಟಲ್ಲಿ ಫಿಲ್ಟ್ರೇಷನ್ ಆಗ್ತಾರೆ. ದೊಡ್ಡ ಸಮೂಹ ಯಾರು, ಚಿಕ್ಕ ಇಂಡು ಯಾರು ಅಂತ ಅಲ್ವರ. ನೋಡಿ ಕೊನೆಯದಾಗೆ ರೆವಲ್ಯೂಷನ್ 19:10. ರೆವಲ್ಯೂಷನ್ 19:10. ನಾನು ಅವನಿಗೆ ನಮಸ್ಕಾರ ಮಾಡಬೇಕೆಂದು ಅವನ ಪಾದಗಳ ಮುಂದೆ ಬೀಳಲು
ಅವನು ಮಾಡಬೇಡ ನೋಡು, ನಾನು ನಿನಗೂ ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವ ನಿನ್ನ ಸಹೋದರರಿಗೂ ಜೊತೆಯ ದಾಸನಾಗಿದ್ದೇನೆ. ದೇವರಿಗೆ ನಮಸ್ಕಾರ ಮಾಡು ಅಂದನು. ನೋಡ್ರಾ ಯೇಸುವಿನ ವಿಷಯವಾದ ಸಾಕ್ಷಿಯು ಪ್ರವಾದನೆಯ ಆತ್ಮವೇ. ನೋಡ್ರಾ ಇಲ್ಲಿ ಇವೆಲ್ಲ ನೋಡ್ಸಿದ ತಕ್ಷಣ ಯೋಹಾನ ಏನ್ ಮಾಡ್ಬಿಡ್ತಾರೆ, ತುಂಬಾ ಖುಷಿ ಆಗ್ಬಿಡ್ತಾರೆ. ಅಯ್ಯೋ ಏನಪ್ಪ, ಮದ್ವೆಗೆ ಹೋಗೋದೇ ಗ್ರೇಟಾ, ಮದ್ವೆ ಬಗ್ಗೆನೇ ನೋಡ್ಸ್ಬಿಟ್ಟಿಲ್ಲ ಅಂತ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಏನ್ ಮಾಡ್ತಾರೆ ಅಂತ ಅಲ್ಲಿ ಅಲ್ಲಿ ದೇವದೂತನಿಗೆ ಅಲ್ಲರ ರೆಸ್ಪೆಕ್ಟ್ ಕೊಡಕ್ ಹೋಗ್ತಾರೆ. ಅವಾಗ ಏನ್ ಹೇಳ್ತಾರೆ ಅಲ್ಲಿ ದೇವದೂತ, ಹಂಗೆಲ್ಲ ಮಾಡ್ಬೇಡಪ್ಪ, ದಯವಿಟ್ಟು ಇದ್ ಮಾಡ್ಬೇಡ, ಅದರ ನನಗೇನ್ ಮಾಡ್ಬೇಡ, ನೀನು ನಮಸ್ಕರಿಸ್ಬೇಡ, ನಾನೇನ್ ದೇವ್ರಲ್ಲ ಅದರ ಏನ್ರಿ, ನಮಗೊಬ್ರು ದೇವ್ರವ್ರೆ, ನಿನಗೂ ಒಬ್ರು ದೇವ್ರೆ, ನಾನು ನಿಂತಾರ ಏನ್ರಿ ಒಬ್ಬ ಜೊತೆ ದಾಸನು ಅಷ್ಟೇ, ದೇವದೂತನೇನ್ರಿ, ಗಾಡ್ಸ್ ಮೆಸೆಂಜರ್, ದೇವರ ಸಂದೇಶವನ್ನು ಏನ್ ಮಾಡಿ ನಿಮ್ಗೆ ತಂದ್ಕೊಡಿ, ನಾನೇನು ಗ್ರೇಟ್ ಅಲ್ಲ ಅಂತ ಹೇಳ್ತಾರೆ ಅಲ್ವರ. ಏಂಜಲ್ಗೆ ಕ್ಯಾರೆಕ್ಟರ್ ಇರ್ಬೇಕಾದ್ರೆ ನಮ್ಗೆ ನಂಗಿರ್ಬೇಕು ಕ್ಯಾರೆಕ್ಟರ್ ಅಲ್ವರ. ಅದಕ್ಕೆ ಇನ್ನೊಂದು ಒಂದು ವಾರ್ನಿಂಗ್ ಏನಪ್ಪ ಅಂತಂದ್ರೆ ಏನ್ರಿ ನಮಗೆಲ್ಲ ಸತ್ಯ ಅಂತ ತಿಳಿಸ್ಕೊಟ್ಟಿರಂತ ಏಂಜಲ್ ಯಾರು? ನಮ್ಗೆ ಯಾವ ಸೋದರ ಮುಖಾಂತರ ಸತ್ಯಾರ್ಥಗಳನ್ನ ತಿಳಿಸ್ಕೊಟ್ರು? ನಾವೆಲ್ಲ ಕಲ್ತಿರಲಿಲ್ಲ ಸತ್ಯಗಳು. ಈ ಸತ್ಯಗಳನ್ನ ಯಾವ ಸೋದರ ಮುಖಾಂತರ ದೇವ್ರು ನಮ್ಗೆ ತಿಳಿಸ್ಕೊಟ್ಟಿರೋದು? ಅದರ ನಮ್ಮ ಬ್ರದರ್ ರಸಲ್, ಅದರ ಅದು 7th ಏಂಜಲ್, ಅದರ 150 ವರ್ಷದ ಮುಂಚೆ ಅವ್ರ ಮುಖಾಂತರ ತಿಳಿಸ್ಕೊಂಡಿರೋ ವಿಚಾರಗಳನ್ನ ನಾವು ತೆಗೆದು ಏನು ಮಾಡ್ತಾ ಇದ್ರಿ, ಎಷ್ಟು ಹೇಳ್ತಾ ಇದ್ರಿ, ಅಡುಗೆ ಮಾಡಿ ಅವಾಗೇ ಇಟ್ಬಿಟ್ಟು ಅವ್ರು ನೋಡಿದ್ದೀನಿ, ಸುಮ್ಮನೆ ತೆಗೆದೇನು ಮಾಡಿದ್ರಿ, ಬಿಸಿ ಮಾಡಿ ನಿಮ್ಗೆ ತಟ್ಟಲ್ಲಿ ಆಗ್ತಾ ಇದ್ರಿ. ಇವಾಗೇ ಫ್ರೆಶ್ ಆಗಿರ್ಬೇಕು, ನಾನು ಅವಾಗಿನ ಹಿಂಗಿದ್ದಿರ್ಬೇಕು ಅಲ್ದ್ರ. ಏನಪ್ಪ ವಾರ್ನಿಂಗ್ ಅಂತಂದ್ರೆ, ಆ ಒಬ್ಬ ಏಂಜಲ್ನ ದೇವರ ಯೂಸ್ ಮಾಡ್ಕೊಂಡಂಥ ಒಂದು ಸಾಧನ ಪಾತ್ರೆನ ಅಡ್ಡ ಬಿದ್ದು ನಾವು ನಮಸ್ಕರಿಸಬಾರ್ದು. ಅಲ್ಲ, ಕೊಡ್ಬೇಕಂತ ಮರ್ಯಾದೆ ಮಾಡಬೇಕು, ಕೊಡ್ಬೇಕಂತ ಗೌರವ ಏನು ಮಾಡ್ಬೇಕು, ಕೊಡಬೇಕು. ಹಂಗಂತಂದ್ಬಿಟ್ಟು ಅವ್ರದ್ದು ಏನು ಮಾಡ್ಬಿಡ್ದು, ಹೀರೋ ವರ್ಷಿಪ್ ಮಾಡೋಂಥದ್ದಲ್ಲ. ಅದರ ಓದಿ ಅಂತೀವಿ ವಾಕ್ಯಗಳು ಓದೋಣ. ಇಲ್ಲಿ 1 ತಿಮೋಥಿ 5:17, 1 ತಿಮೋಥಿ 5:17, ರೋಮಪುರದವರಿಗೆ 12:10. ಚೆನ್ನಾಗಿ ಅಧಿಕಾರ ನಡೆಸುವ ಸಭೆಯ ಹಿರಿಯರನ್ನು, ಅವರೊಳಗೆ ವಿಶೇಷವಾಗಿ ಪ್ರಸಂಗದಲ್ಲಿಯೂ ಉಪದೇಶದಲ್ಲಿಯೂ ಕಷ್ಟಪಡುವವರನ್ನು ಇಮ್ಮಡಿಯಾದ ಮಾನಕ್ಕೆ ಯೋಗ್ಯರೆಂದು ಎಣಿಸಬೇಕು. ಇಮ್ಮಡಿಯಾದ ಮಾನಕ್ಕೆ ಏನ್ ಮಾಡ್ಬೇಕು, ಯೋಗ್ಯರಿಂದ ಎಣಿಸ್ಬೇಕಂತೆ. ಯಾರನ್ನ? ಸುಮ್ಮನೆ ಕೈ ಹಾಕೊಂಡು ಕಾಲ್ ಮೇಲೆ ಕಾಲು ಹಾಕೊಂಡು ಚಕ್ಲ ಹಾಕೊಂಡು ಜಾಲಿಯಾಗಿ ಇರೋದಂತಾರನ್ನ ಏನ್ ಹೇಳ್ತಾರಲ್ಲಿ? ಎಂಥವ್ರನ್ನಂತೆ? ಎಂಥ ಹಿರಿಯರು ಅಂತಂದ್ರೆ ಇಮ್ಮಡಿಯಾಗೆ. ಯಾರಂದ್ರೆ ಇಮ್ಮಡಿಯಾಗಿ ಕೆಲಸ ಮಾಡಿತಾರೆ ನೋಡಿ ಅಂತೀನಿ. ದೇವರ ವಾಕ್ಯವನ್ನು ಹೇಳೋದಲ್ಲಿಯೋ, ಅದರ ಪ್ರಸಂಗದಲ್ಲಿಯೋ, ಏನ್ರಿ ಉಪದೇಶದಲ್ಲಿ ಏನ್ರಿ ಕಷ್ಟಪಡೋರ್ರಿ. ಅದರ ಸುಮ್ಮನೆ ಹಂಗೆ ಏನ್ರಿ ಕಷ್ಟಪಟ್ಟು ದೇವ್ರಿಗೋಸ್ಕರ ಸೇವೆ ಮಾಡೋಂಥ ಮಕ್ಳುಗಳಿಗೆ ಏನು ಮಾಡ್ಬೇಕು, ಅವ್ರಿಗೆ ಕೊಡ್ಬೇಕಂತ ರೆಸ್ಪೆಕ್ಟ್ ಕೊಡ್ಬೇಕ್ರಿ. ಕೀರ್ತನೆ 15 ಏನು ಹೇಳ್ತಾರೆ? ಯಾರಂತೆ? ಯೆಹೋವನ ಪರ್ವತದಲ್ಲಿ ವಾಸ ಮಾಡೋಣ, ಯೆಹೋವನಲ್ಲಿ ಭಯಭಕ್ತಿಗಳನ್ನು ಸನ್ಮಾನಿಸಿದವನಿಗೆ. ಅಲ್ವರ, ಯೆಹೋವನಲ್ಲೇ ಭಯಭಕ್ತಿ ಇಲ್ಲ, ಯೆಹೋವನಲ್ಲೇ ಸುಮ್ಮನೆ ಏನ್ರಿ ತೋರಿಕೆಗಾಗಿ ಗುಣಲಕ್ಷಣಗಳಿರೋ ನಾವು ಭಯಭಕ್ತಿ ಕೊಡೋನ್ನ ಅಂಥವ್ರನ್ನ ಮಹಿಮೆ ಪಡಿಸ್ಬೇಕಂತ, ಗೌರವ ಕೊಡಿಸ್ಬೇಕು ಅಂತಾನ. ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ ಏನ್ರಿ ಹೇಳ್ತಾರೆ ಕ್ಲೀನಾಗೆ ಏನ್ರಿ ಅಲ್ಲಿ ಅದರ ಅದಿಗೆ ಹೊಡ್ಬೇಕ್ರಿ ಹೇಳೋದು. ಏನ್ರಿ ಕೊಡ್ಬೇಕಂದ್ರೆ ರೆಸ್ಪೆಕ್ಟ್ ಕೊಡಬೇಕು, ಅದು ಹೀರೋ ವರ್ಷಿಪ್ ಏನು ಮಾಡಕ್ಕೆ ಹೋಗ್ಬಾರ್ದು. ಅದಕ್ಕೆ ಪೇತ್ರನಿಗೆ ಏನು ಮಾಡ್ತಾ ಗೊತ್ತಾ, ಕೊರ್ನೆಲಿಯಸ್ ಅಡ್ಡ ಬಿದ್ಬಿಟ್ಟು ನಮಸ್ಕಾರ ಮಾಡಕ್ಕೆ ಹೋಗ್ಬಿಡ್ತಾರೆ. ಅಯ್ಯೋ ನೀನು ದೇವ್ರಪ್ಪ ಅಂತಂದ್ಬಿಟ್ಟು. ಪೇತ್ರನ ಹೇಳ್ತಾರೆ, ವೆರಿ ಗುಡ್, ಹೌದಪ್ಪ, ನಾನೇ ನಿಂಗೆಲ್ಲ ಹೇಳ್ಕೊಟ್ಟಿದ್ದೆ, ಬಾಬಾ ಸರಿ, ವೆರಿ ಗುಡ್ ಅಂತ ಹೇಳ್ತಾರ. ಏನು ಹೇಳ್ತಾರಲ್ಲಿ ನೋಡಿರ್ತೀನಿ. ಅಪೋಸ್ಟಲ್ ಕೃತ್ಯಗಳು 10:26, ಅಪೋಸ್ಟಲ್ ಕೃತ್ಯಗಳು 10:26. ಅವನ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿದನು. ಆದರೆ ಪೇತ್ರನು, ಹೇಳಪ್ಪ, ನಾನೂ ಮನುಷ್ಯನು ಎಂದು ಹೇಳಿ ಅವನನ್ನು ಎತ್ತಿ ಅವನ ಸಂಗಡ ಸಂಭಾಷಣೆ ಮಾಡುತ್ತಾ ಮನೆಯೊಳಕ್ಕೆ ಬಂದನು. ನೋಡ್ರ ಏನ್ ಮಾಡಂತೆ, ನಾನು ನಿನ್ ಜೊತೆಗೆ ಅಲ್ಲರ ಮನುಷ್ಯನು, ನಾನಂತಾರೆ ಮನುಷ್ಯನಪ್ಪ, ನಾನು ಹಿಂಗೆ ಗ್ರೇಟ್ ಅಲ್ಲ. ಅದರ ಇಲ್ಲಿ ಗ್ರೇಟ್ ಆಗಿರೋದಕ್ಕೆ ನಾವೇನು ಮಾಡ್ಕೋಬಾರ್ದು, ಪ್ರಯತ್ನ ಮಾಡಕ್ ಹೋಗ್ಬಾರ್ದ್ರಿ. ಯೇಸು ಕ್ರಿಸ್ತ ಹೇಳ್ತಾರೆ, ಯಾರು ನಿಮ್ಮಲ್ಲಿ ದೊಡ್ಡವನಾಗಬೇಕು ಅಂತ ಮನ್ಸಿದ್ಯೋ ಅವ್ರೇನಾಗಿರ್ಬೇಕಂತೆ, ಫಸ್ಟು ಸೇವೆ ಮಾಡೋರಾಗಿರ್ಬೇಕು. ಎಲ್ಲರಿಗೂ ತಗ್ಗಿ ದೀನ ಭಾವದಲ್ಲಿ ಏನು ಮಾಡಬೇಕು, ದೇವ್ರಿಗೋಸ್ಕರ ಎಲ್ಲವನ್ನು ಏನು ಮಾಡ್ಬೇಕು, ಹಿಂಗಿರ್ಬೇಕು, ಶ್ರಮೆ ಪಡೋನಾಗಿರ್ಬೇಕು, ಕಷ್ಟ ಇರಬೇಕು. ಸುಖವಾಗಿರೋದಲ್ಲ ರೀ, ಯಾರೋ ಮಾಡಿದ್ರೆ ಕಷ್ಟದಲ್ಲಿ ಹೋಗಿ ಸುಖವಾಗಿ ಹೋಗಿ ಸೇರೋದಕ್ಕಲ್ಲ, ಅಂದರೆ ಕಷ್ಟ ಪಡೋರಾಗಿರ್ಬೇಕಿರುತ್ತೆ. ಇವ್ರಿಗೆ ಇಮ್ಮಡಿ ಅಂತ ಗೌರವ ಮಾಡಬೇಕು, ಕೊಡಬೇಕು, ಅದರ ಆರಾಧನೆ ಮಾಡೋಂಥದ್ದು ಅಲ್ಲ. ಅದರ ಅದಿಗೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಏನ್ರಿ
ನಾವಿಲ್ಲಿ ಈ ಸ್ಟಡಿನ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ತಿಂಗಳು ಇನ್ನು ಮಿಕ್ಕಿ ಸ್ಟಡಿ ನಾವೇನು ಮಾಡೋಣ, ನಾವು ಕಂಟಿನ್ಯೂ ಮಾಡೋಣ. ಓಕೆನಾ? ಸೊ ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಯಾರಿಗೇನೋ ಡೌಟ್ಸ್ ಏನೋ ಕ್ವಶನ್ಸ್ ಇದ್ರೆ ಕೇಳಿ, ಇಲ್ಲ ನಾವು ಪ್ರೇಯರ್ ಮಾಡಿ ಕ್ಲೋಸ್ ಮಾಡೋಣ.